ಶ್ರೀಯುತ ಶಶಿಧರ್ ಕೋಟೆ ಬೆಂಗಳೂರವರನ್ನು ಪ್ರೀತಿಯಿಂದ ನಾನು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಡಾಕ್ಟರ್ ಎಸ್ ಪಿ ಶಂಕರಗೌಡರನ್ನ ಹಾಗೂ ಶ್ರೀಯುತ MS ಶಿವಪ್ರಕಾಶ್ ಅವರನ್ನು ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ಪದ್ಯದಲ್ಲಿ ವಾಸ್ತವ ಹುಚ್ಚಿಗೆ ಇರಬೇಕು, ಗದ್ಯದಲ್ಲಿ ಹುಚ್ಚು ವಾಸ್ತವ ಕಿಳಿಯಬೇಕು. ಕವಿ ಪೂತಿ ನರಸಿಂಹಾಚಾರ್ಯವರ ಪದ್ಯ ಮತ್ತು ಗದ್ಯದ ಲಕ್ಷಣಗಳನ್ನು ತಿಳಿಸಿಕೊಡುವಂಥ ಈ ಸಾಲುಗಳನ್ನು ತಮ್ಮೊಂದಿಗೆ ಸ್ಮರಿಸಿಕೊಳ್ಳುತ್ತಾ ನನ್ನ ನಿರೂಪಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ದಿವಸ ನಾವು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಅನುದಿನವೂ ಅಭಿಜ್ಞಾನ ಕಥಾ ಸಂಕಲನ ಹಾಗೂ ಶ್ರೀ ನಿನಾದ ಕೃಷ್ಣನ ಹಾಡುಗಳ ಆಲ್ಬಮ್ ಬಿಡುಗಡೆ ಸಮಾರಂಭವಾಗಿ ನೆರೆದಿರುವಂಥ ವಿಚಾರ ತಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಇದೀಗ ಸಮಾರಂಭ ಪ್ರಾರಂಭವಾಗಲಿದೆ ಶ್ರೀಮತಿ ಸಂಗೀತಾ ಅವರ ಪ್ರಾರ್ಥನೆಯೊಂದಿಗೆ. ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ. ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ. ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ ಮೋಹನ ಮುರಳೀಧಾರಿ. ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ. ನಗೆ ಬೆಳದಿಂಗಳ ಚೆಲ್ಲುತನಿಂದ ಭಕುತರ ಕಾಯುವ ಗೋವಿಂದ. ನಗೆ ಬೆಳದಿಂಗಳ ಚೆಲ್ಲುತನಿಂದ ಭಕುತರ ಕಾಯುವ ಗೋವಿಂದ. ನಲಿಯುವ ಗೋಪಿಯರೆಲ್ಲರ ಕೂಡಿ ಆಡುತ್ತ ನೀಡುವ ಆನಂದ. ಭಕುತರು ಕೂಗಲು ತವಕದಿ ಓಡುವ ಹಸುಳೆಯ ತೆರದಿ ಮುಕುಂದ. ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ. ಕಂಸನ ಕಂಡು ಕಿಡಿಕಿಡಿಗೊಂಡು ಧ್ವಂಸವ ಮಾಡಿದ ಸುರಾರಿ. ಕಂಸನ ಕಂಡು ಕಿಡಿಕಿಡಿಗೊಂಡು ಧ್ವಂಸವ ಮಾಡಿದ ಸುರಾರಿ. ಕನಕನ ಕಂಡು ಬಲು ಮುದಗೊಂಡು ಕಿಂಡಿಯಲಿಣುಕಿದ ದಯೆ ತೋರಿ. ಕನ್ನಡ ನೆಲದಲ್ಲಿ ನೆಲೆಸಿಹ ನಮ್ಮ ಕರುಣಾಸಾಗರ ಶ್ರೀಹರಿ. ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ. ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ ಮೋಹನ ಮುರಳೀಧಾರಿ. ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ. ಉಡುಪಿನಾಥ ಶ್ರೀಹರಿ. ಉಡುಪಿನಾಥ ಶ್ರೀಹರಿ. ಅತ್ಯಂತ ಸುಶ್ರಾವ್ಯವಾಗಿ ಶ್ರೀಕೃಷ್ಣನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿದಂಥ ಶ್ರೀಮತಿ ಸಂಗೀತಾ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಮಂಡ್ಯದ ಐಡಿಯಲ್ ಪಬ್ಲಿಕೇಶನ್ನ ಪ್ರಕಾಶಕರಾಗಿರುವಂಥ ಶ್ರೀಯುತ MS ಶಿವಪ್ರಕಾಶ್ ಅವರು ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ಆತ್ಮೀಯ ಬಂಧುಗಳೇ, ಇಂದು ನಮ್ಮ ಐಡಿಯಲ್ ಪಬ್ಲಿಕೇಶನ್ ವತಿಯಿಂದ ಡಾಕ್ಟರ್ ಶುಭಶ್ರೀ ಪ್ರಸಾದ್ರವರ ಅನುದಿನವೂ ಅಭಿಜ್ಞಾನ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಆಗಮಿಸಿರತಕ್ಕಂಥ ಕೆ ಮುರಳೀಧರ್, ಖ್ಯಾತ ಕೊಳಲು ವಾದಕರು ಮತ್ತು ಸಂಗೀತ ಸಂಯೋಜಕರು, ಇವರಿಗೆ ನಮ್ಮ ಐಡಿಯಲ್ ಪಬ್ಲಿಕೇಶನ್ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ.
ಅದೇ ರೀತಿ ಅನುದಿನವೂ ಅಭಿಜ್ಞಾನ ಕಥಾ ಸಂಕಲನವನ್ನು ಬಿಡುಗಡೆ ಮಾಡಲು ಆಗಮಿಸಿರತಕ್ಕಂಥ ಶ್ರೀಮತಿ ಮಂಜುಳಾ ಜಯಪ್ರಕಾಶ್ ಗೌಡ್ರು, ಸಾಹಿತಿಗಳು, ಮಂಡ್ಯ, ಇವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ನಿನಾದ ಕೃಷ್ಣನ ಹಾಡುಗಳ ಆಲ್ಬಮ್ಮನ್ನು ಬಿಡುಗಡೆ ಮಾಡಲು ಆಗಮಿಸಿರತಕ್ಕಂಥ ಖ್ಯಾತ ಗಾಯಕರು ಶಶಿಧರ್ ಕೋಟೆ, ಬೆಂಗಳೂರು, ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಪುಸ್ತಕವನ್ನು ಕುರಿತು ಮಾತನಾಡಲು ಆಗಮಿಸಿರತಕ್ಕಂಥ ವಿಶ್ರಾಂತ ಪ್ರಾಂಶುಪಾಲರು, ನಮ್ಮೆಲ್ಲರ ನೆಚ್ಚುಮೆಚ್ಚಿನ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಸ್ ಬಿ ಶಂಕರೇಗೌಡರು ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಈ ಒಂದು ಪ್ರಾರ್ಥನೆ ಮಾಡಿದಂಥ ಸಂಗೀತಾ ಮೇಡಮ್ರವರಿಗೂ ಮತ್ತು ನಿರೂಪಣೆ ಮಾಡ್ತಾ ಇರೋಂಥ ನಮ್ಮ ಸ್ನೇಹಿತ ರಾಜುರವರಿಗೂ ಹಾಗೂ ಪುಸ್ತಕದ ಕೇಂದ್ರ ಬಿಂದುವಾದಂಥ ಡಾಕ್ಟರ್ ಶುಭಶ್ರೀ ಪ್ರಸಾದ್ರವರಿಗೂ ಹಾಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸಮನ್ವಯ ಸಮಿತಿ ಸದಸ್ಯರು ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಸರ್ವರನ್ನು ಕೂಡ ತುಂಬು ಪ್ರೀತಿಯಿಂದ ಸ್ವಾಗತವನ್ನು ಮಾಡಿದಂಥ ಶ್ರೀಯುತ MS ಶಿವಪ್ರಕಾಶ್ ಅವರಿಗೆ ಧನ್ಯವಾದಗಳು. ಶ್ರೀಯುತ MS ಶಿವಪ್ರಕಾಶ್ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹಾಗೂ ಈ ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಎಂಬ ಕವಿವಾಣಿಯಂತೆ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ನಮ್ಮ ಈ ಸುಂದರ ಸಮಾರಂಭವನ್ನು ಉದ್ಘಾಟಿಸಿಕೊಡಬೇಕಾಗಿ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಮನವಿ ಮಾಡ್ತೀನಿ. ನೆರವೇರಿಸಿಕೊಟ್ಟಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಶ್ರೀಯುತ ಶಶಿಧರ್ ಕೋಟೆ ಬೆಂಗಳೂರವರು ಅತ್ಯಂತ ಸರಳ ಸೌಜನ್ಯದ ವ್ಯಕ್ತಿತ್ವದ ಸಂಗೀತಗಾರ, ನಟ ಮತ್ತು ಶಿಕ್ಷಕರು. ಮಂಗಳೂರಿನ ಕಳಂಜ ಗ್ರಾಮದವರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಹಾಡುವ ಪಂಚಭಾಷಾ ಗಾಯಕರು. 4,000ಕ್ಕೂ ಹೆಚ್ಚು ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಕೋಟೆ ಸಂಗೀತ ಮತ್ತು ಕಲಾ ಪ್ರತಿಷ್ಠಾನವನ್ನು ನಡೆಸಿಕೊಂಡು ಕಲಾ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇವರಿಗೆ ಸಂದಿರುವಂಥ ಪ್ರಶಸ್ತಿ ಬಿರುದುಗಳು ಬೆಂಗಳೂರು ರತ್ನ, ಗಾಯನ ಮಾಂತ್ರಿಕ, ವಿಶ್ವಮಾನವ, ಗಾನ ಗಂಧರ್ವ, ಕನ್ನಡ ಸಾರಥಿ, ಆರ್ಯಭಟ ಶ್ರೇಷ್ಠ ಗಾಯಕ, ಸಂಗೀತ ರತ್ನ, ಇನ್ನೂ ಹಲವಾರು. ಈಗ ಶ್ರೀಯುತ ಶಶಿಧರ್ ಕೋಟೆ ಬೆಂಗಳೂರವರು ಶ್ರೀ ನಿನಾದ ಕೃಷ್ಣನ ಹಾಡುಗಳ ಆಲ್ಬಮನ್ನು ಬಿಡುಗಡೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೃಷ್ಣನೆಂದರೆ ಪ್ರೀತಿ, ಕೃಷ್ಣನೆಂದರೆ ಭಕ್ತಿ, ಕೃಷ್ಣನೆಂದರೆ ಮುಕ್ತಿ. ಕೃಷ್ಣನ ಕೊಳಲು ನಂಬಿದರೆ ಎಂಬು, ನಂಬದಿರೆ ಬೊಂಬು. ಕೊಳಲನೋದಿದರೆ ಸಾಕು, ಗೋವುಗಳು ಗೋಪಕಿಯರು ಮಾತ್ರವೇಕೆ, ಇಡೀ ವಿಶ್ವವೇ ಮೋಹಿತರಾಗಿ ನಿಲ್ಲುತ್ತಾರೆ. ಬಾಯಿ ತೆರೆದರೆ ಸಾಕು, ಜಗತ್ತಿನ ಜ್ಞಾನದಾಹವನ್ನು ತಣಿಸುವ ಗೀತೆ ಪುಂಖಾನುಪುಂಖವಾಗಿ ಹರಿದು ಬರುತ್ತದೆ. ಪ್ರೀತಿ, ಭಕ್ತಿ, ವಿರಸ ಸರಸಗಳ ಸಮ್ಮಿಲನವೇ ಈ ಕೊಳಲಿನ ಕರೆ.
ಇಷ್ಟು ಪ್ರೀತಿಯ ಗೋವಿಂದ ಭರಿಸುವ ಶಕುತಿ ಇರದೆ ನಗೆ ತೋರದಿರು. ಇಷ್ಟು ಪ್ರೀತಿಯ ಗೋವಿಂದ ಭರಿಸುವ ಶಕುತಿ ಇರದೆ ನಗೆ ತೋರಲೇಕಿಂತ ಮಮತೆಯ ಕೃಷ್ಣ ತೋರಲೇಕಿಂತ ಮಮತೆಯ ಕೃಷ್ಣ ತಾಳಲಾರೆನು ನಾನಿನ್ನ ತಾಳಲಾರೆನು ನಾನಿನ್ನ ತೋರದಿರು. ಇಷ್ಟು ಪ್ರೀತಿಯ ಗೋವಿಂದ ಭರಿಸುವ ಶಕುತಿ ಇರದೆ ನಗೆ ಆಡಿಸಿ ರಮಿಸಿ ಎನಿತು ಪೊರೆವೆಯೋ ಶ್ರೀಹರಿಯೇ ತೋಳ್ತೆಕ್ಕೆಯಲಿ ಆಡಿಸಿ ರಮಿಸಿ ಎನಿತು ಪೊರೆವೆಯೋ ಶ್ರೀಹರಿಯೇ ಸಾಕು ಎನ್ನುವ ಒಲವ ಮೂಡುತ್ತಲಿ ಸಾಕು ಎನ್ನುವ ಒಲವ ಕ್ಷಮಿಸಿ ಧರಿಸುವ ಏಕೋ ಶ್ರೀರಂಗ ಕ್ಷಮಿಸಿ ಧರಿಸುವೆ ಏಕೋ ಶ್ರೀರಂಗ ತೋರದಿರು. ಇಷ್ಟು ಪ್ರೀತಿಯ ಗೋವಿಂದ ಭರಿಸುವ ಶಕುತಿ ಇರದೆ ನಗೆ ಭಾರವು ನಿನ್ನಿ ನನ್ನಿ ಹೊರೆಯನ್ನು ಇಳುಕೋ ಶ್ರೀ ಮುರಳಿ ಹೊತ್ತರೆ ಭಾರವು ನಿನ್ನಿ ನನ್ನಿ ಹೊರೆಯನ್ನು ಇಳುಕೋ ಶ್ರೀ ಮುರಳಿ ಹೂವಿನಂತೆ ಹಗುರಾಗಿಸೋ ನನ್ನ ಹೂವಿನಂತೆ ಹಗುರಾಗಿಸೋ ನನ್ನ ನಿನ್ನಲಿ ಒಂದಾಗಿಸೋ ಮುಕುಂದ ನಿನ್ನಲಿ ಒಂದಾಗಿಸೋ ಮುಕುಂದ ನಿನ್ನಲಿ ಒಂದಾಗಿಸೋ ಮುಕುಂದ ಗಳ ಸಂಗಮ ಶ್ರೀ ನಿನಾದ ಆಲ್ಬಮ್. ಇದಕ್ಕೆ ತಮ್ಮೆಲ್ಲರ ಮೆಚ್ಚುಗೆಯ ಜೋರು ಚಪ್ಪಾಳೆ ಬರಬೇಕು. ರಾಗ ಸಂಯೋಜನೆಯನ್ನು ಮಾಡಿದಂಥವರು ಶ್ರೀಯುತ ಸಂಗೀತವನ್ನು ಸಂಯೋಜನೆ ಮಾಡಿದವರು ಶ್ರೀಯುತ ಕೆ ಮುರಳೀಧರ್ ಉಡುಪಿಯವರು, ಅವ್ರಿಗೂ ಕೂಡ ಒಂದು ಜೋರು ಚಪ್ಪಾಳೆ. ಇದೀಗ ಶ್ರೀ ನಿನಾದ ಆಲ್ಬಮನ್ನು ಬಿಡುಗಡೆ ಮಾಡಿದಂಥ ಶ್ರೀಯುತ ಶಶಿಧರ್ ಕೋಟೆ ಬೆಂಗಳೂರವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ತೀನಿ. ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿರುವ ಭಗವತ್ ಸ್ವರೂಪಿಗಳಾದ ನನ್ನ ಎಲ್ಲ ಸೋದರ ಸೋದರಿಯರಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು, ಪ್ರೀತಿಯ ಶುಭಾಶಯಗಳು, ವಂದನೆಗಳು.
ವಸುದೇವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಮನಸ್ಸು ತುಂಬಿ ಬಂದಾಗ ಹೃದಯ ತುಂಬಿ ಬಂದಾಗ ಎಲ್ಲವನ್ನೂ ಪದಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಆ ಸಾಮರ್ಥ್ಯವೂ ನನಗಿಲ್ಲ, ಸಮಯದ ಅವಕಾಶವೂ ಇಲ್ಲ. ಒಂದಂತೂ ಸತ್ಯ, ಮಂಡ್ಯಕ್ಕೆ ಬಂದು ತುಂಬ ಸಂತೋಷ ಆಗಿದೆ, ಬಹಳ ಆನಂದ ಆಗಿದೆ. ಕರ್ನಾಟಕ ಸಂಘದ ಈ ಒಂದು ಸರಸ್ವತಿಯ ದಿವ್ಯ ಸನ್ನಿಧಿಯಲ್ಲಿ ನಾನಿದ್ದೀನಿ. ಇಂಥ ಪ್ರಾಜ್ಞಾ ಬಂಧುಗಳು ನೋಡಿ ನನಗೆ ಸಂತೋಷ ಆಯಿತು. ಒಂದೇ ಮಾತಲ್ಲಿ ಹೇಳೋದಾದ್ರೆ ನಾನು ಶುಭಶ್ರೀ ಅವರ ಅಭಿಮಾನಿಯಾಗಿಬಿಟ್ಟಿದ್ದೀನಿ. ಅವರು ಭಾಳ ಇತ್ತೀಚೆಗೆ ನನಗೆ ಪರಿಚಯ ಆಗಿತ್ತು, ಆದರೆ ಎಷ್ಟೋ ವರ್ಷಗಳೊಂದು ಬಾಂಧವ್ಯ ಇದೆ ಅನ್ನುವಂಥ ಒಂದು ಭಾವನೆ ನನಗೆ ಮೂಡ್ತು. ಇದೇನು ಅದ್ಭುತ ಪ್ರತಿಭೆ! ನಿಜವಾಗಿ ಹೇಳ್ತೀನಿ, ಒಂದು ಬಹುಮುಖ ಪ್ರತಿಭೆಯ ದೊಡ್ಡ ಸಾಧಕಿಯವರು ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಅವ್ರಿಗೆ ಹೇಳಿದ್ದೆ ನಾನು, ನಿಮ್ಮ ಅಭಿಮಾನಿ ಬಳಗದ ಆಜೀವ ಸದಸ್ಯತ್ವವನ್ನು ನಾನು ಪಡ್ಕೊಂಡಿದ್ದೀನಿ. ದೇವರು ಒಳ್ಳೇದು ಮಾಡಲಿ. ಈ ಹಾಡುಗಳು ಎಷ್ಟು ಚೆನ್ನಾಗಿದೆ. ನನಗೆ ಇನ್ನೊಂದು ಖುಷಿ ಏನಿದೆ, ಮುರಳಿ ನನ್ನ ಪುಟ್ಟ ತಮ್ಮ, ಅವರು ಅದ್ಭುತ ಪ್ರತಿಭೆ, ಅದೊಂದು ವಿಶೇಷ ಪ್ರತಿಭೆ. ಅವ್ರ ಬಗ್ಗೆ ಹೇಳಲಿಕ್ಕೆ ಕೊಟ್ಟರೆ ಇಡೀ ದಿನ ಹೇಳ್ಬೋದು ನಾನು. ನನ್ನ ಮತ್ತು ಅವ್ರ ಬಾಂಧವ್ಯ ಒಂದು 25-30 ವರ್ಷಗಳ ಬಾಂಧವ್ಯ ಇದೆ ನನಗೆ. ನಾನು ದಕ್ಷಿಣ ಕನ್ನಡದಲ್ಲೇ ಬಂದವನು, ಬೆಂಗಳೂರಿಗೆ ಬಂದವನು 30-32 ವರ್ಷ ಆಯಿತು. ಈ ಹ್ಯಾಸ್ ಡನ್ ಇಟ್ ಸೋ ಬ್ಯೂಟಿಫುಲಿ. ಯಾಕೆಂದರೆ ಅವರಿಗೆ ಆ ಸಾಹಿತ್ಯವನ್ನು ಅನುಭವಿಸಿಕೊಂಡು ಅದಕ್ಕೆ ಸರಿಯಾಗಿ ರಾಗ ಸಂಯೋಜನೆ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಅವರು ಚೆನ್ನಾಗಿ ಹಾಡ್ತಾರೆ. ಉಳಿದ ಒಳ್ಳೆ ಗಾಯಕಿಯರಿಂದ ಹಾಡಿಸಿದ್ದಾರೆ. ಎಕ್ಸಲೆಂಟ್ ಜಾಬ್ ಮುರಳಿ, ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಇನ್ನಿರೋ ಬಂಧುಗಳು ನೋಡಿದರೆ ಏನು ಇವರೆಲ್ಲ ಎಲ್ಲ ಸಾಧಕರನ್ನು ನೋಡ್ತಾ ಇದ್ದೀನಿ ನಾನು. ಮಂಜುಳಾ ಮೇಡಮನ್ನು ನೋಡಿ ಭಾಳ ಆನಂದ ಆಯಿತು. ಶಂಕರಗೌಡರ ಬಗ್ಗೆ ನಾನು ಭಾಳ ಮೊದಲೇ ಕೇಳಿದವನು. ನಾನು ಇವತ್ತು ಅವರನ್ನು ಮೀಟ್ ಮಾಡಿ ಆನಂದ ಆಯಿತು ಸರ್. ನಿಮ್ಮ ಉಪಸ್ಥಿತಿ ಒಂದು ಕಾರ್ಯಕ್ರಮ ವಿಶೇಷ ಮೆರುಗನ್ನು ನೀಡಿದೆ. ಶಿವಪ್ರಕಾಶ್ ಜಿ, ನಿಮ್ಮ ಎಲ್ಲ ಯೋಜನೆಗಳು ನಿತ್ಯೋತ್ಸವ ಆಗಲಿ ಅಂತ ಹಾರೈಸ್ತೀನಿ. ಮಂಡ್ಯ ಅಂದರೆ ಅದು ಸಂಸ್ಕೃತಿಯ ನಾಡು ಕೂಡ. ಮಂಡ್ಯದ ಜನ ಹೇಳ್ತಾರೆ ಒರಟು ಅಂತ. ನನಗಂತೂ ಒರಟು ಅಂತ ಯಾವಾಗಲೂ ಅನಿಸಲೇ ಇಲ್ಲ. ಅಷ್ಟು ಪ್ರೀತಿ ತುಂಬಿದೆ ಇಲ್ಲಿ. ಆ ಒರಟು ಭಾಷೆ ಹಿಂದೆ ಕೂಡ ಒಂದು ಅಷ್ಟು ಪ್ರೀತಿ ಇದೆ ಅಂತ ಹೇಳಿ ಅಂಬರೀಷ್ ಅಣ್ಣೆಲ್ಲ ಮಾತಾಡೋದು ಕೇಳಿ ಹೇಳಿದ್ರು ನೋಡಿ. ಅವರು ನನಗೆ ಆತ್ಮೀಯರಾಗಿದ್ದರು. ಇಲ್ಲೆಲ್ಲ ಸಜ್ಜನರು, ಸಾಂಸ್ಕೃತಿಕವಾಗಿ ದೊಡ್ಡ ಸಾಧನೆ ಮಾಡಿದಂಥ ಒಂದು ಮಂಡ್ಯ ಇದು. ಶುಭಶ್ರೀ ಅವರು, ಐ ಥಿಂಕ್ ಶಿ ಈಸ್ ಅ ರೋಲ್ ಮಾಡೆಲ್. ಅವರೊಬ್ಬ ರೋಲ್ ಮಾಡಿ, ನನಗೆ ಯಾವುದೇ ಸ್ವಾರ್ಥ ಇಲ್ಲದೆ ಮನಸ್ಸಿಂದ ಹೇಳ್ತಾ ಇದ್ದೀನಿ ಬಂಧುಗಳೇ. ಅವರು ಇತ್ತೀಚೆಗೆ ಅವರು ವ್ಯಾಖ್ಯಾನ ಮಾಡಿದ್ದು ನೋಡಿ, ಗಮಕಕ್ಕೆ ವ್ಯಾಖ್ಯಾನ ಮಾಡಿದ್ದು ನೋಡಿದೆ ನಾನು ನಮ್ಮ ಸತ್ಯಣ್ಣ ಅವರ ಜೊತೆಗೆ. ಎಷ್ಟು ಬ್ಯೂಟಿಫುಲ್. ಅವ್ರ ಆ್ಯಂಕರಿಂಗ್ ನೋಡಿ ನಾನು ಅಭಿಮಾನಿಯಾಗಿದ್ದು ಫಸ್ಟು. ಆಮೇಲೆ ಅವರು ಸಾಹಿತ್ಯದೆಲ್ಲ ಗೊತ್ತಾಯ್ತು ನನಗೆ, ಕಳಿಸ್ತಾ ಇರ್ತಾರೆ. ನನಗೆ ಸಂತೋಷ ಪಡ್ತೀನಿ. ಸಾಹಿತ್ಯ ಇರ್ಬೋದು, ಹಾಡುಗಳು, ಲೇಖನಗಳಿರ್ಬೋದು. ಒಂದು ಕಾಫಿ ಬಗ್ಗೆ ಬರೆದಿದ್ದ ಅವರು. ಒಂದು ಕಾಫಿ ಬಗ್ಗೆ ಇಷ್ಟು ಬರಿಬೋದಾ? ಒಂದೊಂದು ವಿಷಯಗಳು, ಮೈನ್ಯೂಟ್ ಡೀಟೇಲ್ಸನ್ನು ನೋಡಿ ಬರೀತಾರಲ್ಲ ಅವರು. ಏನು ಶಕ್ತಿ ಅದು, ಆ ಪದಪ್ರಯೋಗಗಳು ಅದ್ಭುತಮ್ಮ. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಆ್ಯಂಕರಿಂಗ್ ಆಗಲಿ, ನಿಮ್ಮ ಸಾಹಿತ್ಯ ಎಲ್ಲವೂ ನಿಮ್ಮದು ಅದ್ಭುತವಾಗಿದೆ. ಇಲ್ಲಿ ಇಷ್ಟು ಜನರ ಆಶೀರ್ವಾದ ಮಾತ್ರ ಅಲ್ಲ, ಲಕ್ಷಾಂತರ ಅಭಿಮಾನಿಗಳು ನಿಮಗಿದ್ದಾರೆ. ದೇವರು ನಿಮ್ಮನ್ನು ಯಾವತ್ತೂ ಚೆನ್ನಾಗಿಟ್ಟಿರಲಿ. ನಿಮಗೆ, ನಿಮ್ಮ ಕುಟುಂಬಕ್ಕೆ ನನ್ನ ಶುಭ ಹಾರೈಕೆಗಳು. ದೇವರು ಒಳ್ಳೇದು ಮಾಡಲಿ. ಇವತ್ತು ನಾನು ಇಷ್ಟೇ ಹೇಳೋದು, ಭಾರತೀಯ ಸಂಸ್ಕೃತಿ ಮೂಲ ಇರುವಂಥದ್ದೇ ಭಕ್ತಿಯಲ್ಲಿ ಮತ್ತು ಪ್ರೀತಿಯಲ್ಲಿ ಮತ್ತು ನೀತಿಯಲ್ಲಿ. ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಭಗವಂತ ಒಬ್ಬರೇ, ನಾಮ ಹಲವು. ಎಲ್ಲರನ್ನ ಪ್ರೀತಿಸೋಣ. ಈ ಕ್ಷಣ ಮಾತ್ರ ಸತ್ಯ ನಮಗೀಗ. ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಗೊತ್ತಿಲ್ಲ. ಇರುವ ಕ್ಷಣದಲ್ಲಿ ಎಲ್ಲರನ್ನ ಪ್ರೀತಿಸೋಣ. ಇದು ನಮ್ಮ ತಂದೆ ತಾಯಿ ಹೇಳಿಕೊಟ್ಟ ಸಂಸ್ಕಾರ, ಆ ಪ್ರೀತಿಯ ಸಂಸ್ಕಾರ, ಭಕ್ತಿಯ ಸಂಸ್ಕಾರ. ನೋಡಿ, ಕೃಷ್ಣನಿಗೆ ಶರಣಾಗಿ ಬಿಟ್ಟಿದ್ದಾರೆ ನಮ್ಮ ಶುಭಶ್ರೀಯವರು. ನಾವು ಮಾಡೋ ಕೆಲಸದಲ್ಲಿ ಭಕ್ತಿ, ಗುರು ಹಿರಿಯರಲ್ಲಿ ಭಕ್ತಿ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಇದೆಲ್ಲ ನಮ್ಮ ಸಂಸ್ಕೃತಿ ಭಕ್ತಿ. ಇದೆಲ್ಲ ಇದ್ದು ನೀತಿ ಇಲ್ದಿದ್ರೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಕ್ತಿ, ಪ್ರೀತಿ, ನೀತಿಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಅದು ಕನ್ನಡದ ಸಂಸ್ಕೃತಿ, ಅದು ಶುಭಶ್ರೀಯವರ ಸಂಸ್ಕೃತಿ ಮತ್ತು ಇಲ್ಲಿರೋ ಎಲ್ಲ ಬಂಧುಗಳ ಸಂಸ್ಕೃತಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಾನು ಸ್ವಲ್ಪ ಕಾರ್ಯಕ್ರಮದ ಒತ್ತಡದಲ್ಲಿದ್ದೀನಿ. ನಿಮ್ಮ ಪರ್ಮಿಷನ್ ತಗೊಂಡು ಹೋಗ್ತೀನಿ. ಅದು ಖಂಡಿತ ನೀವು ಕ್ಷಮಿಸ್ತೀರಿ ಅಂತ ನಾನು ಭರವಸೆ ಇದೆ. ಯಾಕೆಂದರೆ ಅನಿವಾರ್ಯವಾಗಿ ಹೋಗಲೇಬೇಕಾಗಿದೆ. ಎಲ್ಲರಿಗೂ ಶುಭವಾಗಲಿ. ಹೀಗೆ ಮುಂದೆ ಸಾಗೋಣ. ಮಂಡ್ಯದ ನನ್ನ ಬಾಂಧವ್ಯ ಇನ್ನಷ್ಟು ಹೆಚ್ಚಾಗ್ತದೆ. ನಾನು ನಿಮ್ಮ ಒಂದು ಕುಟುಂಬದಲ್ಲಿ ನಾನು ಸೇರಿಕೊಂಡಿದ್ದೀನಿ. ಪ್ರೀತಿ ಎಂಬ ದೈವವೇ ನಮಗಾಧಾರ. ಹಳೆ ಗೀತೆ ಎಷ್ಟು ಚೆನ್ನಾಗಿ ನೋಡಿ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಈ ಆನಂದ ಸಾಗರ ಹೀಗೆ ಆನಂದದಿಂದ ಸಾಗ್ತಾ ಇರಲಿ. ಒಂದು ಹಾಡನ್ನು ಹಾಡಲೇಬೇಕು ನಾನು. ಭಾಳ ಖುಷಿ ಕೊಟ್ಟ ಹಾಡು ಒಂದು ನನಗೆ.
ನಮ್ಮ ಶುಭಶ್ರೀ ಅವರ ರಚನೆ. ಜೋರಾಗಿ ಚಪ್ಪಾಳೆ ಕೊಡಿ ಅವರಿಗೆ ಇನ್ನೊಂದು ಸಲ. ದೇವ ದೇವ ನಿನಗೆ ಶರಣು, ನನ್ನದೆಲ್ಲವೂ ನಿನ್ನದು, ಕಣ್ಣ ಪೊರೆಯ ಹರಿದು ನೀನು ಒಳಗೆ ಕಾಂತಿಯ ತುಂಬಿಸು. ದೇವ ದೇವ ನಿನಗೆ ಶರಣು, ನನ್ನದೆಲ್ಲವೂ ನಿನ್ನದು, ನನ್ನದೆಲ್ಲವೂ ನಿನ್ನದು, ಕಣ್ಣ ಪೊರೆಯ ಹರಿದು ನೀನು ಒಳಗೆ ಕಾಂತಿಯ ತುಂಬಿಸು, ಒಳಗೆ ಕಾಂತಿಯ ತುಂಬಿಸು. ಮನದ ಹಮ್ಮನು ತೂರಿ ಹಾರಿಸಿ ಎನ್ನ ಹಗುರ ತೇಲಿಸು, ಮನದ ಹಮ್ಮನು ತೂರಿ ಹಾರಿಸಿ ಎನ್ನ ಹಗುರ ತೇಲಿಸು. ಅತ್ತ ಇತ್ತ ಹರಿವ ಚಿತ್ತವ ನಿನ್ನ ಪ್ರೀತಿಗೆ ನಿಲುಕಿಸು, ನಿನ್ನ ಪ್ರೀತಿಗೆ ನಿಲುಕಿಸು, ನಿನ್ನ ಪ್ರೀತಿಗೆ ನಿಲುಕಿಸು. ದೇವ ದೇವ ನಿನಗೆ ಶರಣು. ಹೂವು ಮಂತ್ರದ ಹೊದಿಕೆ ಜಾರಿಸಿ, ಹೂವು ಮಂತ್ರದ ಹೊದಿಕೆ ಜಾರಿಸಿ ನನ್ನ ಒಳಗೆ ಸೇರಿಕೋ, ನನ್ನ ಒಳಗೆ ಸೇರಿಕೋ. ಕಲ್ಲಿನೊಳಗಿಂ ನಿನ್ನ ಬಿಡಿಸಿ, ಎಷ್ಟು ಅದ್ಭುತವಾಗಿದೆ ನೋಡಿ. ಕಲ್ಲಿನೊಳಗಿಂ ನಿನ್ನ ಬಿಡಿಸಿ ಎನ್ನ ಹೃದಯದೆ ನಿರುಕಿಸು, ಎನ್ನ ಹೃದಯದೆ ನಿರುಕಿಸು. ದೇವ ದೇವ ನಿನಗೆ ಶರಣು, ನಿನಗೆ ಶರಣು. ಎಲ್ಲ ಎಲ್ಲೆಯ ಗಾಳಿಗೊಪ್ಪಿಸಿ ಒಲವಧಾರೆ ಹರಿಸಿಬಿಡು. ಜೀವದೇವ 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 ಜೀವದೇವ, ನಾನು ನೀನು ಬೇರೆ ಏನು. ನಿನ್ನದೆಲ್ಲವೂ ನನ್ನದು, ನನ್ನದೆಲ್ಲವೂ ನಿನ್ನದು, ನಿನ್ನದೆಲ್ಲವೂ ನನ್ನದು, ನನ್ನದೆಲ್ಲವೂ ನಿನ್ನದು, ನಿನ್ನದೆಲ್ಲವೂ ನನ್ನದು, ನನ್ನದೆಲ್ಲವೂ ನಿನ್ನದು. ಅದ್ವೈತದ ಸುಂದರವಾದ ಆ ಉತ್ಕಟ ಸ್ಥಿತಿಗೆ ಹೋಗಿದ್ದಾರೆ ನಮ್ಮ ಶುಭಶ್ರೀಯವರು. ಆ ಕೃಷ್ಣ ಒಳ್ಳೆಯದು ಮಾಡಲಿ, ನಮಗೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಈ ದಿವಸ ಇಲ್ಲಿ ನಾನು ಕಳೆದ ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ ಸವಿದಿದ್ದೇನೆ. ಐ ವಿಲ್ ಡೆಫಿನೆಟ್ಲಿ ಚೆರಿಶ್ ದ ಸ್ವೀಟ್ ಮೆಮರೀಸ್ ಆಫ್ ಟುಡೇಸ್ ಫಂಕ್ಷನ್ ಫಾರ್ ಎ ವೆರಿ ಲಾಂಗ್ ಟೈಮ್. ಇಂಥ ಒಂದು ಪ್ರೀತಿಯ ವಾತಾವರಣ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಸನ್ಮಂಗಲವಾಗಲಿ. ನನ್ನ ಎಲ್ಲ ಬಂಧುಗಳಿಗೂ ಮತ್ತೊಮ್ಮೆ ವಂದಿಸಿ ಪ್ರೀತಿಯಿಂದ ಬರಮಾಡಿಕೊಂಡ ಶುಭಶ್ರೀಯವರಿಗೆ ಶರಣು, ಧನ್ಯವಾದ, ನಮಸ್ಕಾರ. ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ನೀವು ಬೇಡ ಅಂದರೂ ಮಂಡ್ಯಕ್ಕೆ ಬಂದೇ ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ. ಸಾರನ್ನೆಲ್ಲ ತುಂಬ ಮಾತಾಡಿಸೋದಿದೆ. ನಾನು ಇನ್ನೊಂದು ಸಲ ನಿಮ್ಮನ್ನೆಲ್ಲ ಇನ್ನೊಂದು ಸಲ ನೋಡೋ ಅವಕಾಶ ಆಗಲಿ ನನಗೆ ಅಂತ ಹಾರೈಸ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ಇಷ್ಟು ಸುಂದರವಾದ ನಿರೂಪಣೆ ಕೇಳಿ ನನಗೆ ಹೃದಯ ತುಂಬಿ ಬಂತಪ್ಪ. ಕೆಟ್ಟ ಕನ್ನಡ ಕೇಳಿ ಕೇಳಿ ಸಾಕಾಗಿದೆ ಬಂಧುಗಳೇ. ಕೆಟ್ಟ ಕನ್ನಡ ಬೆಂಗಳೂರಲ್ಲಂತೂ ಭಾಳಷ್ಟು ಕಡೆ ನೋಡ್ತೀನಿ ನಾನು. ಅದು ಭಾಷೆ ನಮ್ಮ ಕನ್ನಡದ ಕೊಲೆ ಆಗ್ತಾ ಇರ್ತದೆ. ನಿಜವಾಗಿ ನೀವು ಆಲೋಚನೆ ವಿಮರ್ಶೆ ಮಾಡಿ. ಇಷ್ಟು ಸುಂದರ ನಿರೂಪಣೆ ನಮ್ಮ ರಾಜು ಅವರಿಗೆ, ನನ್ನ ಪುಟ್ಟ ತಮ್ಮ, ಭಾಳ ಖುಷಿ ಆಯಿತು. ಹೀಗೆ ಮುಂದುವರೆದ್ವಿ ಸರ್. ಆಮೇಲೆ ಪ್ರಾರ್ಥನೆ ಭಾಳ ಚೆನ್ನಾಗಿತ್ತಮ್ಮ, ತುಂಬ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದೆ. ನಾನು ಹೇಳಿಕೊಟ್ಟ ಸಮಯ ಇಲ್ಲ ನನಗೆ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಬಹುಮುಖ ಪ್ರತಿಭೆಯನ್ನು ಕುರಿತು ಪ್ರಶಂಸೆಯ ಮಾತುಗಳನ್ನಾಡಿದ ಮಂಡ್ಯ ಸಂಸ್ಕೃತಿಯ ನಾಡು ಅಂತ ಹೇಳುವ ಮೂಲಕ ಮಂಡ್ಯ ಪ್ರೀತಿಯನ್ನು ವ್ಯಕ್ತಪಡಿಸಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಒಂದು ಗೀತೆಯನ್ನು ಹಾಡಿ ನಮ್ಮನ್ನು ವಿಸ್ಮಯಗೊಳಿಸಿದಂಥ ಶಶಿಧರ್ ಕೋಟೆಯವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಮಂಜುಳಾ ಜಯಪ್ರಕಾಶ್ ಗೌಡರು ಸಾಹಿತ್ಯದಲ್ಲಿ ಅಪಾರ ಆಸಕ್ತಿಯನ್ನು ಉಳ್ಳಂಥ ಸಾಹಿತಿಗಳು. ಮೇಡಮ್ ಅವರು ಶ್ರೀ ರಾಮಾಯಣ ದರ್ಶನ ಮತ್ತು ಸ್ತ್ರೀ ಸಂವೇದನೆ ಹಾಗೂ ಕೂಟು ಕುಟುಂಬದಲ್ಲಿ ಹೆಣ್ಣು ಅನ್ನುವಂಥ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಅನುದಿನವೂ ಅಭಿಜ್ಞಾನ ಕಥಾ ಸಂಕಲನವನ್ನು ಬಿಡುಗಡೆ ಮಾಡಲಿದ್ದಾರೆ. ದಯಮಾಡಿ ಈ ಕೈಂಕರ್ಯದಲ್ಲಿ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರು ಭಾಗಿಯಾಗಬೇಕು ಅಂತ
ಮನವಿ ಮಾಡ್ತೀನಿ. ಪುಸ್ತಕ ಬಿಡುಗಡೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀಮತಿ ಮಂಜುಳಾ ಜಯಪ್ರಕಾಶ್ ಗೌಡರಿಗೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಶ್ರೀಯುತ ಶಶಿಧರ ಕೋಟೆ ಬೆಂಗಳೂರವರು ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ಸಮಾರಂಭದಿಂದ ತೆರಳುತ್ತಾ ಇರುವ ಕಾರಣ ಅವರಿಗೆ ವೇದಿಕಾ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ. ಗೌರವವನ್ನು ಸ್ವೀಕಾರ ಮಾಡಿದಂಥ ಶ್ರೀಯುತ ಶಶಿಧರ ಕೋಟೆ ಬೆಂಗಳೂರು ಖ್ಯಾತ ಗಾಯಕರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳು. ಯನ್ನು ನೆರವೇರಿಸಿಕೊಟ್ಟಂಥ ಶ್ರೀಮತಿ ಮಂಜುಳಾ ಜಯಪ್ರಕಾಶ್ ಗೌಡರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ತೀನಿ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತು ಮುಂದೆ ಇರುವ ಸಭಿಕರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಶುಭಶ್ರೀ ಮೇಡಮ್ ನನ್ನನ್ನು ಯಾತಕ್ಕೆ ಇದಕ್ಕೆ ಆಹ್ವಾನಿಸಿದ್ರು ಪುಸ್ತಕ ಬಿಡುಗಡೆಗೆ ಅಂತ ಸ್ವಲ್ಪ ಆಶ್ಚರ್ಯನೂ ಆಯಿತು ನನಗೆ. ಏಕೆಂದರೆ ನನ್ನ ಮತ್ತು ಅವರ ಪರಿಚಯ ತೀರಾ ಇತ್ತೀಚೆಗೆ ಒಂದು 2 ವರ್ಷಗಳ ಹಿಂದೆ ಆಗಿದ್ದು. ಆದರೆ ಯಾಕೆ ನನಗೆ ಅವರು ಗಮನ ಸೆಳೆದ್ರು ಅಂತ ಹೇಳಿದ್ರೆ, ನಾನು ಗ್ರಾಮಾಯಣ ದರ್ಶನಂ ಗಮಕ ವಾಚನನ ಪ್ರತಿ ವರ್ಷ ಕುವೆಂಪು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕರ್ನಾಟಕ ಸಂಘದಲ್ಲಿ ವಾಚನ ಏರ್ಪಡಿಸ್ತಾರೆ. ಅದು ನನ್ನ ಆಸಕ್ತಿಯ ಕಾರ್ಯಕ್ರಮಗಳಲ್ಲಿ ಒಂದು. ಹಾಗಾಗಿ ದಿನಾನೂ ಬಂದು ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ನೋಡಿದ್ರೆ ಒಂದು ದಿವಸ ಶುಭಶ್ರೀ ಅವರನ್ನ ಮುಂಚೆ ನೋಡಿದ್ದೆ, ನಿರೂಪಕಿಯಾಗಿ ನೋಡಿದ್ದೆ. ಆದರೆ ಅವರು ಹೆಚ್ಚು ಗಮನ ಸೆಳೆದಿಲ್ಲ, ಚೆನ್ನಾಗಿ ಮಾಡ್ತಾರೆ ಅಂತ ಅಷ್ಟೇ ನನ್ನ ಭಾವನೆ ಆಗಿತ್ತು. ಆದರೆ ರಾಮಾಯಣ ದರ್ಶನಂ ವಾಚನ ಅವರ ಧ್ವನಿಯಲ್ಲಿ ಕೇಳಿದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಎಷ್ಟು ಸ್ಫುಟವಾಗಿ ಮತ್ತು ಕವಿಯ ಆಶಯಕ್ಕೆ ಭಂಗ ಬರದ ಹಾಗೆ ಆ ಧ್ವನಿಯ ಏರಿಳಿತಗಳನ್ನು ಅಷ್ಟು ಚೆನ್ನಾಗಿ ಅವರು ಹಾಡಿದ್ರು. ಹಾಡು ಮುಗಿದ ಮೇಲೆ ನಾನು ಅವ್ರಿಗೆ ವಿಶ್ ಮಾಡಿದೆ, ತುಂಬ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಚೆನ್ನಾಗಿತ್ತು ವಾಚನ, ತುಂಬ ಅಭ್ಯಾಸನೂ ಮಾಡಿದ್ದೀರ, ರಾಗ ಸಂಯೋಜನೆಯೂ ಚೆನ್ನಾಗಿತ್ತು ಅಂತ ಸಂತೋಷಪಟ್ಟರು ಅವರು. ಆಮೇಲೆ ಹೋದ್ಮೇಲೆ ನೀವು ನನಗೆ ಚೆನ್ನಾಗಿ ಒಳ್ಳೆಯ ಮಾತು ಹೇಳಿದ್ರಿ ಅಂತ ಸಂತೋಷನೂ ಪಟ್ಟರು. ಅದಾದ ನಂತರ ವಾಟ್ಸಪ್ಪಲ್ಲಿ ಅವರು ನನ್ನ ಗ್ರೂಪ್ಗೆ ಸೇರಿಕೊಂಡ್ರು. ಆವಾಗ ನಾನು ಏನು ಗಮನಿಸಿದೆ ಅಂದರೆ ಅವರು ಮೂಲತಃ ಒಬ್ಬ ಬ್ಯಾಂಕ್ ಉದ್ಯೋಗಿ. ಆದರೆ ಹೆಚ್ಚಾಗಿ ಅವರು ಗುರುತಿಸ್ಕೊಂಡಿರೋದು ಸಾಹಿತ್ಯ ಮತ್ತು ಸಂಗೀತದಲ್ಲಿ. ಅದು ಆಶ್ಚರ್ಯ ಆಯಿತು, ಏಕೆಂದರೆ ಎರಡೂ ಒಬ್ಬರಲ್ಲಿ ಇರುವಂಥದ್ದು ಕಷ್ಟನೇ. ಒಂದೊಂದೇ ಬದುಕಿನ ಸಾರ್ಥಕತೆಗೆ ಮೂಲ ಆಗುವಂಥ ಇದರ ಸಂದರ್ಭದಲ್ಲಿ ಇವರು ಎರಡನ್ನೂ ಒಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಸಂಗೀತನ ಅಷ್ಟು ಚೆನ್ನಾಗಿ ಹಾಡ್ತಾರೆ. ನಾನು ಅವ್ರ ಸಾಹಿತ್ಯ ಹೆಚ್ಚು ಓದಿಲ್ಲ, ಸಣ್ಣ ಪುಟ್ಟ ವಾಟ್ಸಪ್ಪಲ್ಲಿ ಅವರು ಬರೆಯೋವಂಥ ಘಟನೆಗಳನ್ನು ಗಮನಿಸಿದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆ ಹಾಗೆ ಅನ್ನಿಸ್ತು ಅಂತಂದರೆ, ಸಾಮಾನ್ಯವಾಗಿ ನಾನು ಹಳ್ಳಿಯಲ್ಲಿರೋದ್ರಿಂದ ನಾನು ಬ್ಯಾಂಕ್ಗೆ ಹೋದಾಗ ಮಹಿಳಾ ಗ್ರಾಹಕರಿಗೆ ಯಾವ ರೀತಿಯಲ್ಲಿ ವರ್ತಿಸ್ತಾರೆ ಬ್ಯಾಂಕಲ್ಲಿ ಅನ್ನೋದು ತುಂಬ ಕಟುವಾದ ಕೆಲವು ಅನುಭವಗಳನ್ನು ನಾನು ನನ್ನ ಹಳ್ಳಿಯ ಹೆಂಗಸರಿಂದ ಕೇಳಿದ್ದೆ. ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಮತ್ತು ತುಂಬ ಕಾಯಿಸ್ತಾರೆ, ಗಂಟೆಗಟ್ಟಲೆ ಹೋಗಬೇಕು, ನಮಗೆ ಕೆಲಸದ್ದೆಲ್ಲ ಎಷ್ಟು ನಿಮಗೆ ಗೊತ್ತಿದೆ, ಎಷ್ಟು ಒತ್ತಡದಲ್ಲಿ ನಾವು ಹೋಗ್ತೀವಿ, ಯಾವ ಥರದಲ್ಲಿ ವ್ಯವಹಾರ ಮಾಡ್ತಾರೆ ನಮ್ಮ ಜೊತೆಯಲ್ಲಿ ಅಂತಂತ. ನನಗೆ ಅವಾಗ ಏನು ಹೀಗೆ ಮಾಡೋದು ಅಂತ. ಆದರೆ ಇವರು ತಮ್ಮ ಬ್ಯಾಂಕ್ನ ಉದ್ಯೋಗದ ವೇಳೆಯಲ್ಲಿ ಗಮನಿಸಿದಂಥ ಕೆಲವು ಸಣ್ಣ ಪುಟ್ಟ ಸಂಗತಿಗಳನ್ನು ವಾಟ್ಸಪ್ಪಲ್ಲಿ ಒಂದು ಲೇಖನದ ಮೂಲಕ ಹಂಚ್ಕೊಳ್ತಾ ಇದ್ರು. ಅದನ್ನು ಓದ್ತಾ ನನಗೆ ಆಶ್ಚರ್ಯನೂ ಆಯಿತು, ತುಂಬ ಸಂತೋಷವೂ ಆಯಿತು. ಇಷ್ಟು ಚೆನ್ನಾಗಿ, ಏಕೆಂದರೆ ಬ್ಯಾಂಕ್ಗೆ ಬರೀ ದುಡ್ಡು ಕೊಡೋದಾಗಲಿ ಟ್ರಾನ್ಸಾಕ್ಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಬರುವಂಥ ಗ್ರಾಹಕರ ಮನಸ್ಥಿತಿ ಹೇಗಿರುತ್ತೆ, ಯಾವ ನೋವಿನಲ್ಲಿ ಅವ್ರು ಬಂದಿರ್ತಾರೆ, ಅಥವಾ ಅವರ ಹಿನ್ನೆಲೆ ಏನು ಅಂತನ್ನೋವಂಥ ಸೂಕ್ಷ್ಮವಾಗಿ ಗಮನಿಸುವಂಥ ಒಂದು ಅವರ ಜ್ಞಾನ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಏಕೆಂದರೆ 1-2-3 ಅನುಭವಗಳನ್ನು ಅವರು ಹಂಚ್ಕೊಂಡಿದ್ರು. ಎಷ್ಟು ವೇದನೆಯಲ್ಲಿ ಅವರು ಒಡವೆಗಳನ್ನು ಇಡೋದಕ್ಕೆ ಬಂದಿದ್ದರು, ಅದಕ್ಕೆ ಹಿನ್ನೆಲೆ ಏನು, ಯಾಕೆ ಅವರು ಆ ಮನಸ್ಥಿತಿಯಲ್ಲಿ ಇದ್ದಾರೆ, ಅದ್ರ ಪರಿಣಾಮಗಳು ಏನಾಯಿತು ಅಂತ. ಮತ್ತು ಇನ್ನು ಕೆಲವರು ಅವರನ್ನು ಹುಡ್ಕೊಂಡು ಪರ್ಟಿಕ್ಯುಲರಾಗಿ ಅವ್ರ ಹತ್ರನೇ ಹೋಗಬೇಕು ನಾವು ಶುಭಶ್ರೀ ಅವ್ರ ಹತ್ರ ಅಂತ. ಯಾಕೆ ಅಂದರೆ ಅವರಷ್ಟು ಚೆನ್ನಾಗಿ ಮಾತಾಡಿಸಿ ಅವರ ಒಂದು ಬ್ಯಾಂಕ್ನ ವ್ಯವಹಾರಗಳಿಗೆ ಸ್ಪಂದಿಸುವಂಥ ಮನೋಭಾವನ ಅವರು
ಇಟ್ಕೊಂಡಿರೋದ್ರಿಂದನೇ ಕೇಳ್ಕೊಂಡು ಬರ್ತಾರೆ. ಅವಾಗ ಒತ್ತಡನೂ ಸಹಜವಾಗಿ ಅವರಿಗೆ ಜಾಸ್ತಿ ಆಗುತ್ತೆ. ಆದರೆ ಎಷ್ಟು ಜನಕ್ಕೆ ಈ ಥರ ಅನುಭವಗಳಿದೆ? ಯಾರು ತಮ್ಮ ಕೆಲಸದಲ್ಲಿ ಇನ್ನೊಬ್ಬರ ಮನೋಭಾವವನ್ನು, ತಮ್ಮ ಬಳಿಗೆ ಬರುವಂಥವರ ಮನೋಭಾವವನ್ನು ಎಷ್ಟು ಜನ ಗಮನಿಸ್ತಾರೆ, ಗುರುತಿಸ್ತಾರೆ, ಅಥವಾ ಸೂಕ್ಷ್ಮತೆಯಿಂದ ಅದಕ್ಕೆ ಸ್ಪಂದಿಸ್ತಾರೆ ಅನ್ನೋದು ಇವತ್ತು ಸೂಕ್ಷ್ಮ ಸಂವೇದನೆಗಳನ್ನೇ ಕಳೆದುಕೊಂಡಿರುವಂಥ ನಿಜ ಹೇಳಬೇಕು ಅಂದರೆ ಅಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಇವತ್ತಿನ ಸಮಾಜ ನೋಡಿದಾಗ ನನಗೆ ಯಾಕೋ ಅದು ಅನಿಸುತ್ತೆ. ಆದರೆ ಅಂಥವರ ಮಧ್ಯದಲ್ಲಿ ಇಂಥವರು ಇದ್ದಾರಲ್ಲ, ಅದು ನಿಜಕ್ಕೂ ಖುಷಿ ಕೊಡುವಂಥದ್ದು. ಯಾಕೆ ನಮಗೆ ಸೂಕ್ಷ್ಮ ಸಂವೇದನೆಗಳಿಂದ ಹೊರತಾಗ್ತಾ ಇದ್ದೀವಿ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೇ ಇರೋವಂಥ ಒಂದು ಸಮಾಜನ ನಾವು ಸೃಷ್ಟಿ ಮಾಡ್ತಾ ಇದ್ದೀವ, ಅಥವಾ ಸೃಷ್ಟಿ ಆಗಿರೋದಕ್ಕೆ ನಾವು ಯಾವ ರೀತಿ ಸ್ಪಂದಿಸ್ತಾ ಇದ್ದೀವಿ ಅಂತ ಅನ್ನೋದನ್ನು ನನಗೆ ಕೆಲವೊಮ್ಮೆ ಗೊಂದಲನ ಉಂಟು ಮಾಡುತ್ತೆ. ಅಂಥದ್ರ ಮಧ್ಯದಲ್ಲಿ ಶುಭಶ್ರೀ ಅವರು ನನಗೆ ಹೆಚ್ಚಾಗಿ ನನಗೆ ಕಾಡಿದ್ದು ಅದು ಅವರ ಒಂದು ಮಾನವೀಯ ನೆಲೆಯಲ್ಲಿ ಗ್ರಾಹಕರ ಜೊತೆಯಲ್ಲಾಗಲಿ ಮತ್ತೊಬ್ಬರ ಬಗೆಯಲ್ಲಾಗಲಿ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಸೌಜನ್ಯದಿಂದ ನಡೆದುಕೊಳ್ಳೋದು. ಇದು ಉತ್ಪ್ರೇಕ್ಷೆ ಅಂತಂತೂ ನಾನೇನು ಹೇಳ್ತಾ ಇಲ್ಲ, ಏಕೆಂದರೆ ನಾನು ಅವರ ಜೊತೆ ಕೆಲವೊಂದು ಮಾತುಕತೆಗಳಲ್ಲಿ ಮತ್ತು ಅವರ ಅನುಭವಗಳನ್ನು ಲೇಖನದ ಮೂಲಕ ಹಂಚ್ಕೊಂಡಿರೋವಂಥದ್ರಲ್ಲಿ ಇಂಥದ್ರಲ್ಲಿ ನಾನು ಗುರುತಿಸಿದ್ದೀನಿ. ಮತ್ತು ಇನ್ನೊಂದು ನನಗೇನು ಅನಿಸುತ್ತೆ ಅಂದರೆ ಅತ್ಯಂತ ಕಲಾತ್ಮಕವಾಗಿ ಅವರು ತಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ ಅಂತ. ಇದಕ್ಕೆ ಒಂದು ಸಣ್ಣ ಒಂದೆರಡು ಉದಾಹರಣೆಗಳನ್ನು ಅವರ ಅನುಮತಿ ಪಡೆಯದೇ ನಾನು ಹೇಳ್ತಾ ಇದ್ದೀನಿ, ತಪ್ಪಾಗುತ್ತೋ ಏನೋ ಗೊತ್ತಿಲ್ಲ. ಅವರು ಗಣೇಶ ಹಬ್ಬದಲ್ಲಿ ಒಂದು ಗಣೇಶನ ಕೂರಿಸಿ ಅದರದ್ದು ಒಂದು ಫೋಟೋ ತೆಗೆದು ವಾಟ್ಸಪ್ಗೆ ಹಾಕಿದ್ರು. ಅದು ನೋಡಿದ್ರೆ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಗಣೇಶನ ಎಲ್ಲರೂ ಕೂರಿಸ್ತಾರೆ, ಎಲ್ಲರೂ ಅಲಂಕಾರ ಮಾಡ್ತಾರೆ, ಎಲ್ಲ ಸರಿ. ಆದರೆ ಅಲ್ಲಿಯ ಕಲಾತ್ಮಕತೆ ಇತ್ತು. ಗಣೇಶನ ಕೂರಿಸಿರೋದು, ಆ ಮಂಟಪ ಕಟ್ಟಿರೋದಾಗಲಿ, ಆ ನೈವೇದ್ಯಗಳನ್ನು ಅವರಿಟ್ಟು ಅದಕ್ಕೆ ಅಲಂಕಾರ ಮಾಡಿರೋದಾಗಲಿ, ಅದನ್ನು ನೋಡಿದಾಗ ನನಗೆ ಎಷ್ಟು ಆಶ್ಚರ್ಯನೂ ಆಯಿತು. ಆಮೇಲೆ ಅವ್ರಿಗೊಂದು ಮೆಸೇಜ್ ಹಾಕ್ತೆ ನಾನು, ನೀವು ಇಷ್ಟೊಂದು ಕಲಾತ್ಮಕವಾಗಿ ಇಷ್ಟು ಸುಂದರವಾಗಿ ಕೂರಿಸಿರೋದು ನೋಡೇ ನನಗೆ ಸುಸ್ತಾಗ್ಬಿಟ್ಟಿದ್ದೀನಿ ಅಂತ. ಆ ರೀತಿಯಲ್ಲಿ ಅವರ ಪ್ರತಿಯೊಂದು ಕೆಲಸದಲ್ಲೂ, ಏಕೆಂದರೆ ನಾನು ಅವ್ರ ಸಾಹಿತ್ಯ ತುಂಬ ಈಗ ಕೇಳ್ತೀನಿ, ಮತ್ತು ಮುಂಚೆನೂ ಅವರು ಪುಸ್ತಕಗಳೆಲ್ಲ ಬಂದಿದೆ, ನಾನು ಹೆಚ್ಚಾಗಿ ಅದನ್ನು ಓದಿಲ್ಲ. ಆದರೂ ಇಷ್ಟೊಂದು ಸಾಹಿತ್ಯದಲ್ಲೂ ಸಂಪರ್ಕ ಇಟ್ಕೊಂಡು ಸೂಕ್ಷ್ಮ ಸಂವೇದಿಯಾಗಿ ಮತ್ತು ಮಾನವೀಯ ನೆಲೆಯಲ್ಲಿ ಜನಗಳ ಜೊತೆ ವ್ಯವಹಾರನ ಸೌಜನ್ಯದಿಂದ ಮಾಡೋವಂಥವ್ರು ಎಷ್ಟು ಜನ ನಮಗೆ ಇವತ್ತು ಬೆರಳೆಣಿಕೆಯಲ್ಲಿ ಸಿಗ್ತಾರೆ. ಅಂಥವರಲ್ಲಿ ನಾನು ಗುರುತಿಸಿರೋದು ಶುಭಶ್ರೀ ಅವರೊಬ್ಬರು. ಅವರಿಗೆ ನಿಜವಾಗ್ಲೂ ಒಳ್ಳೆಯದಾಗತ್ತೆ. ಮತ್ತು ಈ ಒಂದು ಸಂದರ್ಭ, ಏಕೆಂದರೆ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಎಸ್.ಬಿ. ಶಂಕರೇಗೌಡರು ತುಂಬ ಸಮರ್ಥವಾಗಿ ಸುಂದರವಾಗಿ ಮಾತಾಡ್ತಾರೆ, ಅವ್ರ ಮಾತನ್ನು ಕೇಳೋಣ. ಹಾಗಾಗಿ ನಾನು ಅವ್ರ ಬಗ್ಗೆ ನನಗೇನು ಅನ್ನಿಸ್ತು, ಮತ್ತು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಇನ್ನಷ್ಟು ಪುಸ್ತಕಗಳಾಗಲಿ ಸಂಗೀತಗಳಾಗಲಿ ಅವರಿಂದ, ಶುಭಶ್ರೀ ಅವರಿಂದ ಹೊರಬರಲಿ, ನಾವೆಲ್ಲರೂ ಅದನ್ನು ಪಡ್ಕೊಂಡು ಆನಂದಿಸೋಣ ಅಂತಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ವ್ಯಕ್ತಿತ್ವ, ಸಾಹಿತ್ಯ ಹಾಗೂ ಸಾಮಾಜಿಕ ನಂಟಿನ ಕುರಿತು ಮಾತನಾಡಿ ಅವರಿಗೆ ಶುಭವನ್ನು ಕೋರಿದಂಥ ಶ್ರೀಮತಿ ಮಂಜುಳಾ ಜಯಪ್ರಕಾಶ್ ಗೌಡರಿಗೆ ಧನ್ಯವಾದಗಳು. ಶ್ರೀಯುತ ಡಾಕ್ಟರ್ ಎಸ್.ಬಿ. ಶಂಕರಗೌಡರು ನಮ್ಮ ಮಂಡ್ಯದ ಶಂಕರಗೌಡ B.Ed ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು ಮತ್ತು ಖ್ಯಾತ ವಾಗ್ಮಿಗಳು. ಇವರು ಇತಿಹಾಸ ಮತ್ತು ಪೌರನೀತಿ ಬೋಧನೆ ಅನ್ನುವಂಥ ಕೃತಿಯನ್ನು ಹಾಗೂ ನಮ್ಮ ಶಿಕ್ಷಣ ಆಯ್ದ ಲೇಖನಗಳು ಅನ್ನುವಂಥ ಕೃತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಈಗ ಅನುದಿನವೂ ಅಭಿಜ್ಞಾನ ಕಥಾ ಸಂಕಲನವನ್ನು ಕುರಿತು ಮಾತನಾಡಲಿದ್ದಾರೆ.
ದೂರನೆ ಹೊತ್ತರು ಅಮ್ಮನ ಮುದ್ದು ಬೆನ್ನೆಯ ಮೆತ್ತು ಮನವನು ಕದ್ದು ದೂರನೆ ಹೊತ್ತರು ಅಮ್ಮನ ಮುದ್ದು ಒಲ್ಲನೆ ಬೇಕೆಂದು ಗೋಗಳ ಸೈಯ ಗೊಲ್ಲನೆ ಬೇಕೆಂದು ಗೋಗಳ ಸೈಯ ಆಟಕ್ಕೆ ಬೇಕೆಂದು ಗೋಪಿಯ ಚಲೋ ಎಂಥವನು ನೀ ಶ್ರೀಕೃಷ್ಣ ಮುರಳೀಲೋಲ ಹೇ ಗೋಪಾಲ ಎಂಥವನು ನೀ ಕೃಷ್ಣ ಕೃಷ್ಣ. ಸಿಂಗಾರ ಜಾತಿಯ ಮೇರೆ ಎಲ್ಲೆಯ ತೂರೆ ಜ್ಞಾನ ಭಂಡಾರದ ಸಿರಿ ಸಿಂಗಾರ ಜಾತಿಯ ಮೇರೆ ಎಲ್ಲೆಯ ತೂರೆ ಜಗತ್ತೇ ಸಾರಿ ಜಗತ್ತೇ ಎಂಥವನು ನೀ ಕೃಷ್ಣ ಎಂಥವನು ನೀ ಶ್ರೀಕೃಷ್ಣ ಮುರಳೀಲೋಲ ಹೇ ಗೋಪಾಲ ಮುರಳೀಲೋಲ ಹೇ ಗೋಪಾಲ ಎಂಥವನು ನೀ ಕೃಷ್ಣ ಕೃಷ್ಣ. ಹಾಡಿನ ಮಾಧುರ್ಯ ಅತ್ಯಂತ ಮಧುರವಾಗಿ ಹಾಡಿದಂಥ ಗಾಯಕಿ ಶ್ರೀಮತಿ ರಾಧಿಕಾ ರಾವ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಮನವಿ. ಶ್ರೀಮತಿ ರಾಧಿಕಾ ರಾವ್ ಅವರು ವೇದಿಕೆಗೆ ಆಗಮಿಸಿ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಮನವಿ ಮಾಡ್ತಾರೆ. ಸ್ವೀಕರಿಸಿದಂಥ ಪ್ರತಿಭಾನ್ವಿತ ಗಾಯಕಿ ಶ್ರೀಮತಿ ರಾಧಿಕಾ ರಾವ್ ಅವರಿಗೆ ಧನ್ಯವಾದಗಳು. ಈಗ ಅನುದಿನವೂ ಅಭಿಜ್ಞಾನ ಕಥಾ ಸಂಕಲನ ಕುರಿತ ಮಾತು ಶ್ರೀಯುತ ಡಾಕ್ಟರ್ ಎಸ್.ಬಿ. ಶಂಕರಗೌಡರಿಂದ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಪ್ರೀತಿಸಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಬಹಳ ಸಂದರ್ಭಗಳಲ್ಲಿ ಪ್ರೀತಿಯು ಸಂಕಟವನ್ನು ತಂದುಕೊಡುತ್ತೆ ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ನಿಂತಿರೋದು ಸಾಕ್ಷಿಯಾಗಿದೆ. ಏನಕ್ಕೆ ಅಂತಂದರೆ, ನಿರಾಕರಿಸಿದಷ್ಟು ಆಹ್ವಾನಗಳು ಜಾಸ್ತಿ ಆಗ್ತಾ ಇವೆ. ಸುಭಶ್ರೀಯವರು ನನ್ನನ್ನು ಕೇಳಿದಾಗ, ಬೇಡಪ್ಪ 72 ವರ್ಷ ಆಗಿದೆ, ಮತ್ತು ಒಂದು ವಯಸ್ಸಾಗಿದೆ, ಎರಡನೇದು ನಾನು ಸಾಹಿತ್ಯದ ವಿದ್ಯಾರ್ಥಿಯಲ್ಲ, ಇನ್ಯಾರನ್ನಾದರೂ ನನಗಿಂತ ಬೆಟರ್ ಪರ್ಸನಾಲಿಟಿಯನ್ನು ಹುಡುಕಿ ಅಂತೇಳಿ ಭಾಳ ರಿಕ್ವೆಸ್ಟ್ ಮಾಡಿಕೊಂಡೆ. ಇಲ್ಲ ಸರ್, ದಯವಿಟ್ಟು ಬರಬೇಕು ಅಂತ. ಸೊ ಆ ಪ್ರೀತಿ ತುಂಬ ಇಕ್ಕಟ್ಟಿನ ಸ್ಥಿತಿಗೆ ನನ್ನನ್ನು ತಲುಪಿಸಿದೆ. ಎಷ್ಟು ನ್ಯಾಯ ದೊರಕಿಸ್ಕೊಡ್ತೀನೋ ಗೊತ್ತಿಲ್ಲ. ಮಂಜುಳಾ ಜಯಪ್ರಕಾಶ್ ಗೌಡರು ಶುಭಶ್ರೀಯವರ ಬಗ್ಗೆ ಮಾಡಿದ ಮಾತುಗಳೆಲ್ಲ 100ಕ್ಕೆ 100 ಸರಿ. ಒಂದು ಚೇತೋಹಾರಿ ವ್ಯಕ್ತಿತ್ವ. ಬ್ಯಾಂಕ್ನ ವ್ಯವಹಾರಗಳನ್ನು ಮಂಜುಳಾನವರು ಹೇಳಿದ್ರು, ಅದನ್ನು ನಾನೂ ಗಮನಿಸಿದ್ದೀನಿ, ಅದನ್ನು ಎಂಡಾರ್ಸ್ ಮಾಡ್ತೀನಿ. ಅದರಲ್ಲೂ ವಿಶೇಷವಾಗಿ ಸುಭಶ್ರೀಯವರನ್ನು ಈ ಕ್ಯಾಶ್ ಕೌಂಟ್ರಲ್ಲಿದ್ದಾಗ ನೀವು ಯಾರಾದರೂ ನೋಡಿದರೆ ಬಹಳ ಮಜಾ ಕೊಡ್ತಾರೆ.
ಕ್ಯಾಶ್ ಕೌಂಟ್ರಲ್ಲಿರೋರನ್ನ ನೀವು ಗಮನಿಸಿ. ಇಲ್ಲ, ಅದು ನಮ್ಮ ದುಡ್ಡನ್ನು ನಮಗೆ ಕೊಡ್ತಾರೋ ಅಥವಾ ಅವ್ರ ದುಡ್ಡನ್ನು ನಮಗೆ ಕೊಡ್ತಾರೋ ಅನ್ನೋ ಜಿಜ್ಞಾಸೆ ಶುರುವಾಗ್ಬಿಡುತ್ತೆ ನನಗೆ. ಮತ್ತು ಅವ್ರ ಮುಂದೆ ಇರುವ ಕೌಂಟಿಂಗ್ ಮಿಷಿನನ್ನು ಅವ್ರು ನಂಬಲ್ಲ. ಇನ್ನೊಮ್ಮೆ ನೋಡ್ತಾರೆ, ಇನ್ನೊಮ್ಮೆ ಎಣಿಸ್ತಾರೆ. ಆದರೆ ಶುಭಶ್ರೀ ಅವರು ಅಪರೂಪಕ್ಕೊಮ್ಮೊಮ್ಮೆ ಕ್ಯಾಶ್ ಕೌಂಟ್ರಲ್ಲಿ ಇರ್ತಾರೆ. ಆ ಕ್ಯಾಶ್ ಕೌಂಟ್ರ್ ಮುಂದೆ ಶಿವರಾಜ್ ಕನ್ನಡದಲ್ಲಿ ಬರೆದಿರುತ್ತೆ ನಗದು ಅಂತ. ಅಂದರೆ ಅದೇನು ನಗೋದಿಲ್ವಾ ಹೇಗೆ ಅಂತ ನಗ್ನಗ್ತಾನೆ ಕೊಡ್ತಾರೆ. ಮತ್ತು ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸಣ್ಣ ಹಾಡನ್ನು ಗುನುಗುನಿಸ್ತಾ ಆ ವ್ಯವಹಾರಗಳನ್ನು ಮಾಡ್ತಾ ಇರೋದನ್ನು ನಾನು ನೋಡಿದ್ದೀನಿ. ಯಾಕೆಂದರೆ ನನ್ನ ಹೋಮ್ ಬ್ರಾಂಚ್ನಲ್ಲಿ ಶುಭಶ್ರೀ ಅವರು ಭಾಳ ವರ್ಷಗಳಿದ್ದರು. ಕೈನು ವಿಶ್ ಮಾಡ್ತಿರ್ತಾರೆ. ಏಕಕಾಲದಲ್ಲಿ ಹಲವು ಜನರ ಜೊತೆ ಕಮ್ಯುನಿಕೇಟ್ ಮಾಡುವ ಸಾಮರ್ಥ್ಯ ಶುಭಶ್ರೀ ಅವರಿಗಿದೆ. ಹಾಗಾಗಿ ತುಂಬ ಇಕ್ಕಟ್ಟು ಬಿಕ್ಕಟ್ಟುಗಳ ನಡುವೆ ಕೆಲವು ಮಾತುಗಳನ್ನು ಇಲ್ಲಿ ದಾಖಲಿಸ್ತೇನೆ. ಕಥಾ ಸಂಕಲನಕ್ಕೆ ಪ್ರವೇಶ ಮಾಡೋಕ್ಕೆ ಮುನ್ನ ಕೃಷ್ಣನ ಹಾಡುಗಳನ್ನು, ಅದು ಪುಸ್ತಕ ಬಂದಿಲ್ವ ಮೇಡಮ್ ಅಂದೆ. ಇಲ್ಲ, ಬರೀ ಹಾಡುಗಳು ಮಾತ್ರ ಅಂತ ಹೇಳಿದ್ರು. ಒಂದು ಹಾಡುಗಬ್ಬ ತುಂಬ ಚೆನ್ನಾಗಿದೆ. ಕೃಷ್ಣ ನಮ್ಮ ಪುರಾಣಗಳಲ್ಲಿ ಬಹಳ ವರ್ಣರಂಜಿತ ವ್ಯಕ್ತಿತ್ವ. ನಿಮಗೆ ಹೇಗೆ ಬೇಕೋ ಅವರ ಚಿತ್ರಣಗಳು ಸಿಗ್ತವೆ. ಬೆಣ್ಣೆ ಕದೀತಾ ಇರೋ ಚಿತ್ರ, ಗೋವಿನ ಜೊತೆ ಇರೋ ಚಿತ್ರ, ಇತ್ಯಾದಿಗಳೆಲ್ಲ ಸಿಗ್ತವೆ. ನೂರಾರು ಜನ ಗೋಪಿಕೆಯರ ಜೊತೆಲಿರೋ ಕೃಷ್ಣ, ಕೊಳಲನ್ನು ಇಟ್ಕೊಂಡಿರೋ ಕೃಷ್ಣ, ಕೊಳಲನ್ನು ಬಿಟ್ಟು ಪಾಂಚಜನ್ಯವನ್ನು ಇಟ್ಕೊಂಡಿರೋ ಕೃಷ್ಣ, ಸಾರಥಿಯ ಕೃಷ್ಣ, ಈಗ ಎಷ್ಟೆಲ್ಲ ರೂಪಗಳಿವೆ. ನನಗೆ ಕೃಷ್ಣನ ಬಗ್ಗೆ ಶಿವರಾಜ್ ಒಂದು ಸಣ್ಣ ಏನು ಅಂತಂದರೆ, ಕೃಷ್ಣನ ಬಗ್ಗೆ ಅಂದ ತಕ್ಷಣ ನನಗೆ ಭಗವದ್ಗೀತೆ ಬರುತ್ತೆ, ಒಬ್ಬ ಮೇಷ್ಟ್ರು, ಅದರ ಮೆಥಡಾಲಜಿ ನನಗೆ ತುಂಬ ಇಷ್ಟ. ಇನ್ನೊಂದು ಬಹಳ ಮುಖ್ಯವಾದ ಒಂದು ಘಟನೆಯನ್ನು ಕೋಟ್ ಮಾಡಿ ನಾನು ಮುಂದಕ್ಕೆ ಹೋಗ್ತೇನೆ. ಏನಂತಂದರೆ, ಎಲ್ಲ ಕುರುಕ್ಷೇತ್ರ ಯುದ್ಧ ಎಲ್ಲ ಆದಮೇಲೆ ಭಾನುಮತಿಯನ್ನು ಕೃಷ್ಣ ಸಂದರ್ಶಿಸ್ತಾನೆ, ದುರ್ಯೋಧನನ ಹೆಂಡತಿ. ಭಾನುಮತಿ ಒಂದು ಪ್ರಶ್ನೆ ಕೇಳ್ತಾಳೆ ಕೃಷ್ಣನಿಗೆ, ಕೃಷ್ಣ, ನೀನು ಈ ಮಹಾಭಾರತದ ಸಂಗ್ರಾಮದಲ್ಲಿ ಎಲ್ಲರ ಮನಸ್ಸನ್ನು, ಎಲ್ಲರ ಹೃದಯವನ್ನು ಸ್ಪರ್ಶಿಸಿದೀಯಾ, ನನ್ನ ಗಂಡನನ್ನು ನೀನು ಸ್ಪರ್ಶಿಸೋದಕ್ಕೆ ಯಾಕೆ ಪ್ರಯತ್ನ ಪಡಲಿಲ್ಲ ಅಂತ. ಯಾಕೆ ವಿಫಲ ಆದೆ ಅಂತ ಅಲ್ಲ, ಯಾಕೆ ಪ್ರಯತ್ನ ಪಡಲಿಲ್ಲ ಅಂತ. ಕೃಷ್ಣ ಕನ್ಫೆಸ್ ಮಾಡಿಕೊಂಡು ಕೊನೆಗೊಂದು ಮಾತು ಹೇಳ್ತಾನೆ, ನಿನ್ನ ಭೇಟಿಯನ್ನು ಮೊದಲೇ ಮಾಡಬೇಕಿತ್ತು ಅಂತ. ಹಾಗಾಗಿ ಕೃಷ್ಣನ ಹಾಡುಗಳು ತುಂಬ ಲವಲವಿಕೆಯಾಗಿ ಬಹಳ ಚೆನ್ನಾಗಿ ಹಾಡಿದ್ದಾರೆ ಮತ್ತು ದೃಶ್ಯೀಕರಣ ಮಾಡಿದ್ದಾರೆ. ಇರಲಿ, ಅದಕ್ಕೊಂದು ದೊಡ್ಡ ಕಾಂಪ್ಲಿಮೆಂಟ್ಸನ್ನು ಶುಭಶ್ರೀ ಅವರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೊಡೋಣ. ಒಂದು ಸಣ್ಣ ಜನಪದ ಕಥೆ ಇದೆ, ಬಹುತೇಕ ಎಲ್ಲರೂ ಇದ್ದೀರಿ, ಎಲ್ರಿಗೂ ಓದಿದ್ದೀರಿ ನೀವು. ಏನು ಕಥೆ ಅಂದರೆ, ಒಬ್ಬನಿಗೆ ದೇವರನ್ನು ತಪಸ್ ಮಾಡಿ ದೇವರನ್ನು ಒಲಿಸ್ಕೊಂಡು ಯಾವ ರೂಪವನ್ನಾದರೂ ಪಡೆಯುವ ವರವನ್ನು ಬೇಡ್ಕೋತಾನೆ. ಎಲ್ಲ ರೂಪಗಳನ್ನು ಪಡಿತಾನೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಹೆಣ್ಣಾಗಬೇಕು ಅಂತ ಬಯಸ್ತಾನೆ, ಹೆಣ್ಣು ಆಗ್ತಾನೆ. ಹೆಣ್ಣಾದಮೇಲೆ ಪುನಃ ಮೊದಲ ರೂಪಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ, ಆಗಲ್ಲ. ಅಯ್ಯಯ್ಯೋ, ಇದೇನು ಹೀಗಾಗೋಯ್ತು, ನಾನು ಏನೇನೋ ಆಗಿದ್ದೆ, ಹಿಂದಕ್ಕೆ ಬಂದೆ, ಆದರೆ ಹೆಣ್ಣಾದ ಮೇಲೆ ಹಿಂದಕ್ಕೆ ಬರ್ತಾ ಇಲ್ವಲ್ಲ ಅಂತೇಳಿ ಒದ್ದಾಡಿಕೊಂಡು ಪಕ್ಕದಲ್ಲಿದ್ದವ್ರನ್ನ ಕೇಳ್ತಾನೆ, ಯಾಕೆ ಇದು ಅಂತ. ಮಾರಾಯ, ಹೆಣ್ಣಾಗೋದು ಅಂದರೆ ಅಂತಿಮ, ಅದು ಟೊಟ್ಯಾಲಿಟಿ, ಕನ್ಕ್ಲೂಷನ್ನು. ಒಂದು ಸಾರಿ ನೀನು ಹೆಣ್ಣಾದ ಮೇಲೆ ಇನ್ನೇನೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನೀನು ಇನ್ನೇನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಶುಭಶ್ರೀ ಒಂದು ಹೆಣ್ಣು ಮಗು ಕಥೆ ಬರೆದಿದ್ದಾರೆ ಅಂದರೆ, ಆ ಕಥೆಯ ಪ್ರವೇಶಕ್ಕೆ ನಿಮ್ಮನ್ನು ಸಜ್ಜುಗೊಳಿಸಬೇಕಾದ ಯಾವ ಅಗತ್ಯತೆಯೂ ಇಲ್ಲ. ಅದು ಹೆಣ್ಣೊಂದು ಬರೆದಿರುವ ಕಥೆ, ಆ ಕಥೆಗಳಲ್ಲಿ ಎಲ್ಲವನ್ನೂ ಅದು ಒಳಗೊಂಡಿರ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಮತ್ತು ಅದರ ಜೊತೆಗೆ ಅದೇ ಟೈಟ್ಲು, ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಎನ್ನುವ ಟೈಟ್ಲಲ್ಲೇ ಒಂದು ನಾ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಒಂದು ಕಥೆ ಇದೆ. ಹೆಣ್ಣು ಗಂಡಾಗುವ ಕತೆ, ಅದರ ಮುಂದಕ್ಕೆ ಅದು ಎಲ್ಲ ಸಂಕಷ್ಟಗಳನ್ನು ಬಿಚ್ಚಿಕೊಳ್ತಾ ಹೋಗುತ್ತೆ. ಇರಲಿ, ಹಾಗಾಗಿ ಶುಭಶ್ರೀಯವರ ಈ ಕಥಾ ಸಂಕಲನ ತುಂಬ ನವಿರಾಗಿದೆ. ಎಲ್ಲ ಕಥೆಗಳನ್ನು ಗಂಭೀರವಾಗಿ ಓದಿದ್ದೀನಿ. ಸರ್, ಇವ್ರು ಕರೆಯುವಾಗ ಹೇಗೂ ಓದ್ತಿರಲ್ಲ ಸರ್, ಬಂದು 5 ನಿಮಿಷ ಮಾತಾಡಬೇಡಿ ಅಂತಾರೆ. ಆದರೆ ನಮ್ಮ ಓದುಗರ ಸಂಕಟ ನಿಮ್ಗೆ ಅರ್ಥ ಆಗಬೇಕು. ಓದೋದು ನನ್ನ ಸುಖಕ್ಕೆ ನಾನು ಓದ್ಕೊಳ್ಳುವಾಗ ಭಾಳ ಸಂಭ್ರಮದಿಂದ ಓದ್ಕೋತೇನೆ. ಇನ್ನೊಬ್ಬರಿಗೆ ಹೇಳಲಿಕ್ಕಾಗಿ ನಾನು ಓದೋದಕ್ಕೆ ಶುರು ಮಾಡಿದಾಗ ನನ್ನ ಸಂಕಟಗಳು ಶುರುವಾಗ್ತವೆ. ಒಬ್ಬ ಮೇಷ್ಟ್ರ ಕೆಲಸ ಇದು. ನನಗೆ ಆನಂದಕ್ಕೆ ಓದೋದು ಬೇರೆ, ಆದರೆ ಇದನ್ನು ಕುರಿತು ಮಾತನಾಡಲಿಕ್ಕೆ ಓದೋದು ಇದೆಯಲ್ಲ, ಅದು ಬಹಳ ಸವಾಲಿನ ಕೆಲಸ. ಅದನ್ನು ಓದ್ತಾ ಹೋದಾಗ ಈ ಕಥೆಗಳಲ್ಲಿನ ಬಹಳ ಪ್ರಧಾನವಾದ ಧೋರಣೆ ಏನು ಅಂತ ಹೇಳಿ ಯೋಚನೆ ಮಾಡಲಿಕ್ಕೆ ಒಂದು ಪ್ರಧಾನ ಧಾರೆಯನ್ನು ಇತ್ಯಾದಿಗಳನ್ನು ಗುರುತಿಸ್ತೀವಲ್ಲ ನಾವು ಒಂದು ಸಾಹಿತ್ಯದ ಕೃತಿಯಲ್ಲಿ, ಏನು ಕಾರಣ, ಅದರ ಪ್ರಧಾನ ಧಾರೆ ಯಾವುದು ಅಂತೇಳಿ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದಾಗ
ಒಂದು ಶಬ್ದ ಬಹಳ ಚೆನ್ನಾಗಿದೆ, ಟ್ರಾನ್ಸಿಷನ್ ಅನ್ನೋದಕ್ಕೆ ಕನ್ನಡದಲ್ಲಿ ಸ್ಥಿತ್ಯಂತರದ ಕಾಲ ಅಂತ ಗುರುತಿಸ್ತೇವೆ. ಏನಾಗಂದರೆ ಅಂತಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗುವಂಥದ್ದು. ಹಳೆಯ ಸ್ಥಿತಿ, ಹೊಸ ಸ್ಥಿತಿ, ಅವೆರಡರ ಮಧ್ಯದ ಸ್ಥಿತಿ ಇದೆಯಲ್ಲ, ಅದನ್ನು ನಾವು ಟ್ರಾನ್ಸಿಷನಲ್ ಸ್ಟೇಜ್ ಅಂತ, ಸ್ಥಿತ್ಯಂತರದ ಕಾಲಘಟ್ಟ ಅಂತ ಗುರುತಿಸ್ತೇವೆ. ಈ ಹೊಸದು ಸರಿ, ಹಳೆಯದು ಸರಿ, ಆ ಕಾಲಘಟ್ಟಕ್ಕೆ ನಾವು ಫಿಕ್ಸ್ ಆಗಿರ್ತೀವಿ, ನಾವು ಚೌಕಟ್ಟನ್ನು ಇಟ್ಕೊಂಡಿರ್ತೀವಿ. ಆದರೆ ಈ ಮಧ್ಯದಲ್ಲಿ ಬರುತ್ತಲ್ಲ ಸ್ಥಿತ್ಯಂತರದ ಕಾಲ, ಅದು ತಂದೊಡ್ಡುವ ಸಮಸ್ಯೆಗಳು ಮತ್ತು ಸವಾಲುಗಳು ಬಹಳ ಕಷ್ಟವನ್ನು ಕೊಡ್ತಾವೆ. ಶುಭಶ್ರೀಯವರ ಕಥೆಗಳ ಧೋರಣೆ ಏನು ಅಂತಂದರೆ, ಆ ಸ್ಥಿತ್ಯಂತರ ಕಾಲದ ಧೋರಣೆಗಳ ನಿಭಾಯಿಸುವಿಕೆಯ ತಂತ್ರಗಾರಿಕೆ ಇವರ ಕಥೆಗಳ ಮೂಲ ವಸ್ತು. ನಾವೆಲ್ಲ ಎದುರಿಸ್ತಾ ಇರತಕ್ಕಂಥದ್ದೇ ಅದು. ಇನ್ನಷ್ಟು ಅದನ್ನು ವಿಸ್ತರಿಸೋದಕ್ಕೆ ನೋಡಿದಾಗ ಆಧುನೀಕರಣ ಏನು ನಾವು ಹೇಳ್ತೇವೆ, ಪ್ರಗತಿ, ಬೆಳವಣಿಗೆ, ಆಧುನೀಕರಣ, ಈ ಶಬ್ದಗಳೆಲ್ಲ ಈಗ ಚಾಲ್ತಿಲಿವೆ. ಅದರಲ್ಲೂ 1995 ನಂತರದಲ್ಲಂತೂ ಜಾಗತೀಕರಣದ ಛಾಯೆ ಎಲ್ಲ ಕಡೆ ಬೀಸ್ತಾ ಇದೆ. ಇದು ಬಂದ ಮೇಲೆ ಏನಾಗ್ತಾ ಇದೆ ಅಂತ, ಎಲ್ಲವೂ ಚೆನ್ನಾಗಿದೆ, ಆದರೆ ಯಾವುದು ಚೆನ್ನಾಗಿರಬೇಕಿತ್ತೋ ಅದು ಚೆನ್ನಾಗಿಲ್ಲ, ಉಳಿದದ್ದೆಲ್ಲ ಚೆನ್ನಾಗಿದೆ. ನಾನು ಓದ್ತಿದ್ದಾಗ, ನನ್ನ ಕರೆಂಟ್ ಬಂದದ್ದು ನಾನು ಹೈಸ್ಕೂಲ್ ಓದುವಾಗ. ಸೈಕಲ್ ತೊಗೊಂಡ್ಬಿಟ್ರೆ ಭಾಳ ದೊಡ್ಡದಿತ್ತು. ನನ್ನ ಮನೆಗೆ ಫೋನ್ ಬಂದದ್ದು ನಾನು ಲೆಕ್ಚರರ್ ಆದ 15 ವರ್ಷಗಳ ನಂತರದಲ್ಲಿ. ಎಲ್ಲರ ಕೈಲೂ ಫೋನ್ಗಳಿವೆ, ಎಲ್ಲವೂ ನಮ್ಮ ಕೈಯಲ್ಲಿವೆ. ಆದರೆ ನಮ್ಮ ಕೈಯಲ್ಲಿರಬೇಕಾದ ಸಂಬಂಧಗಳ ಗಟ್ಟಿತನ ಇಲ್ಲ. ಎಲ್ಲವೂ ಇದ್ದು ಸಂಬಂಧಗಳಿಲ್ಲದೆ ಹೋದರೆ ಬದುಕು ಹೆಂಗಾಗತ್ತೆ? ಮನುಷ್ಯನಾಗಿರಬೇಕು. ಮನುಷ್ಯನಾಗಿಲ್ಲದೆ ಎಲ್ಲವನ್ನ ಅನುಭವಿಸ್ಕೊಳ್ತಕ್ಕಂಥದ್ದು, ಎಲ್ಲವನ್ನ ಆನಂದಿಸ್ತಕ್ಕಂಥದ್ದು ಎಷ್ಟು ಸರಿ, ಎಷ್ಟು ಸಾಧ್ಯ, ಅದು ಎಷ್ಟು ಸ್ವಾಸ್ಥ್ಯ ಅಂತ. ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕುರಿತು ಒಂದು ಸ್ಟಡಿ ಮಾಡ್ತಾರೆ, ಹರ್ಷದಾಯಕ ಸೂಚ್ಯಾಂಕಗಳು ಅಂತ. ಅದರ ಮಾದರಿಯಲ್ಲಿ ಹೆಂಗಸರು ಗಂಡಸರಿಗಿಂತ ಮುಂದಿರ್ತಾರೆ. ಅದರಲ್ಲೂ ವಿಶೇಷವಾಗಿ 55 ವರ್ಷದ ನಂತರದವರು ಗಂಡಸರಿಗಿಂತ ಹೆಂಗಸರು ಅತ್ಯಂತ ಸಂತಸದಾಯಕವಾಗಿರ್ತಾರೆ ಅಂತ ಹ್ಯಾಪಿನೆಸ್ ಇಂಡೆಕ್ಸ್, ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಿರೋದು, ನಾನೇನಲ್ಲ. ಅಂದಾಗ ನಾವುಗಳು ಪುರುಷರು ಸಂತೋಷದಾಯಕವಾಗಿ ಇಲ್ವಾ ಅಂತಂದರೆ ಗೊತ್ತಿಲ್ಲ ನನಗೆ, ನಾನಂತೂ ಇದ್ದೀನಿ. ಹಾಗಾಗಿ ಈ ಬದಲಾವಣೆಯ ಕಾಲಘಟ್ಟ ಇದೆಯಲ್ಲ, ಇದು ಯಕ್ಷ ಪ್ರಶ್ನೆಯ ಪ್ರಸಂಗ ಗೊತ್ತಿದೆ ನಿಮಗೆಲ್ಲ. ಯಕ್ಷ ಧರ್ಮರಾಯನಿಗೆ ಪ್ರಶ್ನೆ ಕೇಳಿದಾಗ ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದು ಎನ್ನುವುದು ಯಕ್ಷನ ಪ್ರಶ್ನೆ. ಧರ್ಮರಾಯನ ಉತ್ತರ ಬದಲಾವಣೆ ಅಂತ. ಜಗತ್ತಿನಲ್ಲಿ ಶಾಶ್ವತವಾದದ್ದು ಯಾವುದು ಅಂದರೆ ಬದಲಾವಣೆನೇ. ಬದಲಾವಣೆಗೆ ನಾವು ಸಜ್ಜುಗೊಳಿಸ್ತಾ ಹೋಗೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಆ ಸಜ್ಜುಗೊಳಿಸುವಿಕೆಯಲ್ಲಿ ನಮ್ಮದನ್ನು ಉಳಿಸ್ಕೊಂಡು ಸಜ್ಜಾಗೋದಿದೆಯಲ್ಲ, ಅದು ಇನ್ನೊಂದು ದೊಡ್ಡ ಕೆಲಸ. ಆದ್ದರಿಂದ ಇದರ ಪ್ರಧಾನ ಧಾರೆ ಸ್ಥಿತ್ಯಂತರದ ಸವಾಲುಗಳು ಅಂಥೇಳಿ. ಏನು ಸ್ಥಿತ್ಯಂತರದ ಸವಾಲುಗಳು, ಇವತ್ತಿನ ಕಾಲಘಟ್ಟದ ಸವಾಲುಗಳು ಏನು ಅಂತ ನಾವೇನಾದ್ರು ಯೋಚನೆ ಮಾಡಿದ್ರೆ, ವಿಜ್ಞಾನ, ತಂತ್ರಜ್ಞಾನ, ಇದರ ಬೆಳವಣಿಗೆ ಇತ್ಯಾದಿಗಳು ಎಲ್ಲವೂ ನಮಗೆ ಸೌಲಭ್ಯಗಳನ್ನು ಕೊಡ್ತಾ ಇವೆ. 2-3 ಕಥೆಗಳ ಕಡೆ ನಿಮ್ಮ ಗಮನ ಸೆಳೆಸ್ತೇನೆ. ಕುವೆಂಪು ಅವರ ಕಾದಂಬರಿಯಲ್ಲಿ ಆ ಪ್ರದೇಶಕ್ಕೆ, ಮಲೆನಾಡು ಪ್ರದೇಶಕ್ಕೆ ಒಂದು ಸೈಕಲ್ ಪ್ರವೇಶ ಮಾಡುತ್ತೆ. ಭಾಳ ಅದ್ಭುತವಾಗಿ ಅದನ್ನು ನಿರೂಪಿಸ್ತಾ ಹೋಗ್ತಾರೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ. ಆ ಸೈಕಲ್ಲು ಆ ಇಡೀ ಪ್ರದೇಶದಲ್ಲಿ ಏನೇನು ಚಲನೆಗಳನ್ನು ತಂತು ಅನ್ನುವಂಥದ್ದು. ಅಬೆಚೂರಿನ ಪೋಸ್ಟ್ ಆಫೀಸನ್ನು ನೋಡಿದ್ದೀರಿ. ಒಂದು ಊರಿಗೆ ಒಂದು ಬಸ್ ಬರುವಂಥ ಒಂದು ಘಟನೆಯನ್ನು ಇಟ್ಟುಕೊಂಡು ಕತೆ ಬರೆದಿರುವಂಥ ಸಾಕಷ್ಟು ಕಥೆಗಳು ಕನ್ನಡ ಸಾಹಿತ್ಯದಲ್ಲಿ ಇವೆ. ಈ ಎಲ್ಲ ಏನಿವೆ, ಇದನ್ನು ಮುಂದುವರಿಸಿದ ಭಾಗವನ್ನು ಶುಭಶ್ರೀಯವರ ಕಥೆಗಳಲ್ಲಿ ನಾವು ಕಾಣ್ತೇವೆ. ಆ ಅಣೆಕಟ್ಟಿನ ಭೂಪ್ರದೇಶದಲ್ಲಿ ಆಗುವ ವಿದ್ಯಮಾನಗಳನ್ನು ಅತ್ಯಂತ ನವಿರಾಗಿ ಹಿಡಿದಿರಿಸ್ತಾರೆ. ಒಂದು ಊರಿಗೆ ಒಂದು JCB, ಭೂಮಿಯನ್ನು ಅಗೆಯುವ ಒಂದು ಉಪಕರಣ ಊರಿಗೆ ಬಂದು ಅದು ಉಂಟು ಮಾಡುವ ತಲ್ಲಣಗಳನ್ನು ಭಾಳ ಸಶಕ್ತವಾಗಿ ಹಿಡಿದಿರಿಸ್ತಾರೆ. ಇವೆಲ್ಲ ವೈಜ್ಞಾನಿಕ ಆಧುನೀಕರಣದ ಪ್ರಯತ್ನಗಳು, ಅವೆಲ್ಲ ಬೇಕು ನಮಗೆ. ಆದರೆ ನಾವು ಏನನ್ನು ಕಳ್ಕೊಂಡು ಏನನ್ನು ಪಡ್ಕೋತೀವಿ ಅಂತ, ಯಾವುದನ್ನು ಪಡ್ಕೋತೀವಿ. ನನಗೆ ಭಾಳ ಸಂದರ್ಭಗಳಲ್ಲಿ ಅನಿಸುತ್ತೆ ಸ್ನೇಹಿತರೆ, ಬೆಂಗಳೂರು ಟು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಆಯಿತು, 6 ಪಥದ ರಸ್ತೆ, 10 ಪಥದ ರಸ್ತೆ. ಇಲ್ಲಿರ್ತಕ್ಕಂಥ ನನ್ನ ಹಿರಿಯರೆಲ್ಲ ಒಂದು 15 ಏನಾಯಿತು ಮಂಡ್ಯ, ರಾಮನಗರ, ಚನ್ನಪಟ್ಟಣಕ್ಕೆ ಅಂದರೆ ಆದ ಪ್ರಗತಿ ಏನು ಅಂದರೆ 25 ವರ್ಷಗಳು ಹಿಂದಕ್ಕೆ ಚಲಿಸಿದ್ವು ನಾವು.
ಯಾಕೆಂದರೆ 1980, 85, 90ರಲ್ಲಿ 2 ಪಥದ ರಸ್ತೆ ಇತ್ತು. ಈಗ 2 ಪಥದ ರಸ್ತೆ ಬಂದಿದೆ. ಇಲ್ಲ ಸರ್ 6 ಪಥದ ರಸ್ತೆ ಇದೆ ಅಂದರೆ ಅದು ನಮ್ಮದಲ್ಲ, ನಮ್ಮ ತಲೆಯ ಮೇಲೆ ಹೋಗೋದಕ್ಕೆ ಇನ್ಯಾರಿಗೋ ನಾವು ಕೊಟ್ಟಿರುವಂಥದ್ದು. ನಮ್ಮ ತಲೆ ಮೇಲೆ ಅವರು ಹೋಗ್ತಾರೆ, ಆದರೆ ನಮ್ಮದಲ್ಲ ಅದು. ನಾನು ನನ್ನ ಗದ್ದೆ ಹತ್ರಕ್ಕೆ ಅದರಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ, ನನ್ನ ಎತ್ತಿನ ಗಾಡಿ ಹೊಡ್ಕೊಂಡು ಅದರಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ, ನನ್ನ ಕಬ್ಬನ್ನು ಅಲ್ಲಿ ಗುಡ್ಡೆ ಹಾಕ್ಕೊಂಡು ಅದಕ್ಕೆ ತುಂಬಿಕೊಂಡು ಅದ್ರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಗತಿ ಬೇಡವಾ? ಖಂಡಿತ ಬೇಕು. ಆದರೆ ನಾವು ಕಳ್ಕೊಂಡದ್ದೇನು? ಪಡ್ಕೊಂಡದ್ದು ರಸ್ತೆ. ಕಳ್ಕೊಂಡದ್ದೇನು ಅಂತಂದರೆ ಮೈಸೂರಿನಿಂದ ಬೆಂಗಳೂರಿನವರೆಗೆ ಯಾವ್ಯಾವ ಹಳ್ಳಿಗಳಲ್ಲಿ ಜಮೀನುಗಳು ಹೋಗಿದೆಯೋ ಆ ಬಹುತೇಕ ಎಲ್ಲ ಮನೆಗಳ ಹೆಣ್ಣು ಮಕ್ಕಳು ಕೇಸ್ಗಳು ಹಾಕಿದ್ದಾರೆ ಪಾಲ್ಗಾಗಿ. ಅದರ ದುಡ್ಡು ನಮಗೂ ಬರಬೇಕು ಅಂತ ಸಾಕಷ್ಟು ಸಂಖ್ಯೆಯ ಕೇಸ್ಗಳಿವೆ. ಇದು ಪಡ್ಕೊಂಡದ್ದು, ಇದು ಕಳ್ಕೊಂಡದ್ದು. ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಎನ್ನುವಂಥದ್ದು ಸರಕುಗಳು, ಸಾಮಗ್ರಿಗಳು ನಮಗೆ ಇದರಿಂದ ಸಿಗ್ತವೆ. ಜಗತ್ತು ಬದಲಾಗ್ತಿರ್ತದೆ. ಇಲ್ಲಪ್ಪ, ಮನುಷ್ಯರು ಬದಲಾಗ್ತಿರ್ತಾರೆ. ವಚನಗಳಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ನದಿಗೆ ನೀವು 2 ಸಾರಿ ಕಾಲಾಕಿದ್ರೆ ಒಂದೇ ನದಿಗೆ ಕಾಲಾಕಿದಾಗ ಅಲ್ಲ. ಯಾಕೆಂದರೆ ನೀರು ಚಲಿಸ್ತಾ ಇರುತ್ತೆ. ಹರಿಯುವ ನದಿಗೆ ಮೈಯೆಲ್ಲ ಕಾಲು ಅಂತಾನೆ ಅಲ್ಲಮ್ಮ ಪ್ರಭು. ಹರಿಯುವ ನದಿಗೆ ಮೈಯೆಲ್ಲ ಕಾಲು ಚಲಿಸ್ತಾ. 2 ಸಾರಿ ನಾನು ಕಾಲಾಕಿದ್ರೆ ಒಂದೇ ನದಿ ಕಾಲಾಕ್ದಂಗಲ್ಲ, ಅದು ಬೇರೆ ಬೇರೆ ನೀರು. ಅಷ್ಟೇ ಅಲ್ಲಪ್ಪ, ಬುದ್ಧ ಅದನ್ನು ಇನ್ನಷ್ಟು ವಿಸ್ತರಿಸ್ತಾನೆ. ಮನುಷ್ಯ ಕೂಡ ಒಬ್ಬನೇ ಅಲ್ಲ. ಇಲ್ಲ, ಈಗ 1 ನಿಮಿಷದಿಂದ ಹಾಕಿದ್ದೆ, ಈಗ ನಾನು ಆಗ್ತಾ ಇದ್ದೀನಿ, ನಾನೇ ಅಲ್ಲ, ನೀನೂ ಬದಲಾಗಿದ್ದೀಯ. ನೀರೂ ಬದಲಾಗಿದೆ, ಮನುಷ್ಯನೂ ಬದಲಾಗ್ತಾನೆ. ಆದರೆ ಬದಲಾವಣೆ ಸಹಜ, ಅನಿವಾರ್ಯ, ಪ್ರಾಕೃತಿಕ, ನೈಸರ್ಗಿಕ ಅಂತ ನಾವು ಅಂದ್ಕೊಂಡ್ರೂ ಆ ಬದಲಾವಣೆ ನಮಗೆ ತಂದುಕೊಡುವ ಪ್ರಯೋಜನಗಳೇನು ಮತ್ತು ಅದು ಉಂಟು ಮಾಡುವ ಪರಿಣಾಮಗಳೇನು ಅನ್ನುವಂಥದ್ದನ್ನು ಕುರಿತು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಅಂಥೇಳಿ. ಕಥೆ ಅಂದಾಗ ಕಥಿಸು, ಶಿವರಾಜ್ ಇದ್ದಾರೆ, ಶ್ರೀದೇವಿಯವರಿದ್ದಾರೆ, ನಮ್ಮ ಲೀಲಾ ಅಪ್ಪಾಜಿಯವರಿದ್ದರು. ನೀವೆಲ್ಲರೂ ಎದುರಿಗೆ ನಿಂತ್ಕೊಂಡು ನಾನು ಸಾಹಿತ್ಯದ ಪಾಠ ಮಾಡೋದು ಭಾಳ ಕಷ್ಟ ಅಪ್ಪ ನನಗೆ. ಆದರೂ ಈ ತೆನಾಲಿ ರಾಮಕೃಷ್ಣ ಪಟ್ಟೆಲ್ ಗೆದ್ದನಂತಲ್ಲ, ಹಾಗೆ ಏನೋ ಒಂದಷ್ಟು ಪಟ್ಟುಗಳನ್ನು ಇಟ್ಟುಕೊಂಡು ನಾನು ನನ್ನ ಕಥೆಯನ್ನು ಕತೆ ಕಥಿಸು, ಮಥಿಸು. ಹಾಲಿನಿಂದ ಬೆಣ್ಣೆ, ಮೊಸರಿನಿಂದ ಬೆಣ್ಣೆ ಬರಬೇಕಾದ್ರೆ ನಡೆಯುವ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯಾತ್ಮಕ ನೆಲೆಯಲ್ಲಿ ಕಥೆ ಬರುತ್ತೆ. ಆ ಕಥೆ ಚೆನ್ನಾಗಿದೆಯೇ ಇಲ್ವೇ ಅನ್ನೋದಕ್ಕೆ ಒಂದಷ್ಟು ಡೈಮೆನ್ಷನ್ಗಳಿರ್ತವೆ. ಒಂದು ಘಟನೆಯನ್ನು ಕಥೆಗಾರ್ತಿ ಹೇಗೆ ಪರಿಭಾವಿಸ್ಕೊಂಡಿದ್ದಾರೆ, ಹೇಗೆ ಗ್ರಹಿಸಿದ್ದಾರೆ, ಹೇಗೆ ನೋಡಿದ್ದಾರೆ, ಮೊದಲನೇದು. ಎರಡನೇದು, ಅದನ್ನು ದಾಖಲಿಸೋದಕ್ಕೆ, ಅದನ್ನು ಅಭಿವ್ಯಕ್ತಿಸೋದಕ್ಕೆ ಯಾವ ಸ್ವರೂಪವನ್ನು, ಯಾವ ತಂತ್ರಗಳನ್ನು ಬಳಸ್ಕೊಂಡಿದ್ದಾರೆ. ಮೂರನೇದು, ಮೇಷ್ಟ್ರಾಗಿ ನನಗೆ ಬಹಳ ಮುಖ್ಯ, ಅದು ಉಂಟು ಮಾಡುವ ಪರಿಣಾಮ. ಇತ್ತೀಚೆಗೆ ಬಹಳ ಒಳ್ಳೆಯ ಒಂದು 2005 ನಂತರದಲ್ಲಿ ಸಾಹಿತ್ಯ ವಿಮರ್ಶೆಯಲ್ಲಿ ಬಹಳ ಬದಲಾವಣೆಗಳಾಗಿವೆ. ಅದರಲ್ಲಿ ಒಂದು ಬದಲಾವಣೆ ನನಗೆ ಮೇಷ್ಟ್ರಾಗಿ ನನಗೆ ಬಹಳ ಮುಖ್ಯ. ಅಫೆಕ್ಟಿವ್ ಥಿಯರಿ ಆಫ್ ಕ್ರಿಟಿಸಿಸಮ್ ಅಂತ ನೀವು ಗೂಗಲ್ನಲ್ಲಿ ನೋಡಿ, ಭಾಳ ಸಿಗುತ್ತೆ ನಿಮಗೆ. ಎಫೆಕ್ಟಿವ್ ಅಲ್ಲ, ಅಫೆಕ್ಟಿವ್, AFFECT, ಅಫೆಕ್ಟಿವ್ ಥಿಯರಿ ಆಫ್ ಕ್ರಿಟಿಸಿಸಮ್. ಒಂದು ಸಾಹಿತ್ಯ ಕೃತಿ, ಅದರ ಗುಣಮಟ್ಟ, ಅದರ ಗುಣಾತ್ಮಕತೆ ಒಳ್ಳೆಯದ ಕೆಟ್ಟದ್ದ ಅಂತ ನಿರ್ಧರಿಸೋದಕ್ಕೆ ಇರುವ ಹಲವು ಮಾನದಂಡಗಳಿವೆ. ಅದರ ಸ್ವರೂಪ, ಅದರ ಸಂವಿಧಾನ, ಅದರ ತಂತ್ರ, ಅದರ ರೀತಿ, ಇವುಗಳೆಲ್ಲ ಇವೆ. ಆದರೆ ನನಗೊಬ್ಬ ಮೇಷ್ಟ್ರಾಗಿ ಅಥವಾ ಮೇಷ್ಟ್ರುಗಳ ತರಬೇತಿದಾರನಾಗಿ ನನಗೆ ಬಹಳ ಮುಖ್ಯ ಏನು ಅಂತಂದರೆ ಆ ಕತೆ ಓದುಗನ ಮೇಲೆ ಬೀರುವ ಪರಿಣಾಮ. ಅದರಲ್ಲೂ ಓದುಗನ ಮನೋಭಾವದ ಮೇಲೆ ಬೀರುವ ಪರಿಣಾಮಗಳೇನು ಅನ್ನುವುದರ ಆಧಾರದ ಮೇಲೆ ಆ ಕತೆ ಒಳ್ಳೆಯದೇ ಕೆಟ್ಟದ್ದೇ ಅಂತ ಇಟ್ಕೊಳ್ಳೋಣ. ಇವತ್ತಿನ ಯಾವುದೇ ಬರಹವನ್ನು ಕೈಗೆತ್ಕೊಳ್ಳಿ, ದಿನಪತ್ರಿಕೆಗಳಿಂದಿದ್ದು, ವಾರಪತ್ರಿಕೆಗಳಿಂದಿದ್ದು, ನಿಮ್ಮ ವಾಟ್ಸಪ್ನಲ್ಲಿ ಬರುವ ಯಾವುದೇ ಬರಹಗಳನ್ನು ಇಟ್ಕೊಂಡು ನೋಡಿ. ಒಂದು, ನಿಮ್ಮ ಮನಸ್ಸನ್ನು ಕೆರಳಿಸುವ ದಾಖಲೆಗಳು ಇರ್ತವೆ ಅಲ್ವಾ ಶಿವರಾಜ್? ಮನಸ್ಸನ್ನು ಕೆರಳಿಸೋದಕ್ಕೆ ಬಹಳ ಸುಲಭ ರೀ, ಏನದು ಕಷ್ಟಪಡಬೇಕಾಗಿಲ್ಲ. ಆದರೆ ನಮಗೆ ಬೇಕಾಗಿರೋದು ಕೆರಳಿಸುವ ಸಾಹಿತ್ಯ ಬರಹ ಅಲ್ಲ, ಮನಸ್ಸನ್ನು ಕಲಕುವ, ಸ್ಟಿರ್ ದ ಎಮೋಷನ್, ನಾಟ್ ಆಫ್ ಇನ್ಸ್ಟಿಗೇಟಿಂಗ್ ದ ಎಮೋಷನ್. ಸರಿನಾ ಮೇಡಮ್? ನನ್ನ ಭಾವನೆಗಳನ್ನು ಅದು ಕಲಕಬೇಕು. ಕಲಕಿದ್ರೆ ತಿಳಿ ಬರುತ್ತೆ.
ಕೆರಳಿಸಿದ್ರೆ ಅನಾಹುತಗಳಾಗ್ತವೆ. ಸುಭಶ್ರೀಯವರ ಎಲ್ಲ ಕಥೆಗಳು ನಮ್ಮನ್ನು ಕೆರಳಿಸೋದಿಲ್ಲ, ಕಲಕೋದಕ್ಕೆ, ಒಂದು ಕ್ಷಣ ಕಲಕೋದಕ್ಕೆ ಪ್ರಯತ್ನ ಪಡ್ತಾವೆ. ಆದ್ದರಿಂದ ಈ ಕೃತಿಗಳನ್ನು ಈ ಕಥೆಗಳನ್ನು ನಾವು ಓದಬೇಕು. ಸರ್, ಕಥೆಗಳ ಬಗ್ಗೆ ಹೇಳಿ ಅಂದರೆ ಹೇಳೋದಿಲ್ಲ, ನಾನು ಕಥೆಗಳನ್ನು ನಿಮಗೆ ಪರಿಚಯನೇ ಮಾಡೋದಿಲ್ಲ. ಯಾಕೆಂದರೆ ಕಥೆಗಳನ್ನು ಓದೋದಕ್ಕೆ ನಿಮ್ಮನ್ನು ಸಿದ್ಧಗೊಳಿಸ್ತಾ ಇದ್ದೀನಿ ಅಷ್ಟೇ, ಅದಷ್ಟೇ ನನ್ನ ಉದ್ದೇಶ. ಅದರಿಂದ ಒಂದು ಈ ಆಧುನಿಕತೆ ಶಿಕ್ಷಣ ಪಡೆಯುತ್ತಾ ಹೋದಾಗೆನ ವಿಜ್ಞಾನ ಬೆಳವಣಿಗೆ ಆದಂತೆಲ್ಲ, ತಂತ್ರಜ್ಞಾನದ ಕೊಡುಗೆಗಳಾದಾಗೆಲ್ಲ ನಮ್ಮ ಕೊಳಕುಗಳು ಕಡಿಮೆ ಆಗ್ತವೆ ಅನ್ನೋದು ಒಂದು ಸಿದ್ಧಾಂತ. ಅದು ಸಿದ್ಧಾಂತ ಅಷ್ಟೇ. ಈ ಕೊಳಕುಗಳು ಇನ್ನಷ್ಟು ಹೆಚ್ಚಾಗ್ತವೆ ಅನ್ನೋದು ವಾಸ್ತವ. ಯಾವುದು ಕೊಳಕುಗಳು? ಜಾತಿ, ಧರ್ಮ, ಲಿಂಗ, ಜೆಂಡರ್. ಈ ಕೊಳಕುಗಳು ನಾವು ಶಿಕ್ಷಣ ಪಡಿತಾ ಕೊಳಕುಗಳೇನಾದ್ರು ಕಡಿಮೆ ಆಗಿದ್ದಾವ? ಯಾವ ನಿದರ್ಶನಗಳೂ ಇಲ್ಲ. ಏನಕ್ಕೆ ಕಡಿಮೆ ಆಗಿಲ್ಲ ಗೊತ್ತಿಲ್ಲ. ಜಾತಿಯ ಧ್ರುವೀಕರಣಗಳು, ಕನ್ಸಾಲಿಡೇಷನ್ ಜಾಸ್ತಿ ಆಗ್ತಾ ಇದೆ ಇರ್ಬೋದೇನೋ. ಆದರೆ ಈ ಕಥೆಗಳಲ್ಲಿ ಏನಾಗುತ್ತೆ, ಈ ಜಾತಿ ಇತ್ಯಾದಿ ಏನಕ್ಕೆ ಇವೆಲ್ಲ ಕಡಿಮೆ ಆಗಲಿಲ್ಲ ಅಂತಂದರೆ, ಅವುಗಳನ್ನು ಪ್ರಶ್ನಿಸುವವರ ಸಂಖ್ಯೆ ತೀರಾ ಕಡಿಮೆ ಆಗೋಗಿದೆ ನಮಗೆ. ಬುದ್ಧನಿಗಿಂತ ಮುಂಚೆ ಚಾರ್ವಾಕ ಪ್ರಶ್ನಿಸ್ದ, ಅವನು ಓದ ಬಿಡ್ರಿ ಅವನು ಓದಲಪ್ಪ, ಪ್ರಶ್ನಿಸ್ದ. ಬುದ್ಧ ಪ್ರಶ್ನಿಸ್ದ, ಮಹಾವೀರ ಪ್ರಶ್ನಿಸ್ದ, ವಚನಕಾರರು ಪ್ರಶ್ನಿಸಿದ್ರು. ಹೀಗೆ ಪ್ರಶ್ನಿಸುವ ಪರಂಪರೆಯಲ್ಲೇ ಬಂದಿರೋರು ನಾವು ಭಾರತದವರು. ಆದರೆ 21ನೇ ಶತಮಾನದ ಲಕ್ಷಣಗಳೇನು ಅಂದರೆ, ಪ್ರಶ್ನಿಸಿದವರೆಲ್ಲರೂ ನುಂಗಿ ನೀರು ಕುಡ್ಕೋತೇವೆ ಅಂತ ನಿಂತಿರುವ ಒಂದು ವರ್ಗದ ಜನ. ಕಥೆ ಏನು ಹೇಳುತ್ತೆ? ಕೇವಲ ನೀವು ಒಂದು ಪ್ರಶ್ನೆಯನ್ನು ಎದುರಿಗಿಟ್ರೆ, ಒಂದು ಜಾತಿಯನ್ನು ಮೀರಿ ಒಂದು ಮದುವೆಯಾದ ಹೆಣ್ಣುಮಗಳು ಅವಳ ಗೆಳತಿ ನ್ಯಾಯ ಪಂಚಾಯಿತಿ ಕಟ್ಟೆನಲ್ಲಿ ಒಂದು ಪ್ರಶ್ನೆ ಮಾಡ್ತಾಳೆ, ಯಾಕೆ ನೀವು ಇದನ್ನು ವಿರೋಧಿಸ್ತಾ ಇದ್ದೀರಿ? ಪಂಚಾಯಿತಿ ಕಟ್ಟೆಯಲ್ಲಿರೋರೆಲ್ರಿಗೂ ಗಾಬರಿ ಆಗುತ್ತೆ. ಯಾಕೆಂದರೆ ಈ ಪಂಚಾಯಿತಿ ಕಟ್ಟೆಯಲ್ಲಿರೋರು ಯಾರೂ ಪ್ರಶ್ನೆಯನ್ನು ನಿರೀಕ್ಷಿಸೋದಿಲ್ಲ. ಅವರೆಲ್ಲ ಇನ್ನೊಬ್ಬರಿಗೆ ಆದೇಶ ಕೊಟ್ಟು ರೂಢಿಯವರು, ಯಜಮಾನಿಕೆ ಪ್ರವೃತ್ತಿಯವರು. ಯಾವಾಗ ಒಂದು ಸಣ್ಣ ಪ್ರಶ್ನೆ ಹಾಕ್ಬಿಡ್ತೀವೋ ಅವರು ಅಧೀನರಾಗ್ತಾರೆ. ಇವತ್ತಿನ ಸ್ಥಿತಿ ಯಾಕೆ ಹಿಂಗಾಗಿದೆ ಅಂದರೆ, ನಾವು ಪ್ರಶ್ನಿಸುವ ಮನೋಭಾವದಿಂದ ದೂರ ಉಳಿದಿರ್ತೇವೆ, ದೂರ ಉಳಿಯ ಬಯಸ್ತೇವೆ. ಇದು ಈ ಎಲ್ಲ ಕಷ್ಟಗಳಿಗೂ ಕಾರಣ ಅಂತಕ್ಕಂಥದ್ದನ್ನು ಕುರಿತು ಯೋಚನೆ ಮಾಡಬೇಕು. ಏನಣ್ಣ? ಹಾಗಾಗಿ ಆ ಥರದ ಕಥೆಗಳು ಬಹಳ ಇವೆ. ಇವುಗಳನ್ನು ಕುರಿತು ಓದಲಿಕ್ಕೆ ನಮಗೆ ಬಹಳ ಮುದ ಕೊಡ್ತವೆ. ಬಹಳ ಅದೇ ಶೀರ್ಷಿಕೆಯ ಕಥೆ ಒಂದಿದೆ, ಅಭಿಜ್ಞಾನ, ಅನುದಿನವೂ ಅಭಿಜ್ಞಾನ. ಭಾರತೀಯ ಸಾಹಿತ್ಯದಲ್ಲಿ ಮತ್ತು ನಮ್ಮ ಪರಂಪರೆಯಲ್ಲಿ ಅಭಿಜ್ಞಾನದ ಶಬ್ದ ಭಾಳ ಚಾಲೂನಲ್ಲಿದೆ. ಅಭಿಜ್ಞಾನ ಶಾಕುಂತಲ ಕಾಳಿದಾಸನ ಒಂದು ನಾಟಕ. ಹೀನಯಾನ ಮಹಾಯಾನ ಬೌದ್ಧ ಧರ್ಮದಲ್ಲಿ ವಜ್ರಯಾನ ಅಂತ ಒಂದು ಬರುತ್ತೆ. ವಜ್ರಯಾನದಲ್ಲಿ ಈ ಶಬ್ದ ಭಾಳ ಚಾಲೂ ಮಾಡ್ತಾರೆ. ಅವರು ಜ್ಞಾನದ ನೆಲೆಗಟ್ಟಿನಲ್ಲಿ ಅಭಿಜ್ಞಾನವನ್ನು ಕುರಿತು ಮಾತನಾಡ್ತಾರೆ. ಆದರೆ ಸಾಮಾನ್ಯವಾಗಿ ಕಥೆಗಳಲ್ಲಿ ಕುರಿತು ನಾವು ಯೋಚನೆ ಮಾಡ್ತಾ ಇರೋದು ಅಭಿಜ್ಞಾನ, ಸ್ಮೃತಿ ಮತ್ತು ವಿಸ್ಮೃತಿಯ ನಡುವಣ ಸಂಘರ್ಷಗಳನ್ನು, ನೆನಪು ಮತ್ತು ಮರವಿನ ನಡುವಣ ಅನುಸಂಧಾನವನ್ನು ಕಥೆಗಳು ಹೇಳ್ತಾ ಹೋಗ್ತವೆ. ಅಭಿಜ್ಞಾನ ಅನ್ನುವ ಕಥೆಯೂ ಒಂದಿದೆ. ಆ ಕಥೆಯಲ್ಲಿ ಬಹಳ ನಿರಾಳವಾಗಿ ನಿರೂಪಿಸ್ತಾ ಹೋಗ್ತಾರೆ ಕಥೆಗಾರ್ತಿ. ನೆನಪಿಗೆ ಸೈಕಲಾಜಿಕಲ್ ಆಗಿ ಭಾಳ ದೊಡ್ಡ ರೋಗ ಇದೆ. ಹ್ಯಾಪಿನೆಸ್ ಇಂಡೆಕ್ಸ್ ಹೇಳಿದ್ನಲ್ಲ, ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಹರ್ಷದಾಯಕ ಸೂಚ್ಯಾಂಕದಲ್ಲಿ ಒಂದು ಎಕ್ಸರ್ಸೈಸನ್ನು ಕೊಡ್ತಾರೆ ಸೈಕಾಲಜಿನಲ್ಲಿ. ಏನು ಅಂತಂದರೆ, ದಯಮಾಡಿ ನಿಮಗೆ ನೀವೇ ಯೋಚನೆ ಮಾಡಿ, ಒಂದು 10 ನಿಮಿಷ ನಿಮ್ಮ ಗತಕಾಲವನ್ನು, ನಾನು ಹಿಸ್ಟ್ರಿ ಮೇಷ್ಟ್ರು, ಗತಕಾಲವನ್ನು, ನಿಮ್ಮ ಗತಕಾಲವನ್ನು, ನಿಮ್ಮ ಪೂರ್ವವನ್ನು 5 ನಿಮಿಷ ಯೋಚನೆ ಮಾಡಿ ಅಂತ. 6ನೇ ನಿಮಿಷಕ್ಕೆ ನನ್ನ ಮುಂದುವರೆದ ಪ್ರಶ್ನೆ ಏನು ಅಂತಂದರೆ, ನೀವು ಯೋಚಿಸಿದ್ರಲ್ಲ ಅದನ್ನು ಪಾಯಿಂಟ್ ವೈಸ್ ಬರೀರಿ ಅಂತ, ಒಂದು 5 ಬರೀರಿ ಅಂತ. ಆಮೇಲೆ ಆ 5ರಲ್ಲಿ ಧನಾತ್ಮಕವಾದದ್ದೆಷ್ಟು, ಋಣಾತ್ಮಕವಾದದ್ದೆಷ್ಟು ಅಂತ. ಎಕ್ಸರ್ಸೈಸ್ ಅರ್ಥ ಆಯ್ತಲ್ಲ? ನಮ್ಮ ಪೂರ್ವವನ್ನು ಕುರಿತು ನಾವು ಯೋಚನೆ ಮಾಡೋದು, 5 ಪಾಯಿಂಟ್ ಬರೆಯೋದು, 5 ಪಾಯಿಂಟಲ್ಲಿ ಒಳ್ಳೆಯವೆಷ್ಟಿವೆ ಕೆಟ್ಟವೆಷ್ಟಿವೆ ಅಂತ ಯೋಚನೆ ಮಾಡೋದು.
ಭಾಳ ತಮಾಷೆ ಗೊತ್ತಾ ನಿಮಗೆ, 5ರಲ್ಲಿ 4ರಷ್ಟು ಕೆಟ್ಟವೇ ಇರ್ತವೆ. ಯಾಕೆ? ನಮ್ಮ ಬದುಕಿನಲ್ಲಿ ಒಳಿತು ಇಲ್ವಾ? ಯಾವನೋ ಒಬ್ಬ ಪುಷ್ ಮಾಡಿರ್ತಾನೆ, ಇನ್ಯಾವುದೋ ಒಬ್ಬ ಅನುಕೂಲ ಮಾಡಿರ್ತಾನೆ. ಈಗ ಯಾಕೆ ಮನಸ್ಸಿಂಗೆ ಯೋಚನೆ ಮಾಡುತ್ತೆ? ಹೌದು, ಮನಸ್ಸಿನ ರೋಗವೇ ಅದು. ನಾವು ಆರೋಗ್ಯವಂತವಾಗಿರಬೇಕಾದ್ರೆ ದೈಹಿಕವಾಗಲ್ಲ, ಮಾನಸಿಕವಾಗಿ ಒಳಿತನ್ನು ನೆನಪಿಸ್ಕೊಳ್ಳಿ. ಒಳಿತನ್ನು ನೆನಪಿಸ್ಕೊಳ್ಳೋದಕ್ಕೆ ವಸ್ತುಗಳು ಬೇಕು ಅಂತ. ಅಭಿಜ್ಞಾನ ಉಂಗುರದ ಮೂಲಕ ಅದನ್ನು ನೆನೆಸ್ಕೊಂಡು ಶಕುಂತಲ ಇತ್ಯಾದಿ ಇತ್ಯಾದಿ ಕಥೆಗಳನ್ನು ಓದಿರ್ತೇವೆ. ಅದಕ್ಕೂ ಒಂದು ಸಂಘರ್ಷ ಇದೆ. ವಸ್ತುಗಳು ಯಾಕೆ ಬೇಕು ಅಂತ, ವಸ್ತುಗಳು ಬೇಕಾಗಿಲ್ಲ ಅಂತ 2 ಪಾತ್ರಗಳ ನಡುವೆ ನಡೆಯುವ ಸಂಘರ್ಷಗಳಿವೆ. ಆ ಸಂಘರ್ಷದಲ್ಲಿ ಅಂತಿಮವಾಗಿ ಏನೂ ಆಗೋದಿಲ್ಲ. ವಸ್ತುಗಳ ಮೂಲಕ ನಾವು ಸ್ಮೃತಿಯನ್ನು ಜಾಗೃತಗೊಳಿಸ್ಕೊಳ್ತೇವೆ. ವಸ್ತುಗಳಿಲ್ಲದೇ ಘಟನೆಗಳ ಮೂಲಕ ನಾವು ಜಾಗೃತಗೊಳಿಸ್ಕೊಳ್ತೇವೆ, ನಾವು ಬರಮಾಡ್ಕೊಳ್ತೇವೆ, ಭಾಳ ಮೃದುವಾಗಿರ್ತೇವೆ, ಭಾಳ ಸಂತೋಷವಾಗಿರ್ತೇವೆ, ಭಾಳ ನೋವನ್ನು ಅನುಭವಿಸ್ತೇವೆ. ಆದ್ದರಿಂದ ಈ ಸ್ಮೃತಿ ಮತ್ತು ವಿಸ್ಮೃತಿ ಇದೆಯಲ್ಲ, ಇದು ನಮ್ಮನ್ನು ಜಗ್ಗಾಡಿಸುತ್ತೆ, ನಮ್ಮ ಬದುಕನ್ನು. ಕೆಲವೊಮ್ಮೆ ಕ್ಷೋಭೆಯನ್ನು ತರಿಸುತ್ತೆ, ಕೆಲವೊಮ್ಮೆ ಖುಷಿಯನ್ನು ತಂದುಕೊಡುತ್ತೆ. ಈ ಥರದ ಕೆಲವು ಕಥೆಗಳಿವೆ. ಆ ಕಥೆಗಳನ್ನು ನೀವು ಅಗತ್ಯವಾಗಿ ಓದಬೇಕು. ಮತ್ತು ಇಲ್ಲಿ ಮಾತನಾಡೋರು ಯಾರು? ಸಾಮಾನ್ಯವಾಗಿ ಶಿವರಾಜು ಶ್ರೀದೇವಿ ಅವರು ಒಪ್ಕೋತಾರೆ ಅಂತ ಕಾಣಿಸುತ್ತೆ. ಒಬ್ಬ ನೆರೇಟರ್ ಇರ್ತಾರೆ, ಅನಿವಾರ್ಯವಾಗಿ ಕಥೆಗಾರರೇ ಆಗಿರ್ತಾರೆ ಅವರು. ನೆರೇಟರ್, ಒಬ್ಬ ನಿರೂಪಕ ಇರ್ತಾರೆ. ಇಲ್ಲಿ ನಿರೂಪಕರು ಬದಲಾಗ್ತಾ ಹೋಗ್ತಾರೆ. ಒಂದು ಹರಳಿ ಮರ ಮಾತನಾಡತ್ತೆ. ಇವೆಲ್ಲ ಹೆಂಗಪ್ಪ ಸಾಧ್ಯ? ನೀವು ವೈಜ್ಞಾನಿಕ ಸತ್ಯ ಮತ್ತು ಭಾವನಾತ್ಮಕ ಸತ್ಯ, ಎಮೋಷನಲ್ ಟ್ರೂತ್ ಆ್ಯಂಡ್ ಸೈಂಟಿಫಿಕ್ ಟ್ರೂತ್ಗಳ ಬಗ್ಗೆ ನೀವು ಜೊತೆಗೂಡಬೇಡಿ. ನಮ್ಮ 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 ಕವಿಗಳಿಗೆ, ಸಾಹಿತ್ಯಗಳಿಗೆ ಎಲ್ಲವೂ ಮಾತಾಡ್ತವೆ, ನಮ್ಮ ಜನಪದರಿಗೆ ಎಲ್ಲವೂ ಮಾತಾಡ್ತಾರೆ. ಒಂದು ಅರಳಿ ಮರ ಮಾತಾಡತ್ತೆ. ಇಷ್ಟೆಲ್ಲ ಜನಕ್ಕೆ ನಾನು ಸಂತೋಷ ಕೊಡ್ತೇನೆ, ಆದರೆ ನನ್ನನ್ನು ಗಂಡು ಅಂತ ಅಂದ್ಕೊಂಡು ನನ್ನ ಪಕ್ಕದಲ್ಲಿ ಬೇವಿನ ಮರ ನೆಟ್ಟು ನನಗೆ ಮದುವೆ ಮಾಡಿಸ್ತಾರೆ. ಇವರೆಂಥ ಮೂರ್ಖರು. ಮೂಲತಃ ನಾನು ಹೆಣ್ಣು ಅಂತ ಅದು ಪ್ರತಿಪಾದಿಸುತ್ತೆ. ಯಾಕೆ ಹೆಣ್ಣು ಅಂತ ಅದು ಹೇಳ್ತಾ ಹೋಗುತ್ತೆ. ಇಲ್ಲೆಲ್ಲ ಶುಭಶ್ರೀಯವರ ಲೇಖನಿ ಬಹಳ ಶಾರ್ಪಾಗಿ ಕೆಲಸ ಮಾಡುತ್ತೆ. ತುಂಬ ಮೊನಚಾಗಿ, ತುಂಬ ನವಿರಾಗಿ ಕೆಲಸ ಮಾಡುತ್ತೆ. ಅಭಿಜ್ಞಾನ ಸಂದರ್ಭದಲ್ಲೇ ಎಲ್ಲಿ ಕಥೆಗಾರ ಯಶಸ್ವಿ ಆಗ್ತಾನೆ ಅಂತ ಗೊತ್ತಿಲ್ಲ ನನಗೆ. ನನ್ನ ವೈಯಕ್ತಿಕವಾದದ್ದು, ಕಥೆಯನ್ನು ಓದುಗ ನಿಲ್ಲಿಸಬೇಕು ಅಂತ ಯಾವಾಗ ಅನ್ನಿಸ್ಕೊಳ್ತಾನೋ ಅದು ಕಥೆಯ ಯಶಸ್ವಿ ಅಂತ ನಾನು ಅಂದ್ಕೊಳ್ತೀನಿ. ಒಂದು ಸಾಲು ಬರುತ್ತೆ, ನಾ ಕಿರುಚಿದ ಶಬ್ದಕ್ಕೆ ಬಲೆ ಕಟ್ಟುತ್ತಿದ್ದ ಜೇಡ ಬೆಚ್ಚಿ ಬಿದ್ದಿತು. ನಾ ಕಿರುಚಿದ ಶಬ್ದಕ್ಕೆ ಬಲೆ ಕಟ್ಟುತ್ತಿದ್ದ ಜೇಡ ಬೆಚ್ಚಿತು. ಒಂದು ಸಣ್ಣ ಸಾಲು ಅಷ್ಟೇ ಅದು. ನೀವು ಆ ಸಾಲಿಗೆ ಬಂದ ತಕ್ಷಣ ಓದುಗ ಚಕ್ಕನೆ ನಿಲ್ಲಿಸಬೇಕು ಓದನ್ನು. ಬಹುತೇಕರು ನಿಲ್ಲಿಸ್ತಾರೆ. ಏನಿದು, ಏನಂಗಂದರೆ ಇದು ಕಥೆಯ ಸಶಕ್ತತೆಯನ್ನು ನಿರೂಪಿಸುವ ಈ ಥರದ ಬರಹಗಳು ಉದ್ದಕ್ಕೂ ಇವೆ. ಮತ್ತು ಅವು ನೀವು ಹೇಳುವ ಸಾಂಕೇತಿಕತೆ ಇತ್ಯಾದಿಗಳು, ನವ್ಯದ ಎಲ್ಲ ಛಾಯೆಗಳನ್ನು ಒಳಗೊಂಡ ಕಥೆಗಳು ಇಲ್ಲಿವೆ. ಇನ್ನೊಂದು ಬಹಳ ಪ್ರಮುಖವಾದದ್ದು, ಎಷ್ಟೊತ್ತು ಮಾತಾಡ್ತಾ ಇದ್ದೀನ? ಇನ್ನೊಂದು 5 ನಿಮಿಷ ಮಾತಾಡ್ಬೋದಾ? ನನ್ನನ್ನು ಕರೆಸ್ತೇ ಹೋಗಲಿ, ಇನ್ನೂ ಹೆಚ್ಚೊತ್ತು ಮಾತನಾಡ್ತೀನಿ. ಆ ಥರದ ಅಂಶಗಳು ಬೇಕವು. ಆ ಕಥೆಯನ್ನು ಜಗ್ಗಿಸಬೇಕು. ಮತ್ತು ಆ ಕಥೆಯನ್ನು ಓದುಗ ತನ್ನ ಗ್ರಹಿಕೆಯ ವಿಸ್ತಾರಕ್ಕಾಗಿ ಪ್ರಯತ್ನಿಸುವ ಹಾಗೆ ಆ ಕಥೆಗಳನ್ನು ಬರೀಬೇಕು. ಈ ಸಂದರ್ಭದಲ್ಲಿ ಶುಭಶ್ರೀಯವರಿಗೆ ನನ್ನದೊಂದು ಸಲಹೆ ಏನು ಅಂತಂದರೆ, ಕಥೆಯನ್ನು ಬರೆದಾದ ಮೇಲೆ 4-5 ಓದುಗಳಾದ ಮೇಲೆ ಆ ಕಥೆಗಳಿಗೆ ಒಂದು ಕ್ರಾಫ್ಟ್ಮನ್ಶಿಪ್ಪನ್ನು, ಒಂದು ಕುಸುರಿ ಕೆಲಸವನ್ನು ಕೊಡುವ ಪ್ರಯತ್ನಗಳು ಆಗಲಿ ಅಂತ. ಈ ಥರದ ಕುಸುರಿ ಕೆಲಸಗಳು ಇನ್ನೂ ಹೆಚ್ಚಾದಾಗ ಆ ಕಥೆಗಳ ಇದು ಜಾಸ್ತಿ ಆಗುತ್ತೆ, ಸಂವಿಧಾನ ಜಾಸ್ತಿ ಆಗುತ್ತೆ, ಅದರ ಸಂರಚನೆ ಸ್ಟ್ರಕ್ಚರಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಈಗಾಗಲೇ ಯಶಸ್ವಿಯಾಗಿ ಅದು ಆಗಿದೆ, ಅದು ಇಲ್ಲ ಅಂತಲ್ಲ, ಆಗಿದೆ. ಇನ್ನೊಂದು ಇವ್ರ ಕಥೆಗಳಲ್ಲಿ ಬಹಳ ಮುಖ್ಯವಾದದ್ದು, ನಮ್ಮ ಉದಾರೀಕರಣದ ಲಿಬರಲೈಸೇಷನ್ನ ಪರಿಣಾಮವಾಗಿ ಶೋಷಣೆ ಬಗ್ಗೆ ನಾವೆಲ್ಲ ಮಾತನಾಡ್ತೇವೆ. ಒಂದು ದೊಡ್ಡ ಸಿದ್ಧಾಂತ ಏನು ಅಂದರೆ, ಎಲ್ಲಿವರೆಗೆ ಶೋಷಣೆಗೆ ಒಳಪಡೋರು ಇರ್ತಾರೋ ಅಲ್ಲಿವರೆಗೆ ಶೋಷಕ ಇರ್ತಾನೆ. ಶೋಷಕ ಇರುವವರೆಗೆ ಶೋಷಣೆ ಇರುತ್ತೆ ಅಲ್ಲ,
ಅದು ಕ್ವೈಟ್ ರಿವರ್ಸ್. ಶೋಷಣೆ ಒಳಪಡೋರಿರೋವರೆಗೂ ಶೋಷಕರು ಇರ್ತಾರೆ. ನಾನೇನು ಇದಕ್ಕೆ ದೊಡ್ಡ ದೃಷ್ಟಾಂತವನ್ನು ಉದಾಹರಣೆಗಳನ್ನು ಕೊಡಬೇಕಾಗಿಲ್ಲ. ಎಲ್ಲೆಲ್ಲಿ ಹೊಸ ರಸ್ತೆಗಳು ಬರ್ತಾವೋ, ಎಲ್ಲೆಲ್ಲಿ ಅಣೆಕಟ್ಟುಗಳಾಗ್ತಾವೋ ಎಲ್ಲ ಕಡೆ ಅದೇನೋ ಜಾತ್ರೆ ಸೇರೋಕ್ಕೆ ಮುಂಚೆ ಗಂಟು ಕಳ್ಳರು ಸೇರಿದ್ರು ಅಂತ ಗಾದೆ ಹೇಳ್ತಾರಲ್ಲ, ಹಾಗಾಗಿ ರಸ್ತೆ ಬರುವ ಮುನ್ನವೇ ಅಕ್ಕಪಕ್ಕದ ಜಮೀನೆಲ್ಲನೂ ವಶಪಡಿಸ್ಕೊಳ್ಳೋದು ಇತ್ಯಾದಿ ಶೋಷಕರೆಲ್ಲ ಉಟ್ಕೊಳ್ತಾರೆ. ಆ ಶೋಷಕರ ನೆಲೆ ಮತ್ತು ಬಲೆ ಜಾಲಗಳು ಹೆಂಗಿರ್ತವೆ ಅಂತ, ಮತ್ತು ಎಷ್ಟು ನವಿರಾಗಿ ಅವರನ್ನು ಶೋಷಣೆಗೆ ಒಳಪಡಿಸ್ತಾರೆ ಆ ಶೋಷಕರು, ಎಕ್ಸ್ಪ್ಲಾಯ್ಟರ್ಸ್ ಅನ್ನುವಂಥದ್ದಕ್ಕೆ ಕಥೆಗಳಿವೆ. ಆಧುನೀಕರಣದ ಛಾಯೆಯನ್ನು, ಫಲಿತವನ್ನು ತಂದುಕೊಡುವಂಥ ಈ ಥರದ ಕಥೆಗಳು, ಈ ಶೋಷಕ ಮತ್ತು ಶೋಷಿತ ಇವರ ನಡುವಣ ಸಂಬಂಧಗಳು, ಹೇಗೆ ಅವರನ್ನು ತಮ್ಮ ನೆಲೆಗೆ, ನಮ್ಮ ಬಿಲಕ್ಕೆ ಹೆಂಗೆ, ನಮ್ಮ ಬಲೆಗೆ ಹೆಂಗೆ ಬೀಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಕುರಿತು ಬಹಳ ಒಳ್ಳೆಯ ಕಥೆಗಳಿವೆ. ಒಬ್ಬ ಕಥೆಗಾರಗೆ ಬೇಕಾದ ಲಕ್ಷಣಗಳೇನು ಅಂತಂದರೆ, ಒಂದು ಸಣ್ಣ ಸನ್ನಿವೇಶವನ್ನು ವರ್ಣಿಸುವ, ಏನು ಕಥೆಗಳಲ್ಲಿ ಸಿನಿಮಾದಲ್ಲಿ ಒಂದು ತಂತ್ರ ಇದೆ, ನಿಮ್ಮ ಕಥೆಯನ್ನು ಒಂದು ಸಾಲಿನಲ್ಲಿ ಹೇಳಿ ಅಂತ. ಒಂದು ಸಾಲಲ್ಲಿ ಹೇಳ್ತಾರೆ ಅವರು, ಆಮೇಲೆ ಅದನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾರೆ. ಒಂದು ಸಾಲಿನ ಕಥೆಯನ್ನು ಕಥೆ ಮಾಡೋದು ಹೇಗೆ ಅಂತಂದರೆ, ಅಲ್ಲಿ ವರ್ಣನೆಯ ಶಕ್ತಿ, ಸಾಮರ್ಥ್ಯ ಬೇಕು. ಸಣ್ಣ ಒಂದು 2 ಪ್ಯಾರಾನ ಓದ್ತೇನೆ. ಕಮಲಮ್ಮ ಅಡುಗೆ ಮನೆಯಲ್ಲಿ ಸಣ್ಣಗೆ ಯಾವುದೋ ಸಹಸ್ರನಾಮ ಗುಣಿಗೆಗೊಳ್ಳುತ್ತಾ ಅಡುಗೆ ಮಾಡುತ್ತಿದ್ದರು. ಮಧ್ಯೆ ದೊಡ್ಡ ಹಿತ್ತಲಿನ ರಾಶಿಯಲ್ಲಿ ಬೆಳೆದ ಕರಿಬೇವಿನ ಮರದಿಂದ 4-6 ಗರಿ ಕಿತ್ತುಕೊಂಡು ಕಲ್ಲಿಯೇ ತರಿದು ಎಲೆಗಳನ್ನು ಸೆರಗಿನಲ್ಲಿರಿಸಿಕೊಂಡು ಕಡ್ಡಿಯನ್ನು ದಾಸವಾಳದ ಗಿಡದ ಬುಡಕ್ಕೆ ಗೊಬ್ಬರ ಆಗಲೆಂದು ಹಾಕಿ ಅಡುಗೆ ಮನೆಗೆ ಬಂದರು. ಅವರು ಇಷ್ಟು ಮಾಡಿ ಬರುವಷ್ಟರಲ್ಲಿ ಎಣ್ಣೆ ಕಾದು ಜೋರಾಗಿ ಹೊಗೆ ಬರುತ್ತಿತ್ತು. ಇನ್ನು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದರೆ ಸೀದು ಹೋಗುವುದು ಖಚಿತ ಎಂದು ಅನುಭವ ಹೇಳುತ್ತಿದ್ದಂತೆಯೇ ಬಾಣಲೆಯಲ್ಲಿದ್ದ ಒಲೆಯನ್ನು ಆರಿಸಿ ಪಕ್ಕದ ಒಲೆಯ ಮೇಲೆ ಸಣ್ಣ ಉರಿಯಲ್ಲಿ ಹಾಲು ಕಾಯಲು ಇಟ್ಟರು. ಹಾಲು ಕಾಯಲು ಇಟ್ಟ ಮೇಲೆ ಆ ಕಡೆ ಈ ಕಡೆ ಹೋದರೆ ಉಕ್ಕಿ ಅಡುಗೆ ಮನೆಯೆಲ್ಲ ಸುರಿಯುವುದು ಶತಸಿದ್ಧ ಎಂದು ಅವರಿಗೆ ಗೊತ್ತು. ಮುಂದೆಯೇ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರೆ ಮಂದಗಮನೆಯಂತೆ ಹಾಲು ಉಕ್ಕಿ ಬರುವುದೇ ಇಲ್ಲ. ಅದೇ ಆ ಕಡೆ ಈ ಕಡೆ ಹೋದರೆ ಸಾಕು, ಸುರ್ರೆಂದು ಓಡಿ ಬರುತ್ತದೆ. ಸಣ್ಣ ಉರಿಯಲ್ಲಿ ಕಾಯಿಸಿದರೆ ದಪ್ಪ ಕೆನೆ ಕಟ್ಟುತ್ತದೆ. ಹೆಪ್ಪು ಹಾಕಿ ವಾರಕ್ಕೊಮ್ಮೆ ಬೆಣ್ಣೆ ತೆಗೆದರೆ ಇವರ ಬಯಕೆಯಂತೆ ಗರಿಗರಿ ದೋಸೆಯ ಮೇಲೆ ಹಸನಾದ ಬೆಣ್ಣೆ ಹಾಕಿ ಕೊಡಬಹುದು ಎಂಬ ಆಲೋಚನೆಯ ಜೊತೆಗೆ ಸ್ವಲ್ಪ ತುಪ್ಪ ತೆಗೆದಿಟ್ಟರೆ ಗುರುವಾರ ರಾಯರಿಗೆ, ಶುಕ್ರವಾರ ಲಕ್ಷ್ಮಮ್ಮನಿಗೆ, ಶನಿವಾರ ಶ್ರೀನಿವಾಸನಿಗೆ ತುಪ್ಪದ ದೀಪವನ್ನು ಹಚ್ಚಬಹುದು ಎಂಬ ಆಸೆ. ಒಂದು ದೊಡ್ಡ ನಾವು ಮೇಷ್ಟ್ರಾಗಿರೋರು ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಎಕ್ಸರ್ಸೈಸ್ ಕೊಡ್ತೇವೆ. ಇದೊಂದು ಪ್ರಬಂಧ ಬರ್ಕೊಂಡು ಬನ್ರಯ್ಯ ಅಂತ. ಹೆಂಗೆ ಬರೆಯೋದು ಅಂತಾರೆ. ಹುಡುಗರುಗಳು ಬೇಡ್ರಪ್ಪ, ನಾವೇನೆ ಅಡುಗೆ ಮನೆಯಲ್ಲಿ ಅನ್ನ ಮಾಡೋದ್ರ ಬಗ್ಗೆ 4 ಸಾಲು ಬರೀರಿ. ಆಗಲ್ಲ, ನಮ್ಮ ಕೈಲಿ ಆಗಲ್ಲ. ಇದಕ್ಕೊಬ್ಬ ಕಥೆಗಾರನೇ ಬೇಕು, ಕಥೆಗಾರ್ತಿಯೇ ಬೇಕು. ಏನಿದೆ ಇದರಲ್ಲಿ? ಒಬ್ಬ ಹೆಂಗಸು ಅಡುಗೆ ಮನೆಯಲ್ಲಿ ಒಂದು ಸಣ್ಣ ಕ್ರಿಯೆಯನ್ನು ಇಲ್ಲಿ ದಾಖಲಿಸ್ತಾ ಇದ್ದಾರೆ. ಒಂದು ಪ್ಯಾರಾಗ್ರಾಫ್, ಸುಮಾರು 8 ಸಾಲುಗಳು. ಇದು ಒಬ್ಬ ಕಥೆಗಾರ್ತಿಯ ಸಾಮರ್ಥ್ಯ ಅಂತೇಳಿ ಭಾವಿಸ್ತೇನೆ. ನವ್ಯದ ಛಾಯೆ ಇರುವ ಬಹಳಷ್ಟು ಕಥೆಗಳಿವೆ, 2-3 ಕಥೆಗಳಿವೆ. ಏನಕ್ಕೆ ಅದನ್ನು ನವ್ಯ ಅಂತ ಏನು ನಾನು ಗುರುತಿಸೋದಿಲ್ಲ. ಒಂದು ಮಾಡ್ರನ್ ಸ್ಟೋರಿ ಅಂತ ಹೇಳಿ ಇಟ್ಕೊಳ್ಳೋಣ, ಆಧುನಿಕ ಸ್ಪರ್ಶ ಇರುವ ಸ್ಟೋರಿ. ಮತ್ತು ಇನ್ನೊಂದು ಮೆಟಾಫಿಸಿಕಲ್ ಸ್ಟೋರಿ ಎನ್ನುವಂಥದ್ದು ಒಂದು ವರ್ಗ ಇದೆ, ಭೌತಾತೀತ ವಸ್ತುಗಳನ್ನು ಒಳಗೊಂಡ ಕಥೆಗಳು ಅಂತ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಪ್ಯಾರಾಗ್ರಾಫ್ ಓದ್ತೇನೆ. ಒಂದು ಮರ ಮಾತನಾಡ್ತಾ ಇದೆ. ನಿತ್ಯವೂ ನನ್ನಲ್ಲಿಗೆ ಬರುವವರಿದ್ದಾರೆ. ತಮ್ಮ ನೋವು, ನಲಿವು, ಕಷ್ಟ, ಕಾರ್ಪಣ್ಯಗಳು, ಮಾಡಿದ ಪಾಪಗಳನ್ನು ನನ್ನಲ್ಲಿ ಹೇಳಿಕೊಳ್ಳುತ್ತಾರೆ. ನನಗೆ ಕ್ಷಮೆ ಬೇಕು ಎಂದು ಅಂಗಲಾಚುತ್ತಾರೆ. ಆಗೆಲ್ಲ ನನ್ನೊಡನೆ ಅವನೂ ಇರುತ್ತಾನೆ. ಕಥೆಯ ಶೀರ್ಷಿಕೆ ನಾನು, ಅವನು, ಅವರು. ನಾನು, ನೀನು, ಅವರು, ಇವರು. ನಾನು, ಅವನು, ಅವರು ಕಥೆಯ ಶೀರ್ಷಿಕೆ. ನನಗೆ ಮಾತು ಬಾರದು, ಅಂಗಲಾಚುತ್ತಾರೆ. ಹಾಗೆಲ್ಲ ನನ್ನೊಡನೆ ಅವನೂ ಇರುತ್ತಾನೆ. ನನಗೆ ಮಾತು ಬಾರದು, ಕಣ್ಣು ಕಿವಿ ಬಲು ಚುರುಕು. ನಾ ಹೇಳಲು ಪ್ರಯತ್ನಿಸಿದರೂ ಅವನಿಗೆ ಅರ್ಥವಾಗುತ್ತದೆಂಬ ಭರವಸೆ ನನಗೆ ಇಲ್ಲ. ಹಿಂದೆಲ್ಲ ಅವನು ಪರದೆಯ ಹಿಂದೆ ಕುಳಿತು ನಮ್ಮ ಮಾತುಗಳನ್ನು ಕೇಳುತ್ತಿದ್ದ. ಕಾಲ ಉರುಳಿದಂತೆ ಅವನೂ ತುಸುವೇ ಬದಲಾದ. ಕೆಲವೊಮ್ಮೆ ಕಿಂಡಿಯಲ್ಲಿ ಇಣುಕುತ್ತಾನೆ. ಬಂದವರು ಯಾರು ಎಂದು ನೋಡುವ ಕುತೂಹಲ ಇರಬೇಕು. ನ್ಯಾಯವಾಗಿ ಅವನಿಗೆ ಕುತೂಹಲ ಇರಬಾರದು, ಯಾವುದೂ ನೆನಪಿರಬಾರದು. ಆ ದೇವರು ಅವನ ನೆನಪನ್ನು ಇನ್ನೂ ಕಿತ್ತುಕೊಂಡಿಲ್ಲಬೇಕೆ ಎನ್ನುವ ಕೋಪವೂ ನನಗಿದೆ. ಅಭಿಜ್ಞಾನದ ಬಗ್ಗೆ ಮಾತನಾಡುವ ಕಥೆಗಾರ್ತಿ
ಅವನ ನೆನಪನ್ನು ಇನ್ನೂ ಕಿತ್ತುಕೊಂಡಿಲ್ಲಬೇಕೆ ಅಂತ ಅಪಹಪಿಸುವ ಸಂದರ್ಭವೂ ಇಲ್ಲಿ ಬರುತ್ತೆ. ಅಭಿಜ್ಞಾನ ನನಗೆ ಸ್ಮೃತಿ ಜಾಗೃತಿ ನನಗೆ ಬೇಕು ಅನ್ನುವುದರ ಜೊತೆಗೆ ಮರವಿನ ವರವೂ ಬೇಕು ಅನ್ನುವಂಥದ್ದನ್ನು ಭಾಳ ಸಶಕ್ತವಾಗಿ ಹೇಳಿದ್ದಾರೆ. ತುಂಬ ಹೊತ್ತು ಮಾತನಾಡಿದೆ. ಇಷ್ಟೆಲ್ಲ ಹೇಳಿ ಶುಭಶ್ರೀಯವರು ಭಾಳ ಒಳ್ಳೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಸಾಕಷ್ಟು ಕೃತಿಗಳನ್ನು ಬಂದಿದ್ದಾರೆ. ಭಾಳ ಒಳ್ಳೆಯ ಹಾಡುಗಳ ಒಂದು ಆಲ್ಬಮ್ಮನ್ನು ತಂದಿದ್ದಾರೆ. ನಮ್ಮ ನಡುವೆ ಇಂಥವರಿದ್ದಾರೆ ಅನ್ನೋದು ಎಷ್ಟು ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥವರ ನಡುವೆ ನಾವಿದ್ದೇವಲ್ಲ ಅದು ಹೆಚ್ಚು ಸಂಭ್ರಮ ಅಂತೇಳಿ ಭಾವಿಸ್ಕೊಳ್ತೇವೆ. ಯಾಕೆಂದರೆ ಅದು ಅವ್ರ ಪುಣ್ಯ ಅಲ್ಲ ರೀ, ಇದು ನಮ್ಮ ಸಂಭ್ರಮ. ನೀವು ಬ್ಯಾಂಕ್ ಹೋದರೆ ಶುಭಶ್ರೀ ಇದ್ದರೆ ಒಂದು ಶುಭಶ್ರೀ ಮೇಡಮ್ ಈಗ ಕೇವಲ 15-20 ದಿವಸದಿಂದ ಬ್ಯಾಂಕ್ನಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು. ATM ಇದೆಯಲ್ಲ, ಕ್ಯಾಶ್ ಡ್ರಾ ಮಾಡ್ಕೊಳ್ಳೋಕೆ ಯಾಕೆ ಬರ್ತೀರಿ ಅಂತ. ಬಂದರೆ ನಿನಗೇನಪ್ಪ ತೊಂದರೆ, ನಾನು ಬಂದರೆ ನಿನಗೇನು ತೊಂದರೆ ಅಂತ. ಸರ್ ATM ಅನ್ನು ಬಳಸಿ ಅಂತ. ATM ಇಟ್ಕೊಂಡಿದ್ದೀನಿ, ATMನ ನಾನು ಬಳಸೋದು ಊರಿನಿಂದ ಹೊರಗಡೆ ಹೋದಾಗ, ಇಲ್ಲಿ ನಾನು ಬಳಸಲ್ಲ. ಇಲ್ಲ ಸರ್, ಬ್ಯಾಂಕ್ ನಿಯಮದ ಪ್ರಕಾರ ನಾನು ATM ಇರೋರಿಗೆ 10,000 ಕಡೆ ಕೊಡೋ ಹಾಗಿಲ್ಲ. ಮಾರಾಯರ, ನೀವು ದಯಮಾಡಿ ಸೀನಿಯರ್ ಸಿಟಿಸನ್ನ ಕಷ್ಟವನ್ನು ದಯವಿಟ್ಟು ಯೋಚನೆ ಮಾಡಿ. ನಾನು ಮನೆಯಿಂದ ಹೊರಕ್ಕೆ ಹೋಗೋದಕ್ಕೆ ಒಂದು ಕಾರಣ ಹುಡುಕ್ತಿರ್ತೇನೆ. ಖಂಡಿತ ಅಣ್ಣ, ಮನೆಯಿಂದ ಹೊರಕ್ಕೆ ಹೋಗ್ಲಿಕ್ಕೆ ಒಂದು ಕಾರಣವನ್ನು ಹುಡುಕ್ತಿರ್ತೇನೆ. ಯಾರಾದರೂ ಬಂದು ಮಾತನಾಡಿಸ್ಲಿ ಅಂತ ಕಾಯ್ತಿರ್ತೇನೆ. ಕಥೆಯಲ್ಲಿ ಈ ವಸ್ತುವನ್ನು ಇಟ್ಕೊಂಡಿರೋ ಕಥೆಗಳು ಇವೆ. ಯಾರು ಬಂದು ಮಾತಾಡಿಸ್ಲಿ ಅಂತ ಕಾಯ್ತಾ ಇರ್ತೇನೆ. ಅವ್ರು ಸಿಕ್ಕಿ ಮಾತನಾಡಿಸಿದ್ರೆ 10 ನಿಮಿಷ ಕಾಲ ಕಳೀತೇನೆ. ನನಗೆ ಜೀವನದ ಒಂದು ಭಾಗ ತಳ್ಳಿತು ಅಂತ ಅಂದ್ಕೊಳ್ತೇನೆ. ನನಗೆ ಓದುವ ಹವ್ಯಾಸ ಇದೆ, ನಾನು ಓದ್ಕೋತೇನೆ. ಈ ಯಾವ ಅಭ್ಯಾಸಗಳು ಇಲ್ಲದ ಹಿರಿಯ ನಾಗರಿಕರ ಕಷ್ಟಗಳನ್ನು ನೀವೇನಾದರೂ ಯೋಚನೆ ಮಾಡಿದರೆ, ನಾನು ಬಂದು ಡ್ರಾ ಮಾಡಿಕೊಂಡ್ರೆ ನಿನಗೆ ತೊಂದರೆ ಏನು, ದಯವಿಟ್ಟು ಇಲ್ಲ ಅಂದರೆ ಎಂಡಾರ್ಸ್ಮೆಂಟ್ ಕೊಡೋಕ್ಕೆ ತಯಾರಿಲ್ಲ ಅವರು. ಅಲ್ಲ ರೀ, ಬ್ಯಾಂಕ್ ಹೋಗಿ 4 ಜನದ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಒಂದು ಗಂಟೆ ನಾನು ಕಾಲ ಕಳೀತೀನಾ? 70 ವರ್ಷ ಆದಮೇಲೆ 1 ಗಂಟೆ ಕಾಲ ಕಳೆಯೋದು ಭಾಳ ಕಡಿಮೆ ಪ್ರಯತ್ನ ಅಲ್ಲರಪ್ಪ. ಈ ಥರದ ಜನರ ಮಧ್ಯೆ ಒಬ್ಬ ಲವಲವಿಕೆಯ ಹೆಣ್ಣು ಮಗಳು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾರೆ. ಬಂದವ್ರನ್ನ ಅಸನ್ಮುಖದಲ್ಲಿ ಮಾತನಾಡಿಸ್ತಾರೆ. ಅಸನ್ಮುಖತೆ ಅವರ ಹುಟ್ಟಿನಿಂದಲೇ ಇದೆ ಅದು ಅಂತ ಅನಿಸುತ್ತೆ. ನಾನು ಅವರು ಮುಖ ಗಂಟಾಕಂಥದ್ದನ್ನು ಯಾವತ್ತೂ ನೋಡಿಲ್ಲ. ಹಾಗಾಗಿ ಅವರ ಬದುಕು ಹಾಗೇ ಇರಲಿ, ಇದನ್ನು ಇನ್ನಷ್ಟು ಮುಂದುವರಿಸ್ತಾ ಇರಲಿ, ಇನ್ನಷ್ಟು ನಮಗೆ ಸಾಮಗ್ರಿಗಳನ್ನು ಕೊಡಲಿ ಓದೋದಕ್ಕೆ. ಅವರಿಗೆ ಎಲ್ಲ ಯಶಸ್ಸುಗಳು ಸಿಕ್ಕಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಹಾರೈಸಿ ಈ ಅವಕಾಶವನ್ನು ನನಗೆ ಮಾಡಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳಿ, ಶಿಕ್ಷಣದ ಬಗ್ಗೆ ಯಾರಾದರೂ ಯಾವಾಗಾದರೂ ಕರೀರಿ, ಶಿಕ್ಷಣ ನನ್ನ ಕ್ಷೇತ್ರ, ನಾನು ಮಾತನಾಡ್ತೀನಿ. ಸಾಹಿತ್ಯದ ಕಾರ್ಯಕ್ರಮಗಳಿಗೆ ದಯವಿಟ್ಟು ನನ್ನನ್ನು ಅವಾಯ್ಡ್ ಮಾಡಿ ಅಂತ ಒಂದು ರಿಕ್ವೆಸ್ಟನ್ನು ರೈಸ್ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೇಳಿದ ನಿಮಗೂ ನನ್ನ ಧನ್ಯವಾದಗಳು. ಡಾಕ್ಟರ್ ಶಂಕರೇಗೌಡರು ಕೃತಿಯ ಧೋರಣೆಗಳನ್ನು ಕುರಿತು ಮಾತನಾಡ್ತಾ, ಕಥೆಗಾರ್ತಿ ಸ್ಥಿತ್ಯಂತರದ ಸವಾಲುಗಳನ್ನು ಎದುರಿಸುವಲ್ಲಿ ಹೆಣೆದಿರುವಂಥ ತಂತ್ರಗಾರಿಕೆಯನ್ನು ಗುರುತಿಸಿದ್ದಾರೆ. ಮತ್ತು ಇಲ್ಲಿ ಕಥೆಗಳಲ್ಲಿರುವ ವಿವಿಧ ಸಂಬಂಧಗಳನ್ನು ಕುರಿತು ಮಾತನಾಡಿದ್ದಾರೆ. ಡಾಕ್ಟರ್ ದೇವನೂರು ಮಹಾದೇವ ಅವರು ತಮ್ಮ ಕುಸುಮ ಬಾಲೆ ಕೃತಿಯಲ್ಲಿ ಒಂದು ಮಾತನ್ನು ಬರೀತಾರೆ, ಸಂಬಂಧ ಅನ್ನೋದು ದೊಡ್ಡದು ಕನ ಅಂತ. ಇಲ್ಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ಶಂಕರಗೌಡರು ಸಂಬಂಧಗಳಿಲ್ಲದಿದ್ದರೆ ಬದುಕೇ ಇಲ್ಲ ಅನ್ನುವಂಥ ಉಲ್ಲೇಖಾರ್ಹವಾದ ಮಾತನಾಡಿದ್ದಾರೆ. ಮತ್ತು ಮೊನಚು ಬರಹದ ಕಥೆಗಳಿಗಿರುವಂಥ ಈ ಪುಸ್ತಕವನ್ನು ಪ್ರತಿಯೊಬ್ಬರು ಓದಬೇಕು ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಅತ್ಯಂತ ಗಂಭೀರವಾದಂಥ ಮತ್ತು ಪ್ರಭಾವಶಾಲಿಯಾದಂಥ ಕೃತಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಶಂಕರಗೌಡರಿಗೆ ಮತ್ತು ಶ್ರೀಮತಿ ಮಂಜುಳಾ ಜಯಪ್ರಕಾಶ್ ಗೌಡರಿಗೆ ಗೌರವ ಸಮರ್ಪಣೆ. ಗೌರವವನ್ನು ಸ್ವೀಕಾರ ಮಾಡಿದಂಥ ಶ್ರೀಮತಿ ಮಂಜುಳಾ ಜಯಪ್ರಕಾಶ್ ಗೌಡರಿಗೆ ಹಾಗೂ ಡಾಕ್ಟರ್ ಎಸ್ ಬಿ ಶಂಕರಗೌಡರಿಗೆ ಧನ್ಯವಾದಗಳು.
ಮಾತನಾಡಬೇಕಿತ್ತು, ನಾನು ನೋಟ್ ಮಾಡ್ಕೊಂಡಿದ್ದೆ. ಮಂಡ್ಯದಲ್ಲಿ ಈ ಥರದ ಕೃತಿಗಳನ್ನು ಪ್ರಕಾಶಿಸುವ ಸಂಖ್ಯೆ ಇಲ್ಲವೇ ಇಲ್ಲ. ಶಿವಪ್ರಕಾಶ್ ಅವರು ಬಹಳ ಆಸಕ್ತಿಯಿಂದ ಈ ಥರದ ಇವ್ರದೇ 13 ಬುಕ್ ಆಗಿದೆ. ಇನ್ನಷ್ಟು ಈ ಥರದ ಕೃತಿಗಳು ಬಹಳಷ್ಟು ಜನ ಬರೆಯೋರು ಇದ್ದೇವೆ, ಪ್ರಕಾಶಕರು ಬಹಳ ಕಷ್ಟ ಇದೆ. ಶಿವಪ್ರಕಾಶ್ ಅವ್ರಿಗೂ ಕೂಡ ದೊಡ್ಡ ಚಪ್ಪಾಳೆ. ಈಗ ಶ್ರೀ ನಿನಾದ ಆಲ್ಬಮ್ನ ಮತ್ತೊಂದು ಹಾಡನ್ನು ನಾವು ನೋಡೋಣ. ರಾಧೆ ಯಮುನೆಯನಾಡುವ ನಿನಗೇಗಿಂತ ಕೋಪವೇ ರಾಧೆ. ಒಳ್ಳೆಯೇಕೆ ನಿನ್ನವರೆಂದಿಗೂ ಈಗಲ್ಲ ಪ್ರಿಯೆ ತುಂಟಾಟಕ್ಕೆ. ಒಳ್ಳೆಯೇಕೆ ನಿನ್ನವನೆಂದಿಗೂ ಈಗಲ್ಲ ಪ್ರಿಯೆ. ಕಂಡವರೊಡನೆ ಓಡಿಯಾಡೆನು, ಕಂಡವರೊಡನೆ ಓಡಿಯಾಡೆನು. ಭಾಷೆಯ ನೀನೇನು ನಕ್ಕು ಬಿಡೆ ಚಿನ್ನೆ, ಭಾಷೆಯ ನೀನೇನು ನಕ್ಕು ಬಿಡೆ. ಕೊಳಲು ನೀನೆ ಕೊರಳು ನೀನೆ, ಕೊಳಲು ನೀನೆ ಕೊರಳು ನೀನೆ. ಒಲವನಾದವೋ ನೀನೇನೆ, ಒಲವನಾದವೋ ನೀನೇನೆ. ಯಮುನೆಯನಾಡುವ ತಾರೆ ನಿನಗೇಗಿಂತ ಕೋಪವೇ ರಾಧೆ. ಯಮುನೆಯನಾಡುವ ತಾರೆ ನಿನಗೇಗಿಂತ ಕೋಪವೇ ರಾಧೆ. ಸೆರಗ ಎಳೆದೆನೆಂದು ಈ ಮುನಿಸಿ, ಸೆರಗ ಎಳೆದೆನೆಂದು ಈ ಮುನಿಸಿ. ಮಿರಿಗೆಯನೊಪ್ಪವ ನಾ ಮಾಡ್ತೆ ರಾಧೆ. ಇದೀಗ ಅಧ್ಯಕ್ಷೀಯ ನುಡಿಗಳು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀಯುತ ಕೆ ಮುರಳೀಧರ್ ಉಡುಪಿ, ಖ್ಯಾತ ಕೊಳಲು ವಾದಕರು ಮತ್ತು ಆರ್ಯಭಟ ಪ್ರಶಸ್ತಿ, ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ, ಅತ್ಯುತ್ತಮ ಸಾಧಕ ಪ್ರಶಸ್ತಿ, ಹೀಗೆ 10 ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕಲಾ ಸಾಮ್ರಾಟ್ ಬಿರುದಾಂಕಿತರು. ಪ್ರಸ್ತುತವಾಗಿ ಉಡುಪಿಯ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದಾರೆ. ಇದೀಗ ಶ್ರೀಯುತ ಮುರಳೀಧರ್ ಉಡುಪಿ ಅವರಿಂದ ಅಧ್ಯಕ್ಷೀಯ ನುಡಿಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವ ಗಣ್ಯರೇ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಹೃದಯ ಕಲಾಭಿಮಾನಿಗಳೇ,
1-2-3 ವರ್ಷಗಳಿಂದ ಶುಭಶ್ರೀಯವರ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡುವಂಥ ಯೋಗ ಭಾಗ್ಯ ನನಗೆ ದೊರಕಿತ್ತು. ಆದರೆ ಈ ಬಾರಿಯ ಈ ಸಮಾರಂಭದಲ್ಲಿ ಅಧ್ಯಕ್ಷ ಪಟ್ಟ ಯಾಕೆ ಕಟ್ಟಿದರು ಅಂತ ನನಗೆ ಇವತ್ತು ಬೆಳಿಗ್ಗೆವರೆಗೆ ಗೊತ್ತಾಗಿರಲಿಲ್ಲ. ಬೆಳಗ್ಗೆ ಗೊತ್ತಾಯಿತು. ವಿಷಯ ಏನಂತ ಹೇಳಿದರೆ, ನಾನು ವಿಮರ್ಶಕ ಅಲ್ಲ, ಸಾಹಿತಿ ಅಲ್ಲ, ದೊಡ್ಡ ಸಂಗೀತಜ್ಞ ಕೂಡ ಅಲ್ಲ. ಯಾವುದೇ ಒಂದು ಕಲಾ ಮಾಧ್ಯಮದಲ್ಲಿ ನನ್ನ ವಿಮರ್ಶೆಗಳನ್ನು ಕೊಡುವಂಥ ವ್ಯಕ್ತಿ ಕೂಡ ಅಲ್ಲ. ಶುಭಶ್ರೀಯವರು 2-3 ವರ್ಷಗಳಿಂದ ಅವರ ಎಲ್ಲ ಬರಹಗಳನ್ನು, ಅವರ ಪುಸ್ತಕಗಳನ್ನು, ಕವನಗಳನ್ನು ಸತತವಾಗಿ ಕಳಿಸ್ತಾ ಇರ್ತಿದ್ರು. 1 ವರ್ಷ ಬಿಟ್ಟು ಕೇಳ್ತಾ ಇದ್ರು, ಓದಿದಿರಾ ಅಂತ. ನಾನು ಇಲ್ಲ ಅಂತಲೇ ಹೇಳ್ತಾ ಇದ್ದೆ. ಇನ್ನು ಮುಂದೆ ಆದರೂ ಓದಿ ಅಂತ ಅಧ್ಯಕ್ಷ ಪಟ್ಟ ಕಟ್ಟಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವರ ಕವನಗಳಿಗೆ ಸಂಗೀತ ಸಂಯೋಜನೆ ಮಾಡುವಂಥ ಒಂದು ಸದಾವಕಾಶ ನನಗೆ ಕಳೆದ 2 ವರ್ಷಗಳು ಸಿಕ್ಕಿದೆ. ಕಳೆದ ವರ್ಷ ಕೂಡ ಅವರ ಶ್ರೀರಾಗ ಎಂಬ ಒಂದು ಆಲ್ಬಮ್ನಲ್ಲಿ ಸಂಗೀತವನ್ನು ಕೊಟ್ಟಿದ್ದೆ. ಸಂಗೀತಗಾರರಿಗೆ ಯಾವುದೇ ರೀತಿಯ ಕಷ್ಟ ಕೊಡದ ಸಾಹಿತ್ಯ ಅವರದ್ದು. ನಾವು ಎಷ್ಟೋ ಕವನಗಳಿಗೆ, ಎಷ್ಟೋ ಸಾಹಿತ್ಯಗಳಿಗೆ ಸಂಗೀತವನ್ನು ಪೂರ್ಣಿಸುವಾಗ ಕೆಲವೊಂದು ಸಂದರ್ಭಗಳಲ್ಲಿ ಕಷ್ಟಪಡೋದುಂಟು. ನಮ್ಮ ತಾಳಕ್ಕೆ, ರಾಗಕ್ಕೆ ಸಾಹಿತ್ಯ ಕೂರುವುದಿಲ್ಲ ಅಂತ. ಆದರೆ ಈ ಒಂದು ಕಷ್ಟ ಶುಭಶ್ರೀಯವರ ಸಾಹಿತ್ಯದಲ್ಲಿಯೂ ಕೂಡ ಕಂಡು ಬಂದಿಲ್ಲ. ತುಂಬ ಸರಳವಾದ, ಅಷ್ಟೇ ಅರ್ಥಗರ್ಭಿತವಾದಂಥ ಪದಪುಂಜಗಳನ್ನು ಜೋಡಿಸಿ ಉತ್ತಮ ಕವನಗಳನ್ನು ಅವರು ನೀಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಬಾರಿ ಉಡುಪಿಗೆ ಬಂದಾಗ ನಮ್ಮ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆದ ಮೇಲೆ ಅವರು ಹೇಳಿದರು, ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡಿಸಿದ್ದೀರಿ, ಕೃಷ್ಣನ ಬಗ್ಗೆ ತುಂಬ ಕವನಗಳನ್ನು ಬರೆಯುವಂಥ ಒಂದು ಹಂಬಲ ಇದೆ, ನಿಮ್ಮ ಸಹಕಾರ ಬೇಕು, ಸಂಗೀತವನ್ನು ಸಂಯೋಜನೆ ನೀವು ಮಾಡ್ತೀರಿ ಅಂತಾದರೆ ಮುಂದಿನ ವರ್ಷಕ್ಕೆ ನಾನು ಕೃಷ್ಣನೊಲುಮೆಯ ಹಾಡುಗಳನ್ನು ಬಿಡುಗಡೆ ಮಾಡುವ ಆಲೋಚನೆ ಇದೆ ಅಂತ. ಖಂಡಿತ ಆಯಿತು ಅಂತ ಹೇಳಿದ್ದೆ. ಅದರ ಪ್ರಕಾರವಾಗಿ ಈ ಬಾರಿ ಅವರ ಕೃಷ್ಣನೊಲುಮೆ ಅಥವಾ ಶ್ರೀನಿನಾದ ಇದರ ಹಾಡುಗಳ ಆಲ್ಬಮನ್ನು ಈಗ ತಾನೇ ತಾವುಗಳು ನೋಡಿದ್ದೀರಿ. ಇದನ್ನು ಅವರು ಖಂಡಿತವಾಗಿ ಅವರ ಯೂಟ್ಯೂಬ್ ಚಾನಲಲ್ಲಿ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಸ್ಪಷ್ಟವಾಗಿ ಕೇಳಲಿಲ್ಲ ಇವಾಗ. ಖಂಡಿತವಾಗಿ ಮುಂದೆ ಅವರು ಅದನ್ನು ಹಂಚಿಕೊಂಡಾಗ ಅದನ್ನು ಯೂಟ್ಯೂಬ್ನಲ್ಲಿ ತಾವೆಲ್ಲರೂ ವೀಕ್ಷಿಸಬೇಕು, ಅವರನ್ನು ಪ್ರೋತ್ಸಾಹಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಇದೇ ರೀತಿಯ ಅವರ ಸತ್ಪ್ರಯತ್ನ ಇನ್ನೂ ಕೂಡ ಮುಂದುವರಿಯಲಿ, ನಮ್ಮನ್ನು ಕೂಡ ಸೇರಿಸಿಕೊಂಡು ಇಂತಹ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಇರುವ ಹಾಗಲಿ ಅಂತ ಹಾರೈಸ್ತೇನೆ. ಹೆಚ್ಚಾಗಿ ಉಡುಪಿಯಿಂದ ಬಂದವರು, ನಾವು ಉಡುಪಿಯಿಂದ ಬಂದವರು ಹೇಳಿದರೆ ಕೃಷ್ಣನೂರಿನಿಂದ ಬಂದವರು ಅಂತ ಅರ್ಥ. ಮಧ್ವಾಚಾರ್ಯರು ಮಲ್ಪೆ ಕಡಲ ತೀರದಿಂದ ಕೃಷ್ಣನನ್ನು ತಂದು ಉಡುಪಿಯಲ್ಲಿ ಕೂರಿಸಿದರು. ಇವರು ಕಳೆದ ಬಾರಿ ಬಂದು ಶ್ರೀಕೃಷ್ಣ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಂಡಂತೆ ಕೃಷ್ಣನ ಅನುಗ್ರಹಕ್ಕಾಗಿ ಬೇಡಿದರು. ನಾವು ಇವತ್ತು ಉಡುಪಿಯಿಂದ ಕೃಷ್ಣನ ಅನುಗ್ರಹವನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಒಂದು ಪುಟ್ಟ ಕೃಷ್ಣನನ್ನು ಈ ಸಂದರ್ಭದಲ್ಲಿ ಶುಭಶ್ರೀಯವರಿಗೆ ನಾವು ಕೊಡಬೇಕಂತ ಅಂದ್ಕೊಂಡಿದ್ದೇವೆ. ಇದು ಕೃಷ್ಣನ ಅನುಗ್ರಹ ಪೂರ್ವಕವಾಗಿ ಕೊಡುವಂಥದ್ದು. ಕೃಷ್ಣನ ಸರ್ವಾನುಗ್ರಹ ಅವರಿಗೆ ಸದಾ ಇರಲಿ. ಇಂಥ ಉತ್ತಮ ಕೃತಿಗಳು, ಕವನಗಳು, ಗ್ರಂಥಗಳು ಅವರಿಂದ ಮೂಡಿ ಬರಲಿ. ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಅಧ್ಯಕ್ಷೆ ನುಡಿದೊಟ್ಟಿಗೆ ಕೊಳಲು ನುಡಿಸಬೇಕು ಅಂತ ಒಂದು ಬೇಡಿಕೆ ಇದೆ ಅವರದ್ದು. ನಾನು ಅವತ್ತು ಕೂಡ ಬೇಡ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಇವತ್ತು ಅವರ ಕಥಾ ಸಂಕಲನ ಬಿಡುಗಡೆ, ಅದೇ ರೀತಿ ಆಲ್ಬಮ್ ಬಿಡುಗಡೆ ಸಮಾರಂಭದಲ್ಲಿ ಕೊಳಲು ವಾದನ ಬೇಕೋ ಬೇಡವೋ ಅಂತ ಇದ್ದೆ. ನಾನು ನುಡಿಸಲೇಬೇಕು ಅಂತ ಕೇಳ್ತಾ ಇದ್ದಾರೆ.
ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕಲ್ಪಿಸಿಕೊಟ್ಟಂತಹ ಶುಭಶ್ರೀಯವರಿಗೆ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ವಂದಿಸಿ, ಆತ್ಮೀಯಮಿತರಾದಂಥ ಶಿವಪ್ರಕಾಶ್ ಅವರಿಗೆ ಕೂಡ, ಯಾಕಂತ ಹೇಳಿದರೆ ಇಂಥ ಒಂದು ಈ ಶುಭ ಕಾರ್ಯಕ್ಕೆ ಕೈ ಜೋಡಿಸಿ ಸದಾಕಾಲ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗುವವರು ಶಿವಪ್ರಕಾಶ್ ಅವರು. ಅವರಿಗೂ ಕೂಡ ವಂದಿಸಿ, ನೆರೆದಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೂ ಕೊಳಲನ್ನು ನುಡಿಸುವ ಮೂಲಕ ಕೊಳಲ ನಾದದೊಂದಿಗೆ ಪ್ರೀತಿಯ ನಾದವನ್ನು ಬೆರೆಸಿ ಹೃದಯ ತುಂಬಿದ ದೀಕ್ಷೆಯ ನುಡಿಗಳನ್ನು ನುಡಿದಿದ್ದಾರೆ. ಶ್ರೀಯುತರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಶ್ರೀಯುತ ಕೆ ಮುರಳೀಧರ್ ಉಡುಪಿಯವರಿಗೆ ಗೌರವ ಸಮರ್ಪಣೆ. ಏಕೆಂದರೆ ಈ ಶ್ರೀ ನಿನಾದ ಮೂಡಿ ಬರಲು ಮುರಳೀಧರ್ ಅವರು ಎಷ್ಟು ಕಾರಣವೋ ಅವರ ಇಡೀ ಕುಟುಂಬ ಅವರ ಜೊತೆಗೆ ನಿಂತು ಇದಕ್ಕೆ ಸಹಕರಿಸಿದೆ. ಹಾಗಾಗಿ ಅವರಿಗೆ ಕೂಡ ಗೌರವ ಸಮರ್ಪಣೆ. ಗೌರವವನ್ನು ಸ್ವೀಕಾರ ಮಾಡಿದಂಥ ಶ್ರೀಯುತ ಮುರಳೀಧರ್ ದಂಪತಿಗಳಿಗೆ ಧನ್ಯವಾದಗಳು. ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು ಕನ್ನಡ ಸಾಹಿತ್ಯದಲ್ಲಿ ದೇಗುಲ ಪರಿಕಲ್ಪನೆ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಗಳಿಸಿದ್ದಾರೆ.
ಹಣತೆ ಬೆಳಕು, ಹೂದಂಡೆಯ ಬೇಲಿ ಕವನ ಸಂಕಲನಗಳನ್ನು ತಂದಿದ್ದಾರೆ. ಮಂಜಿನ ಮಧುಪಾತ್ರೆ ಪ್ರವಾಸ ಕಥನವನ್ನು ರಚನೆ ಮಾಡಿದ್ದಾರೆ. ಮತ್ತು ಈ ದಿನ ಪ್ರಕಟ ಆಗಿರುವಂತಹ ಅನುದಿನವೂ ಅಭಿಜ್ಞಾನವೂ ಸೇರಿದಂತೆ 9 ಕೃತಿಗಳ ಕರ್ತೃ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು. ಅಂತಾರಾಷ್ಟ್ರೀಯ ಕಿರುಚಿತ್ರ ಸ್ವಾಹಾದಲ್ಲಿ ಅಭಿನಯವನ್ನು ಕೂಡ ಮಾಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಕಿರುಚಿತ್ರ. ಗೋವಾದಲ್ಲಿ ನಡೆದಂಥ ಬಹುಭಾಷಾ ಕವಿ ಸಮ್ಮೇಳನದಲ್ಲಿ ಕನ್ನಡ ಭಾಷಾ ಪ್ರತಿನಿಧಿಯಾಗಿ ಭಾಗವಹಿಸುವ ಮೂಲಕ ನಮ್ಮ ಕನ್ನಡ ನಾಡಿಗೆ, ನಮ್ಮ ಮಂಡ್ಯದ ಮಣ್ಣಿಗೆ ಘನತೆಯನ್ನು ತಂದುಕೊಟ್ಟಿದ್ದಾರೆ. ಇದು ನಾವೆಲ್ಲರೂ ಅಭಿಮಾನಿಸುವಂಥ ಒಂದು ವಿಚಾರ. ಇವರಿಗೆ ಸಂದಿರುವಂಥ ಪ್ರಶಸ್ತಿಗಳು 10 ಹಲವು. ಸಮಾಜದ ತಲ್ಲಣಗಳಿಗೆ ಸ್ಪಂದಿಸುವಂಥ ಸಮಾಜಮುಖಿ ಧೋರಣೆಯುಳ್ಳ ಮಾತೃ ಹೃದಯಿ ಹೆಣ್ಣುಮಗಳು ಡಾಕ್ಟರ್ ಶುಭಶ್ರೀ ಪ್ರಸಾದ್. ಈಗ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಗೆ ಅಡ್ವೈಜರ್ ಪಬ್ಲಿಕೇಶನ್ ವತಿಯಿಂದ ಸನ್ಮಾನ. ದಯಮಾಡಿ ವೇದಿಕೆಗೆ ಐಡಿಯಲ್ ಪಬ್ಲಿಕೇಶನ್ ವತಿಯಿಂದ ಸನ್ಮಾನ. ದಯಮಾಡಿ ಶ್ರೀಮತಿ ಶಶಿರೇಖಾ ಶಿವಪ್ರಕಾಶ್ ಅವರು ವೇದಿಕೆಗೆ ಬರಬೇಕು. ಮತ್ತು ನಮ್ಮ ಶಿವಪ್ರಕಾಶ್ ಅವರ ಅತ್ತಿಗೆಯವರಾದಂಥ ಶ್ರೀಮತಿ ಮಹೇಶ್ವರಿ ಶಿವಸ್ವಾಮಿ ಅವರು ವೇದಿಕೆಗೆ ಬರಬೇಕು. ಶ್ರೀಯುತ ಮಂಜುನಾಥ್ ಅವರು ಮಧುರ ಮಂಡ್ಯದ ಸಂಪಾದಕರು ಮತ್ತು ಶ್ರೀಯುತ KN ಪುಟ್ಲಿಂಗೇಗೌಡರು ಮಂಡ್ಯ ಮಾತಿನ ಸಂಪಾದಕರು ದಯಮಾಡಿ ವೇದಿಕೆಗೆ ಬಂದು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸ್ತೀನಿ. ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಗೆ ಹಾಗೂ ಸನ್ಮಾನಿಸಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ನಾವಿಂದು ಸಮಾರಂಭದ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. ಈಗ ಕೃತಿಕಾರರಾಗಿರುವಂಥ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಮಾತಿನೊಂದಿಗೆ ವಂದನೆಗಳನ್ನು ಸಲ್ಲಿಸಲಿದ್ದಾರೆ. ಮೊದಲಿಗೆ ನೀವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕರಿಸಿದ್ದಕ್ಕೆ ನನ್ನ ಅನಂತ ಧನ್ಯವಾದಗಳು. ಬರವಣಿಗೆ ಅನ್ನೋದು ಒಳಗಿನ ಒತ್ತಾಯ. ಎಲ್ಲರೊಳಗೂ ಒಬ್ಬ ಬರಹಗಾರ ಇರ್ತಾನೆ, ಒಬ್ಬ ಸಹೃದಯಿ ಇದ್ದೇ ಇರ್ತಾನೆ. ನಡೆ, ನುಡಿ, ಬದುಕು, ಬರಹ ಎಲ್ಲದರ ಒಳಗೂ ಕೂಡ ಒಂದು ಹದ ಇರಬೇಕು. ಆಗ ಮಾತ್ರ ಸಾಹಿತ್ಯ ಬದುಕಿಗೆ ಸನಿಹ ಆಗತ್ತೆ. ಏಕೆಂದರೆ ಬದುಕು ಮತ್ತು ಬರಹ ಬೇರೆ ಬೇರೆ ಏನಲ್ಲ. ಬದುಕು ಏನು ಕಲಿಸುತ್ತೋ ಅದನ್ನೇ ಬರಹ ನುಡಿಯುತ್ತೆ. ಬದುಕಿಗೆ ಯಾವುದೇ ಯೂಸರ್ ಮ್ಯಾನ್ಯಲ್ ಅನ್ನುವಂಥದ್ದು ಏನೂ ಇಲ್ಲ. ನಾವು ಹೇಗೆ ನಡ್ಕೊಂಡು ಹೋಗ್ತೀವೋ ಅದೇ ರೀತಿ ನಡ್ಕೊಳ್ತಾ ಹೋಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ವಿಭಿನ್ನವಾದ ಬದುಕಿರುತ್ತೆ. ಯಾವುದೋ ಒಂದು ಮ್ಯಾನ್ಸ್ಕ್ರಿಪ್ಟ್ ಇಟ್ಕೊಂಡು ಇದೇ ರೀತಿ ಬದುಕಬೇಕು ಅನ್ನುವಂಥದ್ದು ಏನೂ ಇಲ್ಲ. ಏಕೆಂದರೆ ಅದು ಆಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಸಹೃದಯಿಯಾಗಿ ಅನುಕಂಪದಿಂದ ಮನುಷ್ಯತ್ವದಿಂದ ಮತ್ತೊಬ್ಬ ಮನುಷ್ಯರನ್ನು ತನ್ನಂತೆ ಅಂತ ಬಗೆದು ನಡೆಯೋದಿದೆಯಲ್ಲ, ನುಡಿಯೋದಿದೆಯಲ್ಲ, ಅದು ಬರಹಕ್ಕಿಂತ ಬಹುದೊಡ್ಡದು. ಏಕೆಂದರೆ ಬರಹ ಅನ್ನುವುದು ಬದುಕಿನ ಅನುಭವ. ನಾವು ಹೇಗೆ ಬದುಕ್ತೀವೋ ಬರಹ ಹಾಗಿರುತ್ತೆ. ನನ್ನ ಈ ಸಾಹಿತ್ಯ ಬದುಕಿನ ಪಯಣದಲ್ಲಿ ನನ್ನ ಜೊತೆ ನಿಂತವರು ತುಂಬ ಜನ. ಅವರೆಲ್ಲರ ಹೆಸರನ್ನು ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ಆಗುತ್ತೆ. ಸಾಹಿತ್ಯ, ಲಲಿತ ಕಲೆ ಈ ಎರಡೂ ಇಲ್ಲದೆ ಇರುವಂತಹ ಬದುಕನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಯಾವಾಗ ಮನಸ್ಸು ಕ್ಷೋಭೆಗೊಂಡಿರುತ್ತೋ ಆಗೆಲ್ಲ ಬದುಕು ನಮ್ಮನ್ನು ಶಮನಗೊಳಿಸ್ತಾ ಹೋಗುತ್ತೆ. ಆ ಸಾಹಿತ್ಯ ಮತ್ತು ಲಲಿತ ಕಲೆಗಳೇನಿದೆ ಅದು ನಮ್ಮ ಮನಸ್ಸನ್ನು ಶಾಂತಗೊಳಿಸ್ತಾ ಹೋಗುತ್ತೆ. ಹಾಗೆ ಶಾಂತಗೊಂಡ ಮನಸ್ಸಿನಿಂದ ಮಾತ್ರ ಸಂಸ್ಕಾರಯುತ ಬದುಕು ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಾಹಿತ್ಯ ಅನ್ನುವಂಥದ್ದು ಬಹುದೊಡ್ಡದು. ಒಂದು ರೀತಿ ಕೌನ್ಸಿಲಿಂಗ್ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಲ್ಲ. ಕೌನ್ಸಿಲರ್ ಏನು ಕೆಲಸ ಮಾಡ್ತಾರೋ ಸಾಹಿತ್ಯ ಕೂಡ ಅದೇ ಕೆಲಸವನ್ನು ಮಾಡ್ತಾ ಹೋಗುತ್ತೆ.
ನಮ್ಮೆಲ್ಲರ ಒಳಗಿನ ಭಾವದ ಅಭಿವ್ಯಕ್ತಿಗೆ ಯಾವುದಾದ್ರೂ ಒಂದು ಮಾಧ್ಯಮ ಬೇಕಲ್ಲ. ಅದು ಮಾತಾಗಿರ್ಬೋದು, ಹಾಡಾಗಿರಬಹುದು, ನೃತ್ಯವಾಗಿರಬಹುದು, ಅಥವಾ ಬರಹವಾಗಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಭಾವನೆಗಳನ್ನು ನಾವು ಅಭಿವ್ಯಕ್ತಗೊಳಿಸ್ತೀವಿ. ನಾನು ಅದಕ್ಕೆ ಅಕ್ಷರ ರೂಪವನ್ನು ಕೊಟ್ಟು ಬರೀತಾ ಬಂದಿದ್ದೇನೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನಷ್ಟೇ ನಾನು ಇಟ್ಟಿದ್ದೇನೆ. ದೊಡ್ಡ ಹೆಜ್ಜೆಗಳನ್ನು ಇಡುವ ಆಸೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸದಾ ಇರಬೇಕು. ಅನೇಕ ಪ್ರಕಾರಗಳಲ್ಲಿ ಬರೆಯುವಂತಹ ಸಾಹಿತಿಗಳನ್ನು ಸೋಷಿಯಲ್ ಸೈಂಟಿಸ್ಟ್ ಅಂತಾನೆ ಕರೀತಾರೆ. ಏಕೆಂದರೆ ಸಮಾಜವನ್ನು ತಿದ್ದುವಂತಹ ಕೆಲಸ ಸಾಹಿತ್ಯ ಸದಾ ಮಾಡಿಕೊಂಡು ಬಂದಿದೆ. ಕಾಲಘಟ್ಟದಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. ಪುರಾಣ ಪುಣ್ಯಕಥೆಗಳಿರಬಹುದು, ನಮ್ಮ ಮಹಾಕಾವ್ಯಗಳಿರಬಹುದು, ನಮ್ಮ ಬದುಕು ಯಾವ ರೀತಿ ಇದೆ, ನಾವು ಯಾವ ರೀತಿ ಬದುಕಬಾರದು, ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನು ಕಥೆಗಳ ಮೂಲಕ, ಕಾವ್ಯಗಳ ಮೂಲಕ ಹೇಳ್ತಾ ಬಂದಿದೆ. ಈ ರೀತಿ ಸಾಹಿತ್ಯವನ್ನು ಓದುವ ಮೂಲಕ ನಮ್ಮಂತೆ ನಿಮ್ಮನ್ನು ಬಗೆಯಬೇಕು. ಧರ್ಮ ಅಂದರೆ ಅದೇ. ನಾನು ಏನು ನಿನ್ನಿಂದ ಮಾಡಬಾರ್ದು ಅಂತ ಬಯಸ್ತೀನಿ, ಅಥವಾ ನೀನು ನನ್ನನ್ನು ಬೈಬಾರ್ದು, ಅಥವಾ ನೀನು ಹೊಡಿಬಾರ್ದು, ನೀನು ನನ್ನನ್ನು ಅವಮಾನಿಸಬಾರ್ದು ಅಂತ ನಾನು ಏನು ಭಾವಿಸ್ತೀನೋ ಅದನ್ನು ನಾನು ನಿನಗೆ ಮಾಡಬೇಕು. ಅದೇ ಧರ್ಮ. ನಿಜವಾದ ಧರ್ಮ ಅಂದರೆ ನಾವು ಇವತ್ತು ಯಾವ ಧರ್ಮ ಅನ್ನೋವನ್ನು ಯಾವ ಅರ್ಥದಲ್ಲಿ ಕಲ್ಪಿಸ್ಕೊಂಡಿದ್ದೀವೋ ಅದು ನಿಜವಾದ ಧರ್ಮವಲ್ಲ. ನನ್ನಂತೆ ನಿನ್ನನ್ನು ಬಗೆಯುವುದೇ ನಿಜವಾದ ಧರ್ಮ. ಅದನ್ನು ಕಲಿಸುವುದು ಸಾಹಿತ್ಯ. ಹಾಗೆ ಸಾಹಿತ್ಯದ ಬರವಣಿಗೆ ಇಲ್ಲದೆಯೂ ಕೂಡ ನಾವು ಓದುಗರಾಗಿಯೂ ಕೂಡ ನಮ್ಮ ಮನಸ್ಸನ್ನು ಸಂಸ್ಕಾರಗೊಳಿಸ್ತಾ ನಾವು ಹೇಗೆ ಸಂಸ್ಕಾರವಂತರಾಗಬಹುದು ಅನ್ನೋದನ್ನು ಅನೇಕ ಸಹೃದಯಿ ಓದುಗರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ಎಲ್ರಿಗೂ ಬರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೊಳಗೂ ಒಬ್ಬ ಕವಿ ಇದ್ದಾನೆ, ಎಲ್ಲರೊಳಗೂ ಒಬ್ಬ ಸಾಹಿತಿ ಇದ್ದಾನೆ. ಆದರೆ ಅಕ್ಷರ ರೂಪದಲ್ಲಿ ತರುವಾಗ ನಾವು ಎಷ್ಟೊಂದು ಸತಿ ಫೇಲ್ ಆಗಿಬಿಡ್ತೇವೆ. ಆದರೆ ಒಳಗಿನ ಭಾವ ಇದೆಯಲ್ಲ, ಅದು ಅವರನ್ನು ಕವಿಯನ್ನಾಗಿ ಮಾಡಿರುತ್ತೆ, ಸಾಹಿತ್ಯನ್ನಾಗಿ ಮಾಡಿರುತ್ತೆ. ಆದ್ದರಿಂದಲೇ ಅವರಷ್ಟು ಚಂದದ ಬದುಕನ್ನು ಬದುಕಲಿಕ್ಕೆ ಸಾಧ್ಯವಾಗಿರೋದು. ಇಷ್ಟು ಒಬ್ಬ ಬರಹಗಾರ್ತಿಯಾಗಿ ನನ್ನ ಮಾತನ್ನು ಹೇಳಿದರೂ ಕೂಡ ಇವತ್ತು ವಂದನೆಗಳನ್ನು ತಿಳಿಸುವ ದೊಡ್ಡ ಜವಾಬ್ದಾರಿ ಕೂಡ ನನಗಿದೆ. ಕೆಲಸದ ಒತ್ತಡದಲ್ಲಿ ಅಭಿಮಾನದಿಂದ ಬೆನ್ನುಡಿಯನ್ನು ಬರೆದುಕೊಟ್ಟಂತಹ ಖ್ಯಾತ ವಿಮರ್ಶಕರು, ಸಂಸ್ಕೃತಿ ಚಿಂತಕರು ಆದ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಿಜಕ್ಕೂ ಅನಂತ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಯಾಕೆಂದರೆ ಅವರ ಒತ್ತಡ ನನಗೆ ಎಷ್ಟು ಅಂತ ಗೊತ್ತು. ಆದರೆ ನನ್ನ ಮೇಲಿನ ಒಂದು ಅಭಿಮಾನದಿಂದ ಅವ್ರು ಹೇಳಿದರು, ಶುಭಶ್ರೀ ನಿಮಗಿಲ್ಲ ಅಂತ ನಾನು ಹೇಗೆ ಹೇಳಿ ಬರ್ಕೊಡ್ತೀನಿ. ಅವ್ರ ವೈಫ್ ಕೂಡ ಅಂದರು, ಅವ್ರ ಕೈಯಲ್ಲಿ ಬರ್ಸ್ಕೊಡೋ ಜವಾಬ್ದಾರಿ ನಂದು ಅಂತ. ಅಂದರೆ ಇಡೀ ಕುಟುಂಬ ನನ್ನ ಜೊತೆಗಿದೆ. ನಾನು ಮೊದಲಿಗೆ ಪುಸ್ತಕವನ್ನು ತರಲು ಕಾರಣರಾದವರು ಕೂಡ ಅವರೇನೆ. ಅವರಿಗೆ ಈ ವೇದಿಕೆಯ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಪ್ರೀತಿಯಿಂದ ಮುನ್ನುಡಿಯನ್ನು ಬರೆದುಕೊಟ್ಟಂತಹ ಗುರುಗಳಾದ ಶ್ರೀತನ ಶಿವಕುಮಾರ್, ಇವರು ದೊಡ್ಡ ಸಾಹಿತಿಗಳು. ಅವರ ಬರವಣಿಗೆಯ ಮಟ್ಟವನ್ನು ನೋಡಿದರೆ ನನಗೆ ಬಹಳ ಭಯನೇ ಆಗುತ್ತೆ. ಅವ್ರ ಮುಂದೆ ನಿಂತು ಮಾತನಾಡೋಕ್ಕೆ ಕೂಡ ನನಗೆ ಶಕ್ತಿ ಇಲ್ಲ. ಅಷ್ಟು ದೊಡ್ಡ ಬರಹಗಾರರಾದರೂ ಕೂಡ ತುಂಬ ಪ್ರೀತಿಯಿಂದ ಅವರು ನನಗೆ ಮುನ್ನುಡಿಯನ್ನು ಬರ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಅವರು ವೇದಿಕೆ ಮೇಲೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಕೋರ್ಟಿನಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದಾರೆ. ಆದರೂ ಸಾಹಿತ್ಯದ ಆಸಕ್ತಿ. ಅವರು ಕೋರ್ಟ್ಗೆ ಸೇರುವ ಮುನ್ನ ನನಗೆ ಗುರುಗಳಾಗಿದ್ದರು, ಕನ್ನಡ ಗುರುಗಳಾಗಿದ್ದರು. ಅವರಿಗೆ ಅನಂತ ಧನ್ಯವಾದಗಳು. ಈ ಪುಸ್ತಕ ಬೆಳಕು ಕಾಣಲು ಕಾರಣಕರ್ತರಾದಂತಹ ಮಂಡ್ಯದ ಐಡಿಯಲ್ ಪಬ್ಲಿಕೇಶನ್ ಮಾಲೀಕರಾದ ಎಂ.ಎಸ್. ಶಿವಪ್ರಕಾಶ್ ಅವರಿಗೆ ಕೂಡ ಧನ್ಯವಾದಗಳು. ಇದು ನನ್ನ 12ನೆಯ ಕೃತಿ. ಇವರ ಪ್ರಕಾಶನದಲ್ಲೇ ಇದು 8ನೆಯ ಕೃತಿಯಾಗಿದೆ. ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸಲೇಬೇಕು. ಅವರ ಇಡೀ ಕುಟುಂಬ ನಮ್ಮ ಜೊತೆಗಿರುತ್ತೆ ಯಾವಾಗಲೂ. ಶಶಿ ಮೇಡಮ್ ಕೂಡ, ಅವರ ಮಗಳು ಜಾಹ್ನವಿ, ಜಯಂತು ಎಲ್ಲರೂ ಅವರ ಈ ಒಂದು ಕಾರ್ಯದಲ್ಲಿ ಬೆನ್ನಿಗೆ ನಿಂತಿದ್ದಾರೆ. ಅವರ ಇಡೀ ಕುಟುಂಬಕ್ಕೆ ನನ್ನ ಅನಂತ ವಂದನೆಗಳು. ಮುಖಪುಟ ವಿನ್ಯಾಸವನ್ನು ಮಾಡಿಕೊಟ್ಟಂತಹ ಡಿಸೈನ್ ಹಂಟರ್ ಶ್ರೀ ಶ್ರೀಧರ ಮೂರ್ತಿ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೋರ್ಕೊಳ್ತೇನೆ. ಸದಾ ನನ್ನ
12 ಕೃತಿಗಳ ಮುಖಪುಟವನ್ನು ಮಾಡಿಕೊಟ್ಟವರು ಡಿಸೈನ್ ಹಂಟರ್ನ ಶ್ರೀಧರ್ ಮೂರ್ತಿಯವರು. ಮತ್ತು ಈವರೆಗೆ ಇದು 5ನೇ ನನ್ನ ಪುಸ್ತಕ ಬಿಡುಗಡೆ ಸಮಾರಂಭ. ಎಲ್ಲ ಇನ್ವಿಟೇಷನ್ನ ಪೂರ್ತಿ ಜವಾಬ್ದಾರಿಯನ್ನು ತಗೊಂಡವರು ಶ್ರೀಧರ್ ಅವರು. ಅವರಿಗೆ ಅನಂತ ಧನ್ಯವಾದಗಳು. ಎರಡು ಗೀತೆಗಳಿಗೆ ರಾಗ ಸಂಯೋಜಿಸಿ ಸೊಗಸಾಗಿ ಹಾಡಿರುವಂತಹ ಸುಸ್ವರ ಸಂಗೀತ ಶಾಲೆ ನಿರ್ದೇಶಕಿ ಶ್ರೀಮತಿ ರಾಧಿಕಾ ಅವರವರಿಗೆ ನಾನು ವಂದನೆಗಳನ್ನು ತಿಳಿಸಲೇಬೇಕು. ಅವರಿಗೆ ಗೌರವವನ್ನು ಸಲ್ಲಿಸಲಿದ್ದೇವೆ. ಹಾಗೆಯೇ ಮತ್ತು 2 ಗೀತೆಗಳಿಗೆ ರಾಗ ಸಂಯೋಜಿಸಿ ಒಂದು ಹಾಡನ್ನು ಹಾಡಿದಂತಹ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರಿಗೆ ಕೂಡ ನಾನು ಈ ವೇದಿಕೆಯ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರ್ತೀವಿ ಅಂತ ಹೇಳಿದ್ರು, ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಪುಟವಿನ್ಯಾಸವನ್ನು ಮಾಡಿಕೊಟ್ಟಂತಹ ಶ್ರೀಮತಿ ಚಂದ್ರಪ್ರಭಾ ಅವರಿಗೆ ಕೂಡ ವಂದನೆಗಳು. ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೋರ್ತೇನೆ. ಈ ಕಾರ್ಯಕ್ರಮ ಶ್ರೀಮತಿ ಚಂದ್ರಪ್ರಭಾ ಅವರು ನನ್ನ ಯಾವುದೇ ಪುಸ್ತಕ ಐಡಿಯಲ್ ಪ್ರಿಂಟರ್ಸ್ಗೆ ಹೋದಾಗ ಅದರ ಪುಟವಿನ್ಯಾಸನವನ್ನು ಮಾಡಿಕೊಡ್ತಾ ಇರೋದು ನಮ್ಮ ಚಂದ್ರಪ್ರಭಾ ಅವರು. ಅವರಿಗೆ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಈ ಮಂಡ್ಯದ ಅತ್ಯುತ್ತಮ ಕವಿಗಳಲ್ಲಿ ಒಬ್ಬರು ಅಂತ ಹೇಳಬಹುದಾದ ಶ್ರೀ ಕೊತ್ತತ್ತಿ ರಾಜು ಅವರಿಗೆ ಕೂಡ ಅನಂತ ಧನ್ಯವಾದಗಳು. ವೇದಿಕೆಯನ್ನು ತುಂಬ ಸುಂದರವಾಗಿ ವಿನ್ಯಾಸಗೊಳಿಸಿದಂಥ ಶ್ರೀ ವೈರಮುಡಿ ಅವರಿಗೆ ಧನ್ಯವಾದಗಳು. ಅವರು ಯಾವುದೇ ಕಾರ್ಯಕ್ರಮದಲ್ಲಿ ನನ್ನ ಮೊದಲಿನಿಂದ ಎಲ್ಲ ಕಾರ್ಯಕ್ರಮಗಳ ವೇದಿಕೆಯ ವಿನ್ಯಾಸ ಅವರೇ ಮಾಡ್ತಿರೋದು. ಆದರೆ ಯಾವತ್ತೂ ಆ ಗೌರವವನ್ನು ಸ್ವೀಕರಿಸುವ ಸಮಯದಲ್ಲಿ ಇರಲ್ಲ. ನಂಗೆ ತುಂಬ ನಾಚಿಕೆ ಆಗುತ್ತೆ, ನಾನು ದಯವಿಟ್ಟು ಬರಲ್ಲ, ನಾನು ಕರಿಬೇಡಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ. ಆದರೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದು ನನ್ನ ಧರ್ಮ ಅಂತ ಹೇಳ್ತಾ ಇದ್ದೀನಿ. ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ಮಾಡಿಕೊಟ್ಟಂತಹ ನನ್ನ ಆತ್ಮೀಯ ಗೆಳತಿ ಶ್ರೀಮತಿ ಸಂಗೀತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ನನ್ನ ಕಥಾ ಸಂಕಲನಕ್ಕೆ ಸೂಕ್ತವಾದ ಹೆಸರನ್ನು ಸೂಚಿಸಿದಂತಹ ಕವಿತಾ ಪ್ರಕಾಶನದ ಶ್ರೀ ಗಣೇಶ್ ಅಮೀನ್ಗಡ ಅವರಿಗೆ ಧನ್ಯವಾದಗಳು. ಅವರು ಕಾಣಿಸ್ತಿಲ್ಲ, ಬಂದಿದ್ದರೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೋರ್ತೀನಿ. ಗಣೇಶ್ ಅಮೀನ್ಗಡ ಅವರು ಶ್ರೀನಿನಾದ ಇಷ್ಟು ಸುಂದರವಾಗಿ ಆ್ಯಕ್ಚುಲಿ ಅವರ ಸ್ಟುಡಿಯೋದಲ್ಲಿ ನಾನು ಕೇಳಿದ್ದೇನೆ, ತುಂಬ ಅತ್ಯದ್ಭುತವಾಗಿ ಬಂದಿದೆ. ಆದರೆ ಏನೋ ನಮ್ಮ ತಾಂತ್ರಿಕ ದೋಷದಿಂದ ಆ ಎಫೆಕ್ಟ್ ಇಲ್ಲಿ ನಾವು ಕೊಡಲಿಕ್ಕಾಗಲಿಲ್ಲ. ಅದಕ್ಕೆ ನಿಜಕ್ಕೂ ಬೇಸರ ಇದೆ. ಎಷ್ಟು ಶ್ರಮಪಟ್ಟು ಹಗಲಿರುಳು ತಿಂಗಳುಗಟ್ಟಲೆ ಅವರು ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಪ್ರತಿಫಲ ಬರುವಾಗ ಒಂದು 75% ಬಂತು, ಇನ್ನು 25 ಭಾಗ ಬರಲಿಲ್ವಲ್ಲ ಅನ್ನುವ ಬೇಸರ ಕೂಡ ಇದೆ. ಆದರೆ ಇಷ್ಟು ಶ್ರಮಪಟ್ಟು ಇಷ್ಟು ಒಂದು ಶ್ರದ್ಧೆಯಿಂದ ನಮ್ಮ ಶ್ರೀನಿಧಾನದವನ್ನು ಸುಂದರವಾಗಿ ಮಾಡಿಕೊಟ್ಟಂತಹ ಉಡುಪಿಯ ಖ್ಯಾತ ಕೊಳಲು ವಾದಕರಾದ ಶ್ರೀ ಮುರಳೀಧರ್ ಅವರಿಗೆ ಧನ್ಯವಾದಗಳು. ಅವರ ಜೊತೆಗೆ ಸದಾ ನಿಂತು ವಿಡಿಯೋಗ್ರಫಿ ಮಾಡೋದಿರ್ಬೋದು, ಎಡಿಟಿಂಗ್ ಮಾಡೋದಿರ್ಬೋದು, ಎಲ್ಲದರಲ್ಲೂ ಅವರ ಇಡೀ ಕುಟುಂಬ ಶ್ರೀಮತಿ ರಾಜಲಕ್ಷ್ಮಿ ಅವರು, ಮಾಧುರ್ಯ, ಮಾಣಿಕ್ಯ ಎಲ್ಲರೂ ತಾಂತ್ರಿಕ ಸಹಕಾರ ಮತ್ತು ನಿರಂತರ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಅವರ ಇಡೀ ಕುಟುಂಬಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನನ್ನ ಕಲೆಗೆ ಪ್ರೀತಿಯಿಂದ ಕರೆಗೆ ಒಗ್ಗಟ್ಟು ಜಿಲ್ಲೆಯ ಅನೇಕ ಹಿರಿಯ ಸಾಹಿತಿಗಳು ಬಂದಿದ್ದಾರೆ, ಸಾಹಿತ್ಯ ಅಭಿಮಾನಿಗಳು ಬಂದಿದ್ದಾರೆ, ನನ್ನ NSS ಗೆಳೆಯರು ಬಂದಿದ್ದಾರೆ, ಸಹೋದ್ಯೋಗಿಗಳು ಬಂದಿದ್ದಾರೆ, ನನ್ನ ಅನೇಕ ಸ್ನೇಹಿತರು ಬಂದಿದ್ದಾರೆ. ಮತ್ತು ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಅನ್ನುವಂಥ ವಾಟ್ಸಪ್ ಗ್ರೂಪ್, ಇದು ಕೇವಲ ಸಾಹಿತ್ಯಕ್ಕಾಗಿ ಮೀಸಲಾದ ವಾಟ್ಸಪ್ ಗ್ರೂಪ್. ಆ ವಾಟ್ಸಪ್ ಗ್ರೂಪಿನ ಅನೇಕ ಸಾಹಿತಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಬೆಂಗಳೂರಿನಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಅವರ ಶುಭ ಹಾರೈಕೆ ನನಗೆ ಸದಾ ನಿರಂತರವಾಗಿರಲಿ ಅಂತ ಹೇಳ್ತಾ ಈ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಿರಂತರವಾಗಿರಲಿ. ನನ್ನ ಕುಟುಂಬ ವರ್ಗ ಸದಾ ನನ್ನ ಜೊತೆಗೆ ಈ ಸಾಹಿತ್ಯ ಪಯಣದಲ್ಲಿದೆ. ವಿಶೇಷವಾಗಿ ನನ್ನ ಪತಿ ಪ್ರಸಾದ್ರವರು, ನನ್ನ ತಂದೆ ತಾಯಿ, ನನ್ನ ತಮ್ಮಂದಿರು, ನನ್ನ ಮಗ ಸೊಸೆ ಎಲ್ಲರೂ ಕೂಡ ಸದಾ ನಾನು ಯಾವಾಗ ಬರವಣಿಗೆಯಲ್ಲಿ ತೊಡಗಿಕೊಂಡ್ರೂ ಒಂಥರ ನಿರುತ್ಸಾಹ ಅಥವಾ ಯಾವುದನ್ನೂ ವ್ಯಕ್ತಪಡಿಸಿಲ್ಲ. ನೀನು ಮಾಡು ಅಂತ ನನ್ನ ಜೊತೆಗೆ ಸದಾ ನಿಂತಿದ್ದಾರಲ್ಲ, ನನ್ನ ಇಡೀ ಕುಟುಂಬಕ್ಕೆ ನಾನು ಸದಾ ಅಭಿಮಾನದಿಂದ ಬೆಂಬಲ ನೀಡುತ್ತಿರುವಂತಹ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ಅಭಿಮಾನದ ವಂದನೆಗಳು. ಈ ರೀತಿಯ ಪ್ರೋತ್ಸಾಹ ನಿರಂತರವಾಗಿ ಇರಲಿ. ಮತ್ತಷ್ಟು ಸಾಹಿತ್ಯ ಕೃತಿಗಳು ನಮ್ಮ ನೆಲದಲ್ಲಿ ಮೂಡಿ ಬರ್ತಾ ಇರಬೇಕು. ಅದಕ್ಕೆ ನಿಮ್ಮಂಥ ಸಾಹಿತಿಗಳ ಪ್ರೋತ್ಸಾಹ ಸದಾ ಇರಬೇಕು. ಏಕೆಂದರೆ ಓದೋರು ಇಲ್ಲದೆ ಇದ್ದರೆ ಬರೆಯೋರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಏಕೆಂದರೆ ಕೇಳುಗರಿಲ್ಲದೆ ಹಾಡುವವರ ಏನು ಮಾಡಲಿಕ್ಕೆ ಸಾಧ್ಯ? ಬರೀ ಅವ್ರ ಸಂತೋಷಕ್ಕೆ ಹಾಡ್ಕೋಬೇಕು, ನಮ್ಮ ಸಂತೋಷಕ್ಕೆ ನಾವು ಬರ್ಕೊಳ್ಬೇಕು. ಆದರೆ ಈ ಎಲ್ಲ ಸಾಹಿತ್ಯ ಮತ್ತು ಲಲಿತ ಕಲೆಗಳು ಸಹೃದಯರನ್ನು ನಿರಂತರವಾಗಿ ಮುದ ನೀಡ್ತಾ ಇದ್ದರೆ ಮಾತ್ರ ಬರೆಯೋವರಿಗಾಗಲಿ ಹಾಡೋರಿಗಾಗಲಿ ಸಂತೋಷ. 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಭಾಂಗಣದಲ್ಲಿ ಇರುವಂಥ ನಿಮ್ಮೆಲ್ಲರಿಗೂ ನಾನು ನಮನಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ನಂತರ ಇಲ್ಲಿ ಭೋಜನದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು. ಮತ್ತು ಈ ಪುಸ್ತಕ ಇವತ್ತು ಪ್ರಕಟಣೆಯಾಗಿದ್ದು 150 ರೂಪಾಯಿಗಳಿದೆ. ಆದರೆ ಇವತ್ತು ಬಿಡುಗಡೆ ಆಗ್ತಿರೋದ್ರಿಂದ 100 ರೂಪಾಯಿಗೆ ಈ ಸಭಾಂಗಣದ ಹೊರಗೆ ಲಭ್ಯ ಇದೆ. ನೀವು ಕೊಂಡು ಪ್ರಕಾಶಕರನ್ನು ಪ್ರೋತ್ಸಾಹಿಸಬೇಕು, ಏಕೆಂದರೆ ಪ್ರಕಾಶಕರಿಲ್ಲದೆ ಇದ್ದರೆ ಯಾವ ಪುಸ್ತಕವೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಅನಂತ ಧನ್ಯವಾದಗಳು. ಮಾತನಾಡಿದ್ದಾರೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರು. ಹೇಳಿ ಕೇಳಿ ಚಂದದ ಮಾತಿನ ನಿರೂಪಕಿ. ಅವರ ನಿರೂಪಣೆ ಚೆನ್ನ, ಮಾತು ಮತ್ತು ಚೆನ್ನ. ನನಗೆ ನಿನ್ನೆ ಕರೆ ಮಾಡಿ, ಸರ್ ನಿರೂಪಣೆಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಕೇಳಿದ್ರು. ಮೇಡಮ್, ನಾನು ಯಾವತ್ತೂ ಕೂಡ ನಿರೂಪಣೆಗೆ ಪ್ರಿಪೇರ್ ಆಗಿ ಹೋಗೋದಿಲ್ಲ ನಾನು ಹೇಳಿದೆ. ಅದಕ್ಕೆ ಅವರು ಮರು ಮಾತಾಡಿದ್ರು, ನಾನು ಪ್ರಿಪೇರ್ ಆಗದೇ ಯಾವತ್ತೂ ಹೋಗೋದಿಲ್ಲ ಸರ್ ಅಂತ ಹೇಳಿದ್ರು. ಪ್ರತಿ ಕೆಲಸವನ್ನು ಅತ್ಯಂತ ಪ್ರೀತಿಯಿಂದ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂದರೆ ಈ ವೇದಿಕೆಯ ವಿನ್ಯಾಸ. ಇಲ್ಲಿ ನೀವು ಗಮನಿಸಬೇಕು, ಅವರು ಹಣ್ಣಿನ ಬುಟ್ಟಿಯನ್ನು ಮಾಡಿದಾರಲ್ಲ, ಅದರಲ್ಲಿ ನವಿಲಿನ ವಿನ್ಯಾಸದ ಹಣ್ಣಿನ ಬುಟ್ಟಿಯನ್ನು ಮಾಡಿಸಿದ್ದಾರೆ. ನೀವು ಎದುರಿಗೆ ನೋಡ್ತಾ ಇದ್ದೀರಿ, ಇಲ್ಲಿ ಬೆಣ್ಣೆಯ ಮುದ್ದೆಯ ಮಡಕೆಗಳಿವೆ. ನಾನು ಬಂದ ತಕ್ಷಣ ನೋಡಿ ಭಾಳ ಖುಷಿಪಟ್ಟೆ. ಅತ್ಯಂತ ಸುಂದರವಾಗಿ ವೇದಿಕೆಯ ವಿನ್ಯಾಸವನ್ನು ಕೂಡ ಮಾಡಿದ್ದಾರೆ. ಪ್ರತಿ ಕೆಲಸವನ್ನು ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಮಾಡ್ತಾರೆ. ಮೇಡಮ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ.